ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಧೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಿಗಮಕಲ್ಪತರೋರ್ಗಳಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಭಗವಂತನನ್ನು ಬ್ರಹ್ಮರುದ್ರಾದಿಗಳೆಲ್ಲ ಗರ್ಭದಲ್ಲಿರುವ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಮುಂದೆ ಮತ್ತು ಅವನ ಸ್ತೋತ್ರವನ್ನು ಮಾಡಿ ಹೇಳುತ್ತಿದ್ದಾರೆ ಪರಮಾತ್ಮನನ್ನು. ಸ್ವಯಂ ಸಮುತ್ತೀರ್ಯ ಸುದುಸ್ತರಂ ದ್ಯುಮನ್ ಭವಾರ್ಣವಂ ಭೀಮಮದಭ್ರ ಸೌಹೃದಾಃ ಭವತ್ಪದಾಂಬೋರುಹನಾಮ ಮತ್ರತೆ ನಿಧಾಯ ಯಾತಾಃ ಸದನುಗ್ರಹೋ ಭವಾನ್. ಭಗವಂತನನ್ನು ಪ್ರಾರ್ಥನೆ ಮಾಡಿ ಹೇಳುತ್ತಿದ್ದಾರೆ. ದೇವರೇ, ಜ್ಞಾನಸ್ವರೂಪಿಯಾದಂಥ ಪರಮಾತ್ಮನೇ, ನಿನ್ನಲ್ಲಿ ಯಾರು ಅತ್ಯಂತ ಪರಮಭಕ್ತಿಯನ್ನು ಮಾಡ್ತಾರಲ್ಲ ಜ್ಞಾನಿಗಳು, ಅವರೆಲ್ಲರೂ ಕೂಡ ಎಂಥವರು ಅಂದರೆ ಭವಾರ್ಣವಂ ಭೀಮಂ ಅದಭ್ರ ಸೌಹೃದಾಃ ಅಂತ. ಇನ್ನು ಭವಾರ್ಣವಂ ಅಂದರೆ ಇದು ದುಸ್ತರಂ ಸುದುಸ್ತರಂ, ದಾಟಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಸಂಸಾರ ಸಮುದ್ರವನ್ನು ಅನಾಯಾಸವಾಗಿ ದಾಟಿಬಿಡ್ತಾರಂತೆ. ಹೇಗೆ ಅಂದರೆ ಭವತ್ಪದಾಂಬೋರುಹ ನಾವಮತ್ರತೆ, ನಿನ್ನ ಭವತ್ಪದಾಂಬೋರುಹ ನಾವ ಅಂದರೆ ನಿನ್ನ ಪಾದಕಮಲ ಅನ್ನುವಂತಹ ನೌಕೆ, ಹಡಗು, ಆ ಹಡಗಿದೆ ಅಲ್ವಾ, ಅಲ್ಲಿ ಎಲ್ಲರೂ ಕೂಡ ಮನಸ್ಸಿಡ್ತಾರೆ. ನಿನ್ನ ಪಾದದಲ್ಲಿ ಆ ಹಡಗಿನಿಂದ ಎಲ್ಲ ದಾಟಿ ಬಿಡ್ತಾರಂತೆ. ಅದನ್ನೆಲ್ಲವನ್ನು ಕೂಡ ಅಷ್ಟೇ ಅಲ್ಲ, ಮೋಕ್ಷದಲ್ಲೂ ಕೂಡ ಆನಂದವನ್ನು ಪಡ್ತಾರೆ. ಹಾಗೆ ಅನುಗ್ರಹ ಮಾಡತಕ್ಕಂಥವನು ಯಾರು ಅಂದರೆ ಅದು ನೀನೇ ಅಲ್ವೇನೋ ಪರಮಾತ್ಮ, ನೀನೇ ಅದನ್ನು ಮಾಡೋದು. ಎಲ್ಲವನ್ನ ಸಂಸಾರದ ಸಮುದ್ರವನ್ನು, ಸಂಸಾರದ ಬೇಗುದಿಯಲ್ಲಿ ಬೆಂದು ಹೋದಂಥವರಿಗೆಲ್ಲರಿಗೂ ಕೂಡ ಎಲ್ಲರನ್ನ ದಾಟಿಸಿ ಉದ್ಧಾರ ಮಾಡತಕ್ಕಂಥವನು ನೀನು. ಆದ್ದರಿಂದ ಪರಮಾತ್ಮ, ನೀನು ಇಂಥ ಸಮುದ್ರ ದಾಟಿಸಿ ಅನುಗ್ರಹ ಮಾಡತಕ್ಕಂಥ ನೀನು ಒಂದು ಪುಟ್ಟದಾಗಿಂಥ ಗರ್ಭದಲ್ಲಿ ಬಂದು ವಾಸ ಮಾಡ್ತಿದೆಯಲ್ಲೋ, ಏನಪ್ಪ ನಿನ್ನ ಲೀಲೆ ಅಂತ ಅವನಿಗೆ ಸ್ತೋತ್ರ ಮಾಡುತ್ತಿದ್ದಾರೆ. ಏನ್ಯೇರವಿಂದಾಕ್ಷ ವಿಮುಕ್ತ ಮಾನಿನಃ ತ್ವಯ್ಯಸ್ತ ಭಾವಾದ ವಿಶುದ್ಧ ಬುದ್ಧಯಃ ಆರುಹ್ಯ ಕೃಚ್ರೇಣ ಪರಂ ಪದಂ ತತಃ
ಪತಂತ್ಯಧೋ ನಾದೃತ ಯುಷ್ಮದಂಗ್ರಯ. ಯಾರು ನಿನ್ನ ಪಾದವನ್ನು ಹಿಡಿಯೋದಿಲ್ಲಲ್ಲ, ನಿನ್ನ ಪಾದವನ್ನು ಯಾರು ಗಟ್ಟಿ ನಂಬೋದಿಲ್ಲ, ಅವರೆಲ್ಲ ಕೆಳಗೆ ಬೀಳ್ತಾರೆ. ಕೆಲವರೆಲ್ಲ ಏನ್ಯೇ ಅರವಿಂದಾಕ್ಷ, ಕಮಲದಂಥ ಕಂಗಳಿರುವಂಥ ಪರಮಾತ್ಮನೇ ಕಮಲಾಕ್ಷ. ವಿಮುಕ್ತ ಮಾನಿನಃ, ಕೆಲವರೇನಿರ್ತಾರೆ ಅಂದರೆ ವಿಮುಕ್ತ ಮಾನಿನಃ, ಅಜ್ಞಾನಿಗಳು, ನಿನ್ನಲ್ಲಿ ಭಕ್ತಿ ಇರೋದಿಲ್ಲ ಅವರಿಗೆ, ಅಂಥವ್ರು ಇರ್ತಾರೆ. ತ್ವಯಿ ಅಸ್ತಭಾವ, ಅಂದರೆ ನಿನ್ನಲ್ಲಿ ಅಸ್ತಭಾವ ಅವರಿಗೆ. ಅಸ್ತಭಾವ ಅಂದರೆ ನಿನ್ನಲ್ಲಿ ಬುದ್ಧಿ ಅನ್ನೋದಿಲ್ಲ ಅವರಿಗೆ, ಅಂದರೆ ನಿನ್ನಲ್ಲಿ ಭಕ್ತಿ ಅನ್ನುವಂಥದ್ದಿಲ್ಲ. ಆದರೆ ಏನು ಮಾಡೋದು, ಕೆಲವೊಂದು ಸರ್ತಿ ಅವರೇ ಏನಾಗಿಬಿಡ್ತಾರೆ ಅಂದರೆ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿಬಿಡ್ತಾರೆ. ಅವರು ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿಬಿಡ್ತಾರೆ. ಎಲ್ಲಿ ತನಕ ಅಂತಂದರೆ ಆರುಹ್ಯ ಕೃಚ್ರೇಣ, ಕೊನೆಯದಾಗಿರುವಂತಹ ಏನು ಇದರಲ್ಲಿ ಆಶ್ರಮಗಳು ಅಂತಿದ್ದಾವೆ, ಅದರಲ್ಲಿ ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ ಅನ್ನೋದರಲ್ಲಿ ಸನ್ಯಾಸ ಅಂತೇನಿದೆಯಲ್ಲ, ಅಲ್ಲಿ ತನಕ ಹೋಗಿಬಿಡ್ತಾರೆ. ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕೂತು ಬಿಡ್ತಾರಂತ. ಹೋಗಿ ಅಲ್ಲಿ ಹೋಗಿ ಏನು ಮಾಡ್ತಾರೆ ಅವರು ಅಂದರೆ ಆರೋಗ್ಯ ಕೃಚ್ರೇಣ ಪರಂಪದಂ ತತಃ, ಅಲ್ಲಿ ಹೋಗಿ ಕೂತ್ಕೊಳ್ತಾರೆ. ಆದರೆ ತಿಳುವಳಿಕೆ ಇರೋದಿಲ್ಲ. ಇನ್ನೊಬ್ಬರು ಕೇಳಿದರೆ ಮಾತ್ರ ಹಂಗೆ ಮಾಡಿರಿ, ಹಿಂಗೆ ಮಾಡಿರಿ, ದೇವ್ರ ಜಪ ಮಾಡಿರಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿರಿ, ಲಕ್ಷ್ಮೀ ಶೋಭಾನೆ ಪಾರಾಯಣ ಮಾಡಿರಿ ಅಂತ ಇನ್ನೊಬ್ರಿಗೆ ಹೇಳ್ತಿರ್ತಾರೆ ಅಷ್ಟೇ. ಅವರು ಏನೂ ಮಾಡೋದಿಲ್ಲ ಅಂತ, ಹೆಂಗೆ ಬೇಕು ಹಾಗೆ ಅಂತ. ಅವ್ರು ಎಲ್ಲಿ ತನಕ ಅಂತಂದರೆ ಕೆಲವರು ಇರ್ತಾರೆ, ಈ ಉಪನ್ಯಾಸಗಳನ್ನು ಮಾಡಿಸೋದು ಅಂತಲೇ ಒಂದು ಗುಂಪು ಮಾಡ್ಕೊಂಡ್ಬಿಡ್ತಾರೆ. ಪ್ರವಚನ ಮಾಡಿಸೋದಂತಲೇ ಒಂದು ಗುಂಪು ಮಾಡಿಕೊಂಡು ಅದಕ್ಕೆ ಅಧ್ಯಕ್ಷರಾಗಿ ಬಿಡ್ತಾರೆ. ಅವರೇನೆ ಅಧ್ಯಕ್ಷರಾಗಿ ಬಿಡ್ತಾರೆ. ಆದ ನಂತರ ಅವರೇನು ಅಂತಂದರೆ ಪ್ರವಚನ ಮಾಡಿಸ್ತೀವಷ್ಟೇ, ನಮಗೆ ಸಂಬಂಧ, ನಾವು ಬರಲಿಕ್ಕಾಗಲ್ಲ, ನಡೀತಿರ್ತದೆ ಹಂಗೆ ಮಾಡ್ತಿರ್ತಾರೆ. ಹಾಗಿರ್ತದಲ್ಲ, ಅಂದರೆ ಪೂರ್ಣವಾಗಿ ಎಲ್ಲ ಜವಾಬ್ದಾರಿ ತೊಗೊಂಡ್ಬಿಡೋದು. ಆದರೆ ಹೆಸರು ಮಾತ್ರ ಬರಬೇಕಷ್ಟೆ. ಇನ್ನೇನು ಅಂದರೆ ಪ್ರವಚನ ಕೇಳೋದು ಅದೆಲ್ಲ ನಮಗಿಲ್ಲ. ನಮಗೆ ಹೆಸರು ಬಂದರೆ ಸಾಕು, ಮಾಡಿಸೀವಿ ಅನ್ನೋ ಹೆಸರು ಬಂದರೆ ಸಾಕು. ಕೆಲವೆಲ್ಲ ಹಾಗೆ ಇರ್ತದೆ, ಭಜನಾ ಸಂಘಗಳು ಅಂತ ಮಾಡಿಕೊಂಡು ಅಧ್ಯಕ್ಷರು ಅಂತ ಕೂತ್ಬಿಟ್ಟಿರ್ತಾರೆ. ನಿತ್ಯ ಭಜನೆ ಮಾಡಿರಿ ಅಂತ ಹೇಳ್ತಾರೆ, ಅಧ್ಯಕ್ಷರೇ ಬರೋದಿಲ್ಲ. ಹಂಗಿರ್ತದೆ. ಹಾಗೆ ಆ ರೀತಿಯಲ್ಲಿ ಸನ್ಯಾಸಿ ಅಂತ ದೊಡ್ಡ ಸ್ಥಾನಕ್ಕೆ ಹೋಗಿಬಿಡ್ತಾರೆ. ಆ ದೊಡ್ಡ ಸ್ಥಾನಕ್ಕೆ ಹೋಗಿ ಇನ್ನೊಬ್ಬರಿಗೆಲ್ಲ ಭಾರಿ ಉಪದೇಶಗಳನ್ನು ಮಾಡ್ತಿರ್ತಾರಂತೆ. ಆದರೆ ಅವ್ರು ಯಾರು ಕೂಡ ಏನು ಧರ್ಮಾಚರಣೆ ಮಾಡೋದಿಲ್ಲ, ಅವ್ರು ಯಾರು ಕೂಡ ಏನು ಮಾಡೋದಿಲ್ಲ. ಅದಕ್ಕೋಸ್ಕರವಾಗಿ ಅವರು ಅಲ್ಲ. ಹಾಗಾದರೆ ಮತ್ತೆ ಇಷ್ಟು ಎತ್ತರಕ್ಕೆ ಯಾಕೆ ಹೋದ್ರವರು ಅಂದರೆ ಅದಕ್ಕೆ ಭಗವಂತ ಅವರನ್ನು ಎತ್ತರಕ್ಕೆ ಕಳಿಸ್ತಾನಂತೆ. ಪರಮಾತ್ಮ ಎತ್ತರಕ್ಕೆ ಕಳಿಸ್ತಾನವರು. ಯಾಕೆ ಅಂದರೆ ಸಾಮಾನ್ಯವಾಗಿ ಮನುಷ್ಯನಾದವನು ಎಲ್ಲಿಯಾದರೂ ಒಂದು ಸಣ್ಣ ಚೇರ್ ಇರ್ತದೆ, ಚೇರ್ ಮೇಲಿಂದ ಕೆಳಗೆ ಬಿದ್ದರೆ ನೋವಾಗಲ್ಲ ಜಾಸ್ತಿ ಅವನಿಗೆ. ಅದೇ ಒಂದು ಸ್ವಲ್ಪ ಎತ್ತರಕ್ಕೆ ಹೋಗಿ ಕೆಳಗೆ ಬಿದ್ದ ಅಂದರೆ ಕೈಕಾಲು ಮುರಿತದೆ, ಅವನಿಗೆ ಮೂಳೆ ಮುರಿತದೆ. ಅದಕ್ಕೋಸ್ಕರವಾಗಿ ಏನು ಮಾಡ್ತಾನಂತೆ ಪರಮಾತ್ಮ, ಅವರಿಗೆ ಮೇಲಿನ ಸ್ಥಾನ ಕೊಡ್ತಾನೆ. ಮೇಲಿನ ಸ್ಥಾನ ಕೊಟ್ಟು ನೀನು ಪಾಪ ಮಾಡು ಅಂತ ಮಾಡಿಸ್ತಾನಂತೆ. ಕೊನೆಗೇನಾಗ್ತದೆ, ಪತಂತ್ಯದು ನಾದೃತ ಯುಷ್ಮದಂಗ್ರಯ. ಪತಂತಿ, ಅವರೆಲ್ಲ ಕೆಳಗೆ ಬೀಳ್ತಾರೆ, ಮೇಲಿಂದ ಬೀಳ್ತಾರಂತ. ಅವ್ರು ಬೀಳುವಾಗ ಬಿದ್ದರು ಅಂದರೆ ಮೂಳೆ ಎಲ್ಲ ಮುರಿತದವರು. ಹಾಗಾಗಿ ಪೆಟ್ಟು ಜಾಸ್ತಿ ಬೀಳಬೇಕು ಅನ್ನೋದಕ್ಕೋಸ್ಕರವಾಗಿ ನೀನೇನು ಮಾಡ್ತೀಯ ಅಂದರೆ ಅವರನ್ನು ಮೇಲೆ ಕೂಡಿಸ್ತಿಬೇಕು ಅಂತ ದೊಡ್ಡ ಸ್ಥಾನದಲ್ಲಿ ಕೂಡಿಸ್ಬಿಡ್ತೀವಿ. ಅವರನ್ನು ದೊಡ್ಡ ಸ್ಥಾನದಲ್ಲಿ ಕೂಡಿಸಿ ಆಮೇಲೆ ದೊಡ್ಡ ಸ್ಥಾನದಲ್ಲಿ ಬಿದ್ದರೆ ಅವರು ಹೇಗೆ ಬೀಳ್ತಾರೆ. ಎಲ್ಲಾದರೂ ಕೂಡ ನಾವು ಯಾರೋ ಏನೋ ತಪ್ಪು ಮಾಡಿದ್ದೀವಿ ಅಂತ ಆದರೆ ಅಷ್ಟು ದೊಡ್ಡ ಸುದ್ದಿ ಆಗೋದಿಲ್ಲ. ಯಾರೋ ದೊಡ್ಡ ಸ್ಥಾನದಲ್ಲಿದ್ದವ್ರು ಏನೋ ತಪ್ಪು ಮಾಡಿಬಿಟ್ರು ಅಂದರೆ ಟಿ ವಿಯಲ್ಲೇ ಬಂದುಬಿಡ್ತದೆ. ಹಾಗಿರ್ತದೆ, ಇಡೀ ದಿವಸ ಹಾಕ್ಕೊಂಡು ಚಚ್ಚಿಬಿಡ್ತಾರೆ ಅವ್ರನ್ನ. ಹಾಗಿರ್ತದೆ. ಅದರಿಂದಾಗಿ ಆ ದೊಡ್ಡ ಸ್ಥಾನ ಎನ್ನೋದಿದೆಯಲ್ಲ, ಅಲ್ಲಿ ಕೂತ್ಕೊಂಡೇನಾದರೂ ತಪ್ಪು ಮಾಡಿದ್ರು ಅಂದರೆ ಮುಗೀತು ಅಂತ ಅರ್ಥ. ಪತಂತ್ಯದು ನಾದೃತ ಯುಷ್ಮದಂಗ್ರಯ. ಅವರೆಲ್ಲ ಆದ್ದರಿಂದ ನಿನ್ನ ಪಾದವನ್ನು ಬಿಟ್ಟು ಯಾರು ಬದುಕ್ತಾನೆ, ದೊಡ್ಡ ಸ್ಥಾನದಲ್ಲಿ ಇರ್ತೇನೆ ಅಂತ ಹೋಗ್ತಾನಲ್ಲ, ನಿನ್ನ ಪಾದ ಬಿಟ್ಟು ಹೋದರು ಅಂತಾದರೆ ಜೀವನದಲ್ಲಿ ಬಿದ್ದೇ ಬೀಳ್ತಾರವರು ಕೆಳಗೆ, ಸಂಶಯ ಇಲ್ಲ ಅಂತ. ಆದ್ದರಿಂದ ಅಂತಹ ಪಾದ ನಿಂದೋ ಭಗವಂತ. ಎಂಥ ಪಾದ! ನಿನ್ನ ಇಡೀ ನಮ್ಮ ಜನ್ಮವನ್ನೆಲ್ಲ ಉದ್ಧಾರ ಮಾಡುವಂಥ ಪಾದ. ಎಂಥ ಪಾವನ ಪಾದವೋ ರಂಗಯ್ಯ, ಇನ್ನೆಂಥ ಚೆಲುವ ಪಾದವೋ. ಭಗವಂತನ ಪಾದ ಎಂಥ ಪಾದ ಅಂದರೆ ದೇವರ ಯುಷ್ಮದಂಗ್ರಯ, ನಿನ್ನ ಅಂಗ್ರಿ ಪಾದಕಮಲ ಇದೆಯಲ್ವಾ, ಅದು ಹೇಗಿದೆ ಅಂತಂದರೆ ಇದನ್ನು ನಂಬಿದ್ರು ಅಂತಾದರೆ ಉದ್ಧಾರ ಮಾಡಿಬಿಡ್ತೀನಿ. ಯಾಕೆ? ಅದನ್ನು ನಂಬಿದಂತಹ ಆ ಪಾದದ ಸ್ಪರ್ಶ ನೋಡ್ರಿ ಅಷ್ಟೇ. ಒಂದು ರಾಮದೇವರಾಗಿದ್ದಾಗ ಪರಮಾತ್ಮ ಹೋಗ್ತಾ ಇರಬೇಕಾದ್ರೆ ಆಕಸ್ಮಿಕವಾಗಿ ಒಂದು ಕಲ್ಲಿಗೆ ಅವನ ಪಾದ ತಾಕಿತ್ತು, ಕಲ್ಲೇ ಹೆಣ್ಣಾಗಿ ಬಿಡ್ತು. ಜಡಕ್ಕೆ ಚೈತನ್ಯ ಬಂತಂತೆ. ಅಂದರೆ ನಾವು ಕೂಡ ನಮ್ಮ ಮನಸ್ಸು ಯಾವಾಗಲೂ ಜಡದಂತೆ ಬಿದ್ದಿರ್ತದೆ. ಯಾವಾಗಲೂ ಕೂಡ
ಎಷ್ಟು ವಯಸ್ಸಾದರೂ ಕೂಡ ಧರ್ಮ ಸಾಧನೆ ಮಾಡಬೇಕು ಅಂತ ಅನಿಸೋದಿಲ್ಲ. ನಮ್ಮ ಜನಕ್ಕೇನು ಅಂತಂದರೆ ಅಮಾವಾಸ್ಯೆಗೆ ಹೆದರಿದಷ್ಟು ಏಕಾದಶಿಗೆ ಹೆದರೋದಿಲ್ಲ ನಮ್ಮ ಜನ. ಅಮಾವಾಸ್ಯೆ ಬಂತು ಅಂದರೆ ಹೆದರಿ ಬಿಡ್ತಾರೆ. ಬೇಕ್ರಿ ಅಮಾವಾಸ್ಯೆ ಯಾವತ್ತು ಹೋಗಬೇಕೋ ಬೇಡವೋ, ಹೊರಗೆ ಏನಾದರೂ ಒಳ್ಳೆ ಕೆಲಸ ಮಾಡಬೇಕೋ ಬೇಡವೋ, ಅದಕ್ಕೆಲ್ಲ ಮಾಡಬಾರ್ದು ಅಮಾವಾಸ್ಯೆ ಹೆದರಿಕೆ, ಅದಕ್ಕೆಲ್ಲ ಹೆದರಿಕೆ ಇರ್ತದೆ. ಅದೇ ಏಕಾದಶಿ ಬಂತು, ಆ ಏಕಾದಶಿ ಉಪವಾಸ ಮಾಡಬೇಕಾವತ್ತು ಏನೇನು ಪಾಪ ರಾಶಿಗಳಿರ್ತದೋ ತಿನ್ನೋ ಪದಾರ್ಥದಲ್ಲೇ ಇರ್ತದೆ ಅಂತ ಶಾಸ್ತ್ರ ಹೇಳುತ್ತದೆ. ಆದರೆ ತಿನ್ನುವಾಗ ಮಾತ್ರ ಹೆದರಿಕೆನೇ ಇಲ್ಲ ಅವತ್ತು, ಅದಕ್ಕೆ ಹೆದರಿಕೆನೇ ಇಲ್ಲ ಮನುಷ್ಯರಿಗೆ, ಹಾಗಿರ್ತದಂತೆ. ಆದ್ದರಿಂದಾಗಿ ಇಂಥ ಅನರ್ಥಗಳೆಲ್ಲವೂ ಕೂಡ ನಡೀತದೆ ಮನುಷ್ಯನಿಂದಾಗಿ. ಆದ್ದರಿಂದ ನಮಗೆ ನಿಜವಾಗಲೂ ಇರಬೇಕಾದ್ದೇನು, ನಮ್ಮ ಮನಸ್ಸು ಯಾವಾಗಲೂ ಒಳ್ಳೆಯ ವಿಷಯದಲ್ಲಿ ಹೋಗೋದೇ ಇಲ್ಲ, ಅದು ಜಡದಂತೆ ಇರ್ತದೆ. ಆ ಮನಸ್ಸಿಗೆ ಒಂದು ಚೈತನ್ಯ ಬರಬೇಕು ಅಂದರೆ ದೇವರ ಪಾದದ ಸ್ಪರ್ಶ ಆಗಬೇಕು. ಭಗವಂತನ ಪಾದಸ್ಪರ್ಶ ಅಂದರೆ ನಮ್ಮ ಹೃದಯಕ್ಕೆ ಅವನ ಪಾದವನ್ನು ತಂದು ಧ್ಯಾನ ಮಾಡಬೇಕಂತೆ, ಭಗವಂತನ ಪಾದದ ಧ್ಯಾನ ಮಾಡಬೇಕು. ಆ ರೀತಿ ಧ್ಯಾನ ಮಾಡಿದ್ವಿ ಅಂತಾದರೆ ಆಗ ಉದ್ಧಾರ ಮಾಡ್ತಾನೆ ಪರಮಾತ್ಮ. ಇಲ್ಲ ಅಂದರೆ ಪತಂತ್ಯದು ನಾದೃತ ಯುಷ್ಮದಂಗ್ರಯ, ನಿನ್ನ ಪಾದ ಹಿಡಿಲಿಲ್ಲ ಅಂದರೆ ಬಿದ್ದೋದ್ರವರು ಅಂತ ಜೀವನದಲ್ಲಿ ಅಂತ ಅರ್ಥ. ಆದ್ದರಿಂದ ಪಾದ ಹಿಡಿಬೇಕು. ಇನ್ನಷ್ಟೇ ಅಲ್ಲ, ಎಂಥ ಪಾವನ ಪಾದವು, ಎಂಥ ಪಾವನ ಪಾದ ಇದು ಅಂತಂದರೆ ಭಗವಂತನ ಪಾದ ಬಹಳ ಅದ್ಭುತವಾದಂಥ ಪಾದ. ಈ ಪಾದವನ್ನು ಸೋಕಿದ್ದರಿಂದಲೇ ಗಂಗೆ ಎಷ್ಟು ಪವಿತ್ರಳು ಅಂತ ಕರೆಸಿಕೊಂಡಿದ್ದಾಳೆ. ಎಂಥ ಪವಿತ್ರಳಾಗಿ ಹೋಗಿದ್ದಾಳೆ ಜೀವನದಲ್ಲಿ, ದೊಡ್ಡ ಪಾವಿತ್ರ್ಯ. ಯಾಕೆಂದರೆ ಯಾವ ನದಿಗಳಿಗೂ ಸಿಗದೇ ಇರುವಂಥ ಸ್ಥಾನ ಗಂಗೆಗೆ ಸಿಕ್ಕಿದೆ. ಯಾಕೆ, ಅಲ್ಲಿ ಒಂದು ಸರ್ತಿ ಮುಳುಗಿ ಸ್ನಾನ ಮಾಡಿದ್ವಿ ಅಂತ ಆದರೆ ಮುಗೀತು. ಅಲ್ಲಿ ಮುಳುಗಿದ್ವಿ ಅಂದರೆ ಒಂದು ಸರ್ತಿ ಮುಳುಗೆದ್ವಿ ಅಂತ ಆದರೆ ಜೀವನ ಧನ್ಯ ಅಂತ ಅರ್ಥ. ಧನ್ಯ ಅವರ ಜೀವನ. ಯಾವ ಪಾಪಗಳಿರ್ತದೆ ಎಲ್ಲ ಕಿತ್ಕೊಂಡು ಹೋಗಿಬಿಡ್ತದಂಥದ್ದು. ಅಂಥ ದಿವ್ಯವಾಗಿರುವಂಥದ್ದು ಗಂಗೆ. ಆ ಸನ್ನಿಧಾನ ಎಷ್ಟು ಸನ್ನಿಧಾನ ಅಂತಂದರೆ ಅದರಲ್ಲಿ ನೀವು ಮನೆಗೇನಾದರೂ ಇಲ್ಲೇ ಹತ್ತಿರದಲ್ಲಿ ಹರಿಯುವಂಥ ಮಲಪ್ರಭಾ ನದಿಗೆ ಹೋಗ್ರಿ, ಯಾವುದೋ ಬೆಂಗಳೂರು ಕಡೆಗೆ ಹೋಗಿ ಕಾವೇರಿಗೆ ಹೋಗ್ರಿ, ಅಲ್ಲಿರೋ ನೀರನ್ನು ತಂದು ಒಂದು ಬಾಟ್ಲಲ್ಲೋ ಒಂದೇನೋ ಒಂದು ತಾಲಿ ಮಾಡಿ ಅದನ್ನು ತಂದು ಮನೇಲಿ ಇಟ್ಕೊಂಡು ಪೂಜೆ ಅಂತ ಮಾಡಿ ಇಟ್ಕೊಳ್ರಿ. ಒಂದು ತಿಂಗಳಾಗಲಿಕ್ಕಿಲ್ಲ, ಕೊಳತು ನಾರ್ತದ ನೀರು, ಅದರಲ್ಲೆಲ್ಲ ಹೊಲಸು ಬಂದು ಹೋಗಿರ್ತದೆ. ಆದರೆ ಗಂಗೆ ನೀವು ಹರಿದ್ವಾರದಿಂದ ತಂದು ನಿಮ್ಮ ಮನೇಲಿ ಇಟ್ಟುಕೊಂಡ್ರೆ ವರ್ಷ ಏನು 100 ವರ್ಷ ಆದರೂ ಕೂಡ ಏನಾಗೋದಿಲ್ಲ ಅಂತದ್ದು. ಆ ಸಾಮರ್ಥ್ಯ ಅದಕ್ಕೆ. ಯಾಕೆ ಆ ಸಾಮರ್ಥ್ಯ ಅಂತಂದರೆ ಭಗವಂತನ ಪಾದವನ್ನು ತೊಳೆದದ್ದು ಅಂತ. ಅದರಿಂದ ಎಂಥ ಪಾವನ ಪಾದವು, ಎಂಥ ಪಾವನ ಪಾದ ಭಗವಂತನದ್ದು. ಇಂಥ ಪಾದವನ್ನು ಅದನ್ನು ನಂಬಿದರೆ ಸಾಕು ಉದ್ಧಾರ ಮಾಡ್ತೀನಿ ನೀನು ಅಂತ ಹೇಳ್ತಾರೆ. ಅಂಥ ಪಾದ ಭಗವಂತನದ್ದು. ಆರುಹ್ಯ ಕೃಚ್ರೇಣ ಪರಂ ಪದಂ ತತಃ ಪತಂತ್ಯದೋ ನಾದೃತ ಯುಷ್ಮದಂಗ್ರಯ. ಇಂಥ ಪಾವನ ಪಾದವನ್ನು ನಂಬಲಿಲ್ಲ ಅಂದರೆ ಬೀಳ್ತಾನೆ, ಅವನ ಕೆಳಗೆ ಬೀಳ್ತಾನೆ. ಇನ್ನೆಂಥ ಪಾದ ಇದು ಭಗವಂತನ ಪಾದ. ಇನ್ನೆಂಥ ಪಾದ ಅಂತ ಹೇಳಿದರೆ ಪರಮಾತ್ಮನದ್ದು. ಯಾವ ಗಂಗೆ ಇವನ ಪಾದವನ್ನು ತೊಳೆದಿದ್ದಾಳಲ್ಲ, ಆದ್ದರಿಂದ ಆ ಗಂಗೆಯನ್ನು ತಲೆ ಮೇಲಿಟ್ಟುಕೊಂಡ್ರೆ ನಾನು ಪಾವನನಾಗ್ತೇನೆ ಅಂತ ರುದ್ರದೇವರು ಕೂಡ ತಲೆ ಮೇಲಿಟ್ಟುಕೊಂಡಿದ್ದಾನಲ್ಲ. ಯಚ್ರೌತ ನಿಸೃತ ಸರಿತ್ ಪ್ರಭರೋದಕೇನ ತೀರ್ಥೇನ ಮೂರ್ಧ್ನ್ಯದಿ ಧೃತೇನ ಶಿವ ಶಿವೋಭೂತ್. ಹೀಗೆ ರುದ್ರದೇವರು ಕೂಡ ಮಂಗಳ ಸ್ವರೂಪಿ ಅಂತ ಆದರು, ಮಂಗಳ ಸ್ವರೂಪಿ. ಹಾಗೆ ಮಂಗಳ ಸ್ವರೂಪಿಗಳಂತ ಕರೆಸಿಕೊಂಡದ್ದು ಯಾಕೆ ಅಂತಂದರೆ ಅವರೆಲ್ಲರೂ ಕೂಡ ಭಗವಂತನ ಪಾದ ತೊಳೆದಂಥ ನೀರನ್ನು ತಲೆ ಮೇಲೆ ಹೊತ್ತದ್ರಿಂದ ಅಂತ ಹೇಳ್ತಾರೆ. ಆದ್ದರಿಂದ ಎಂಥ ಪಾವನ ಪಾದವು ಭಗವಂತನ ಶೃಂಗಾರಮಯವಾದ ಪಾದ. ಆ ಪಾದದಿಂದ ಹರಿದು ಬಂದಂಥ ನದಿಗೆ ಇಷ್ಟು ಪಾವಿತ್ರ್ಯ ಇದೆ ಅಂತೆ. ವಾಸುದೇವ ಪದ ಸಂತತ ಸಂಗೀ ತೇಜಸಾಪ್ಯಲ ಮದಕೃತ ಶರ್ವಃ. ಮಧ್ವಾಚಾರ್ಯರನ್ನು ದೃಷ್ಟಾಂತ ಕೊಡುವಾಗ ಗಂಗೆಗಿಂತ ಶ್ರೇಷ್ಠ ಅಂತ ಹೇಳುತ್ತಾರೆ. ಹೇಳುವಾಗ ಇದನ್ನು ಹೇಳ್ತಾರೆ, ಗಂಗೆಯನ್ನು ಹೇಳ್ತಾರೆ. ಗಂಗೆ ಯಾವಾಗಲೂ ಪಾದದಲ್ಲಿ ಭಗವಂತನ ಪಾದ ತೊಳೆದಿದ್ದಾಳೆ ಅಂತ. ಆ ಪಾದವನ್ನು ಒಂದು ಸರ್ತಿ ತೊಳೆದು ಬಂದದ್ರಿಂದಲೇ ಅಷ್ಟು ಪಾವಿತ್ರ್ಯ. ಮಧ್ವಾಚಾರ್ಯರು ಯಾವಾಗಲೂ ಪಾದ ತೊಳಿತಾನೆ ಇರ್ತಾರೆ. ಇನ್ನೆಷ್ಟು ಪವಿತ್ರರಾಗಿರಬೇಕು ಮಧ್ವಾಚಾರ್ಯ. ಎಂಥ ಪಾವನ ಪಾದವು, ಶೃಂಗಾರ ಪಾದ. ಅದರ ನಖ ತುಂಗಾಗ್ರದಿಂದ ಒಡೆದು ಬಂದಂತಹ ನದಿ ಇವಳು ಅಂತ. ಶೃಂಗಾರ ಪಾದ ನಖ ತುಂಗಾಗ್ರ ಭಿನ್ನ ಕನಕಾಂಗಾಂಡ ಪಾತಿ ತಟೀನಿ. ಇಂಥ ಪಾವನವಾದಂಥ ಪಾದ. ಇದನ್ನು ನಂಬಲಿಲ್ಲ ಅಂದರೆ ಎಷ್ಟೆಷ್ಟು ಎತ್ತರಕ್ಕೆ ಹೋದರೂ ಕೂಡ ಅವರೆಲ್ಲ ಕೆಳಗೆ ಬಿಡುತ್ತಾರಂತೆ, ಹೋರಾಟ ಮಾಡ್ತಾರಂತೆ. ಮತ್ತೆ ಆರುಹ್ಯ ಕೃಚ್ರೇಣ ಪರಂ ಪದಂ ತತಃ. ಆರುಹ್ಯ ಕೃಚ್ರೇಣ, ಕೃಚ್ರ ಅಂದರೆ ಏನು, ಮಾಡಬಾರದ ಕೆಲಸಗಳನ್ನು ಮಾಡಿ ಬಹಳ ಕಷ್ಟದಿಂದಾಗಿ ದೊಡ್ಡ ದೊಡ್ಡ ಸ್ಥಾನ ಪಡೀತಾರಂತೆ. ಪೈಪೋಟಿ ಇರ್ತದೆ ಅದಕ್ಕೆ. ಈಗೆಲ್ಲ ನೋಡ್ರಿ ಬೇರೆ ಯಾವುದಕ್ಕೆ ಪೈಪೋಟಿ ಇದೆಯೋ ಇಲ್ಲೋ. ಮೊದಲೆಲ್ಲ ಹೇಗಿತ್ತು ಅಂತಂದರೆ
ಒಂದು ಯಾವುದಾದ್ರೂ ಸನ್ಯಾಸ ತಗೊಳ್ಬೇಕು, ಒಂದು ಪೀಠಕ್ಕೆ ಬರಬೇಕು ಅಂದರೆ ಅವರಿಗೆ ಶಾಸ್ತ್ರದ ಪಾಠ ಮಾಡುವ ಯೋಗ್ಯತೆ ಇದ್ದರೆ ಮಾತ್ರ ಪೀಠಕ್ಕೆ ಬರ್ತಿದ್ರು. ಹಾಗಿತ್ತಾಗೆಲ್ಲ. ಆದರೆ ಈಗ ಹಾಗೆಲ್ಲ ಇಲ್ಲ. ಪಾಠ ಬೇಡ, ಪೀಠ ಬೇಕು ಅಂತಾರಷ್ಟೆ ಎಲ್ಲರೂ ಕೂಡ. ಪಾಠ ಬೇಡ ನಮಗೆ ಅಂತಾರೆ. ಆ ರೀತಿ ಇರ್ತಾರೆ. ಹಾಗೆ ಅದಕ್ಕೆ ಹೋರಾಟ ಮಾಡ್ತಾರೆ. ಅಂಥ ಧರ್ಮದ ಪಾಲನೆಯನ್ನು ಮಾಡಿಕೊಂಡು ನಿನ್ನ ಪಾದದಲ್ಲಿ ಅಲ್ಲಿ ಕೂತ್ಕೊಂಡು ಮಾಡಬಾರ್ದ ಕೆಲಸ ಮಾಡ್ತಾರೆ. ಹಾಗೆ ಮಾಡಿದರೆ ಪತಂತ್ಯದು ನಾದೃತ ಯುಷ್ಮದಂಗ್ರಯ, ಅವರೆಲ್ಲ ಮೇಲಿಂದ ಕೆಳಗೆ ಬೀಳ್ತಾರೆ. ಅಯೋಗ್ಯ ಕಾಮಸ್ಯ ಕಥಂ ನ ಪಾತಃ ಅಂತ ಅಯೋಗ್ಯವಾದಂಥದ್ದು ಕೆಲವೊಂದು ಸರ್ತಿ ಯೋಗ್ಯ ಅಲ್ಲ ಅಂಥ ಸ್ಥಾನಗಳು ಸಿಕ್ಕಿಬಿಡ್ತದೆ ಅವರಿಗೆ. ಸಿಕ್ಕರೂ ಕೂಡ ಪರಮಾತ್ಮ ಏನು ಮಾಡ್ತಾನಂತೆ, ಒಂದು ದಿವಸ ಅವರನ್ನು ಅಲ್ಲಿಂದ ಕೆಳಗೆ ಬೀಳುವ ಹಾಗೆ ಮಾಡ್ತಾನೆ. ಒಂದೊಂದು ಕಾಲ ಪರಮಾತ್ಮನದ್ದು ಆ ಕಾಲಕ್ಕೆ ಒಂದು ವೈಭವ ಕೊಡ್ತಾನಂತೆ. ಅದನ್ನು ಸರಿಯಾಗಿ ನಾವೇನು ಉಪಯೋಗ ಮಾಡಿಕೊಳ್ಳಿಲ್ಲ, ಧರ್ಮಕ್ಕೋಸ್ಕರ ಅದನ್ನು ನಾವು ಉಪಯೋಗ ಮಾಡಲಿಲ್ಲ ಅಂತ ಆದರೆ ಕೆಳಗೆ ಹಾಕಿಬಿಡ್ತಾನಂತೆ. ದೇವರು ಮಧ್ವಾಚಾರ್ಯ ಹೇಳುತ್ತಾರೆ, ಒಂದು ದೊಡ್ಡ ಸ್ಥಾನ ಅಂತ ಸಿಗ್ತದಂತೆ, ದೊಡ್ಡ ದೊಡ್ಡ ಸ್ಥಾನ. ಕೆಲವರು ಭಾರಿ ವೈರಾಗ್ಯಗಳಿರ್ತದೆ. ಏನು ಒಳ್ಳೆ ಗೌರ್ಮೆಂಟ್ ಪದವಿ ಸಿಕ್ತು, ದೊಡ್ಡ ಪದವಿ ಸಿಕ್ತು, ನನಗೆ ಬೇಡ, ನಾನು ಶಾಸ್ತ್ರ ಓದ್ಕೊಂಡಿರ್ತೀನಿ, ಬೇಡ ನನಗೇನು, ಹಂಗೆ ಅನ್ನಬಾರ್ದಂತೆ. ದೊಡ್ಡ ಪದವಿ ಸಿಕ್ಕರೆ ತೊಗೊಳ್ಬೇಕಂತೆ ಮಧ್ವಾಚಾರ್ಯ ಹೇಳ್ತಾರೆ. ತೊಗೊಳ್ಬೇಕು, ಅದನ್ನು ತೊಗೊಂಡು ಯಾಕೆ ಅಂದರೆ ಅನುಭವಿಸ್ಲಿಕ್ಕೋಸ್ಕರ ಅಲ್ಲ. ಮತ್ತೇನು ಅಂದರೆ ಆ ಸ್ಥಾನದಲ್ಲಿ ಕೂತ್ಕೊಂಡ್ರೆ 4 ಜನ ಬ್ರಾಹ್ಮಣರು ಬಂದರೆ ಅವ್ರಿಗೇನಾದರೂ ಸಹಾಯ ಮಾಡಲಿಕ್ಕಾಗತ್ತೆ ಅಂತ ತೊಗೊಳ್ಬೇಕಂತದನ್ನು. ಬ್ರಾಹ್ಮಣೋಪಕಾರಿಯಾಗಿ ಬದುಕಬೇಕು ಅಂತ ಹೇಳ್ತಾರೆ. ಹಾಗೆ ಯಾವುದೇ ಒಂದು ದೊಡ್ಡ ಹುದ್ದೆಯಲ್ಲಿರಲಿ, ಇನ್ನೊಂದಿರಲಿ, 4 ಜನ ಬ್ರಾಹ್ಮಣರಿಗೆ ನಮ್ಮಿಂದ ಸಹಾಯ ಆಗಲಿ ಅಂತಿರಬೇಕಂತ. ಆ ರೀತಿ ಬದುಕಬೇಕು ಅಂತ. ಹಾಗೆ ದೊಡ್ಡ ದೊಡ್ಡ ಸ್ಥಾನ ಸಿಗೋದು ಯಾಕೆ ಅಂದರೆ ಭಗವಂತನ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ, ಭಗವಂತನ ಭಕ್ತರ ಸೇವೆ ಮಾಡಲಿಕ್ಕೋಸ್ಕರ ಸಿಗೋದು ಅಂತ ಅರ್ಥ ಮಾಡಿಕೊಳ್ಬೇಕು. ಇದು ಅರ್ಥ ಮಾಡಿಕೊಳ್ಳದೆ ನನ್ನ ಸ್ವಾರ್ಥಕ್ಕೆ ಅಂತ ತಿಳ್ಕೊಂಡ್ರೆ ಪತಂತ್ಯದು ನಾದೃತ ಯುಷ್ಮದಂಗ್ರಯ, ಅವರು ಕೆಳಗೆ ಬೀಳ್ತಾರೆ ಅಂತ ಈ ರೀತಿಯಲ್ಲಿ. ಅದರಿಂದ ದೇವರೇ, ಅಂಥ ಪರಮ ಪವಿತ್ರವಾದಂಥ ಪಾದ ನಿನ್ನದ್ದು, ನಿನ್ನ ಪಾದದ ಮಹಿಮೆನೇ ಇಷ್ಟು ಅದ್ಭುತವಾಗಿದೆ ಅಂತೆ. ಅಂಥ ನೀನು ಹೋಗಿ ಆ ಗರ್ಭದಲ್ಲಿ ವಾಸ ಮಾಡ್ತಿದೆಯಲ್ಲ, ನಮೋ ನಿನ್ನ ಲೀಲೆಗೆ ಅಂತ ಹೇಳಿದರು. ನಿನ್ನ ಲೀಲೆಗೆ ಒಂದು ನಮಸ್ಕಾರ ಅಂತ. ತಥಾನತೆ ಮಾಧವ ತಾವಕ ಕ್ವಚಿತ್ ಭ್ರಶ್ಯಂತಿ ಮಾರ್ಗಾ ತ್ವಯಿ ಬದ್ಧ ಸೌಹೃದಾ ತ್ವಯಾಭಿಗುಪ್ತಾ ವಿಚರಂತಿ ನಿರ್ಭಯ ವಿನಾಯಕಾನೀಕ ವಿನಾಯಕಾನೀಕಪ ಮೂರ್ಧ ಸುಪ್ರಭು. ಎಂಥ ಭಗವಂತನನ್ನು ಹೇಳ್ತಿದ್ದಾರೆ ಮಾಧವ, ಲಕ್ಷ್ಮೀರಮಣ, ಪರಮಾತ್ಮ. ನಿನ್ನಲ್ಲಿ ಭಕ್ತಿಯನ್ನು ಮಾಡುವಂಥ ಜ್ಞಾನಿಗಳೆಲ್ಲರೂ ಕೂಡ ಮೋಕ್ಷ ಮಾರ್ಗದಿಂದ ಕೆಳಗೆ ಬೀಳೋದಿಲ್ಲ. ನಿನ್ನಲ್ಲಿ ಯಾರು ಭಕ್ತಿ ಮಾಡುತ್ತಾರೋ ಭ್ರಶ್ಯಂತಿ ಮಾರ್ಗ ತ್ವಯಿ ಬದ್ಧ ಸೌಹೃದಾಹ ನ, ಅವರೆಲ್ಲ ಕೆಳಗೆ ಬೀಳೋದಿಲ್ಲಂತೆ, ಕೆಳಗೆ ಬೀಳೋದಿಲ್ಲ. ಆದರೆ ತ್ವಯಾಭಿಗುಪ್ತ ವಿಚರಂತಿ ನಿರ್ಭಯ, ಇನ್ನೇನು ಅಂತ ಹೇಳಿದರೆ ಅವರಿಗೆ ನಿನ್ನ ರಕ್ಷಣೆ ಯಾವಾಗಲೂ ಇರ್ತದಂತೆ, ಯಾವಾಗಲೂ ಇರ್ತದೆ. ಅವರಿಗೇನು ವಿನಾಯಕಾನೀಕ ಮೂರ್ಧಸು ಪ್ರಭೋ ಅಂತ ಹೇಳ್ತಾರೆ. ಅವರಿಗೆ ನೀಕಪ ವಿನಾಯಕಾನೀಕಪ ಅಂತ. ವಿನಾಯಕ ಅಂತ ಹೇಳಿದರೆ ಅರ್ಥ ಏನು ಅಂದರೆ, ವಿನಾಯಕ ಅಂತಂದರೆ ವಿಘ್ನೇಶನಿಗೆ ವಿನಾಯಕ ಅಂತ ಹೆಸರು. ವಿಘ್ನಗಳೇನಿದ್ದಾವಲ್ವ, ಆ ವಿಘ್ನಗಳು ಅವನ ಸೈನ್ಯ ಅಂತೆ. ವಿಘ್ನಗಳೇ ಅವನ ಸೈನ್ಯ, ಯಾರಿಗೆ? ವಿಘ್ನೇಶನಿಗೆ ಅಂತ. ಹಾಗಾಗಿ ವಿಘ್ನಗಳೆಲ್ಲವೂ ಇದ್ದಾವೆ. ಆ ಆನೀಕ ಅಂದರೆ ಸಮೂಹ, ಆ ಸೈನ್ಯದ ಸಮೂಹ. ವಿಘ್ನಗಳೆಂಬಂಥ ಸಮೂಹಗಳು ಅಂತ ಅರ್ಥ. ಆ ಸಮೂಹಗಳೆಲ್ಲವೂ ಕೂಡ ಅವರ ಮೇಲೆ ಬಂದರೂ ಕೂಡ ಅವರೆಲ್ಲ, ಅದಕ್ಕೆ ಆನೀಕಪ ಅಂದರೆ ಅವುಗಳ ಒಡೆಯ, ಅಂದರೆ ದೊಡ್ಡ ದೊಡ್ಡ ವಿಘ್ನಗಳು ಅಂತ ಅರ್ಥ. ಇಂಥ ಯಾರು ನಿನ್ನ ಭಕ್ತರಾಗಿರ್ತಾರಲ್ಲ, ಆ ಭಕ್ತರಿಗೆ ಇಂಥ ಅನೇಕ ವಿಘ್ನಗಳು ಬಂದರೂ ಕೂಡ ಏನಾಗುತ್ತೆ ಅಂತಂದರೆ ಯಾವುದೇ ರೀತಿಯಾಗಿರುವಂತಹ ವಿಘ್ನ ಆಗೋದಿಲ್ಲ. ಅವರಿಗೆ ಮುಂದೆ ನಡ್ಕೊಂಡೇ ಹೋಗ್ತಿರ್ತಾರೆ. ಅವರು ನಿರ್ಭಯದಿಂದಾಗಿ ಹೋಗ್ತಾರಂತೆ. ಅವರು ತ್ವಯಾಭಿಗುಪ್ತ ವಿಚರಂತಿ ನಿರ್ಭಯದಿಂದಾಗಿ ಎಲ್ಲೂ ಭಯ ಇಲ್ಲದಂತೆ ಚೆನ್ನಾಗಿ ಬದುಕ್ತಾರಂತೆ. ಯಾವಾಗಲೂ ಮನುಷ್ಯನಿಗೆ ಯಾವಾಗ ಭಯ ಇರ್ತದೆ ಹೇಳಿ? ಜೀವನದಲ್ಲಿ ಏನಾದರೂ ತಪ್ಪು ಮಾಡಿದ್ದ ಅಂದರೆ ಭಯ ಇರ್ತದಂತೆ. ಜೀವನದಲ್ಲಿ ತಪ್ಪು ಮಾಡಿದ ಅಂದರೆ ಭಯ. ತಪ್ಪೇ ಮಾಡಿಲ್ಲ, ಯಾವಾಗಲೂ ಭಗವಂತನ ಧ್ಯಾನ ಮಾಡಿಕೊಂಡು ಬದುಕಿದ್ದೀವಿ ಅಂದರೆ ಭಯವೇ ಇರೋದಿಲ್ಲಂತೆ, ನಿರ್ಭಯವಾಗಿರ್ತದಂತೆ. ಆದ್ದರಿಂದ ಆ ರೀತಿ ಬದುಕಬೇಕು ಅಂತ. ನಿನ್ನ ಭಕ್ತರಿಗೆ ಎಷ್ಟು ವಿಘ್ನಗಳು ಬಂದರೂ ಕೂಡ ಭಯ ಆಗೋದಿಲ್ಲ ಅವರಿಗೆ. ಯಾಕೆಂದರೆ ಪ್ರಹ್ಲಾದರಾಜರೇ ಅದಕ್ಕೆ ನಿದರ್ಶನ. ಪ್ರಹ್ಲಾದರಾಜರು ಕೂಡ ಅವರೇನಾಗಿದ್ದರಂತೆ, ಕಯಾದು ಅಂದರೆ ಹಿರಣ್ಯಕಶಿಪುವಿನ ಹೆಂಡತಿ ಕಯಾದು ಗರ್ಭಿಣಿ ಇದ್ಲಂತೆ. ಈ ಹಿರಣ್ಯಕಶಿಪು ತಪಸ್ಸು ಮಾಡಬೇಕು ಅಂತ ಹೋಗಿದ್ದಂತೆ. ಆಗ ಕಯಾದು ಗರ್ಭಿಣಿ ಇರುವಾಗ
ಈ ಕಯಾದುವನ್ನು ನಾರದ ಮಹರ್ಷಿಗಳು ಬಂದು ಇಂದ್ರನ ಹತ್ರ ಇದ್ದರು, ಅವರನ್ನು ಕರ್ಕೊಂಡು ಹೋದ್ರಂತೆ ನಾರದ ಮಹರ್ಷಿಗಳು ಬಂದು ಕರ್ಕೊಂಡು ಹೋಗಿ ಏನು ಮಾಡಿದ್ರಂತೆ, ಅವ್ರಿಗೆ ಉಪದೇಶ ಮಾಡಿದ್ರಂತೆ. ಪ್ರತಿನಿತ್ಯ ಉಪದೇಶ ಅವರಿಗೆ. ಏನು ಉಪದೇಶ? ನಿತ್ಯ ಭಾಗವತವನ್ನು ಉಪದೇಶ ಮಾಡ್ತಿದ್ರಂತೆ. ಭಗವಂತ ಹೇಗಿರ್ತಾನೆ, ಭಗವಂತನ ಭಕ್ತರು ಹೇಗಿರ್ತಾರೆ, ಅವರ ಮಹಿಮೆ ಏನು, ಇದನ್ನೇ ಉಪದೇಶ ಮಾಡುತ್ತಿದ್ದರಂತೆ. ಆ ಉಪದೇಶ ಕೇಳಿ 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 ಆ ತಾಯಿ ಎಷ್ಟು ಕೇಳ್ತಿದ್ಲೋ ಏನೋ ಗೊತ್ತಿಲ್ಲ, ಗರ್ಭದಲ್ಲಿರೋ ಕೂಸಂತೂ ಕೇಳ್ತಿತ್ತಂತ. ಕೆಲವೊಂದು ಸರ್ತಿ ತಾಯಿಗೆ ಗೊತ್ತಾಗೋದಿಲ್ಲ, ನಿದ್ದೆ ಬಂದುಬಿಡ್ತದೆ, ಆಯಾಸ ಆಗಿರ್ತದೆ, ನಿದ್ದೆ ಬಂದಿರ್ತದೆ. ಆದರೆ ದೇವರ ಕಥೆ ಅಂದಾಗ ಒಳಗಿರುವ ಕೂಸು ಕೇಳ್ತಿರ್ತದಂತೆ, ಅದೊಂದು ಯೋಗ್ಯತೆ ಇರ್ತದಂತೆ ಅದಕ್ಕೆ. ಹಾಗೆ ಆ ಪ್ರಹ್ಲಾದರಾಜರು ಕೂಡ ಗರ್ಭದಲ್ಲಿರುವಾಗಲೇ ನಿತ್ಯವೂ ಕೂಡ ಪರಮಾತ್ಮನ ಕಥೆಯನ್ನು ಕೇಳಿದ್ರಂತೆ. ನಿತ್ಯ ಪರಮಾತ್ಮನ ಕಥೆ ಕೇಳಿದ್ರಲ್ಲ, ಆಮೇಲೆ ಅವರು ಹುಟ್ಟಿದರು, ಅವರು ಅವತಾರ ಮಾಡಿದರು. ಆಮೇಲೆ ಎಷ್ಟು ಹಿಂಸೆ ಕೊಟ್ಟ ಅವರಪ್ಪ ಹಿರಣ್ಯಕಶ್ಯಪ, ಎಷ್ಟು ಹಿಂಸೆ ಕೊಟ್ಟ. ನೀನು ದೇವರ ಧ್ಯಾನ ಮಾಡಬೇಡ ಅಂತ ಭಾಳ ಹಿಂಸೆ ಕೊಟ್ಟ. ಎಷ್ಟು ಹಿಂಸೆ ಕೊಟ್ಟರೂ ಕೂಡ ಎಲ್ಲಿಯಾದರೂ ಭಯ ಆಯಿತಾ ಅವರಿಗೆ, ಪ್ರಹ್ಲಾದರಾಜರಿಗೆ? ಆಗಲಿಲ್ಲ. ಯಾಕೆ? ಅವನ ಭಕ್ತರಾದ್ದರಿಂದ. ಪರಮಾತ್ಮನ ಭಕ್ತ ಅಂತಾಗಿಬಿಟ್ರೆ, ಅವನ ತತ್ವಜ್ಞಾನವನ್ನು ಸರಿಯಾಗಿ ಪಡೆದಿದ್ದ ಅಂತಾದರೆ ಆಗ ಅವನಿಗೆ ಭಯ ಆಗೋದಿಲ್ಲಂತೆ. ನಿರ್ಭಯ ಅಂತ ಹೇಳ್ತಾರೆ, ನಿರ್ಭೀತಿಯಿಂದ ಇರ್ತಾರೆ ಅಂತ ಹೇಳ್ತಾರೆ. ನಿರ್ಭೀತಿ, ಭಯವೇ ಇಲ್ಲದಂತೆ ಇರ್ತಾರೆ ಅಂತ. ಹೀಗೆ ಭಯ ಇಲ್ಲದಂತೆ ಬದುಕೋದು ಅಂತ ಈ ರೀತಿ. ಅದಕ್ಕೆ ಅವ್ರಿಗೆ ಎಷ್ಟು ಅಂದರೆ ಭಯ ಇರಲಿಲ್ಲ ಅಂದರೆ ಪ್ರಹ್ಲಾದರಾಜರಿಗೆ ಎಂತಿಂಥ ಹಿಂಸೆಗಳು ಕೊಟ್ಟರು, ಅವರಿಗೆ ಏನೇನು ಹಿಂಸೆ ಕೊಟ್ಟರು ಕೂಡ ಭಯ ಆಗಲಿಲ್ಲ ಅವ್ರಿಗೆ. ಒಮ್ಮೆ ಏನು ಮಾಡಿದ್ರಂತೆ, ಒಂದು ಭೂತವನ್ನೇ ಕರೆದು ಬಿಟ್ರಂತೆ. ಭೂತ ಶೂಲ ಹಿಡ್ಕೊಂಡು ಬಂತು, ಪ್ರಹ್ಲಾದನ ಕೊಲ್ಲು ಅಂತಂದರೆ ಶೂಲ ಎಸಿತದು, ಎಸಿದ್ರೆ ಅದೆಲ್ಲ ಹೋಗಿ ಹೂವಿನ ಮಳೆ ಆಗಿ ಬಿದ್ದು ಹೋಯ್ತಂತೆ ಪ್ರಹ್ಲಾದರಾಜನ ಮೇಲೆ, ಪುಡಿ ಪುಡಿಯಾಗಿ. ಹಾಗಾಯಿತು. ಆದ್ದರಿಂದ ಯಾಕೆ ಅಂದರೆ ಅದೋಕ್ಷಜಾನುಸ್ಮರಣಾನುಭಾವಾತ್, ನಾನು ಭಗವಂತನ ನಾಮಸ್ಮರಣೆ ಮಾಡುತ್ತಿದ್ದೇನೆ, ಪರಮಾತ್ಮನಲ್ಲಿ ಭಕ್ತಿ ಮಾಡಿದ್ದೇನೆ ಅಂತ. ಆದ್ದರಿಂದ ಅವನ ಭಕ್ತಿಯನ್ನು ಮಾಡಿದ್ರಿಂದ ತ್ವಯಾಭಿಗುಪ್ತ ವಿಚರಂತಿ ನಿರ್ಭಯ, ಅವರಿಗೆ ಭಯವೇ ಇರೋದಿಲ್ಲಂತೆ. ಯಾರು ಭಗವಂತನಲ್ಲಿ ಭಕ್ತಿ ಮಾಡ್ತಾರಲ್ಲ ಅವರು ಭಯ ಇಲ್ಲದಂತೆ ನಿರ್ಭೀತಿಯಿಂದಾಗಿ ಮುಂದೆ ಸಾಗ್ತಾ ಇರ್ತಾರಂತ ಅವರ ಜೀವನದಲ್ಲಿ. ಹಾಗೆ ಇರ್ತಾರೆ. ಆದ್ದರಿಂದ ದೇವರಲ್ಲಿ ಭಕ್ತಿ ಮಾಡಿದರೆ ಅವನು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ರಕ್ಷತಿ ಇತ್ಯೇವ ವಿಶ್ವಾಸ ಅಂತ, ದೇವರು ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನುವಂಥ ಗಟ್ಟಿ ನಂಬಿಕೆ ಬೇಕಂತ. ಆ ವಿಶ್ವಾಸ ಇದ್ದರೆ ಎಲ್ಲೂ ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಭಕ್ತರನ್ನು ನಾಶ ಆಗಲಿಕ್ಕೆ ಬಿಡೋದಿಲ್ಲ. ನಮೇ ಭಕ್ತ ಪ್ರಣಶ್ಯತಿ ಅಂತ ಕೃಷ್ಣ ಹೇಳ್ತಾನೆ. ನನ್ನ ಭಕ್ತರನ್ನು ನಾಶ ಆಗಲಿಕ್ಕೆ ಬಿಡೋದಿಲ್ಲ ಅಂತ. ಅದಕ್ಕೆ ಎಷ್ಟು ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಒಂದು ಪುರಾಣಾಂತರದಲ್ಲಿ ಹೇಳ್ತಾರೆ. ಒಂದು ಪಕ್ಷಿ ಇತ್ತಂತೆ. ಆ ಪಕ್ಷಿ ಗರ್ಭಿಣಿಯಾಗಿತ್ತು. ಗರ್ಭಿಣಿಯಾದ ಪಕ್ಷಿ ಅದು ಹಾರ್ತಾ 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 ಬಂತಂತೆ. ಹಾರ್ತಾ ಬಂದಂಥ ಪಕ್ಷಿ ಎಲ್ಲಿ ಹೋಯಿತು ಅಂದರೆ 18 ದಿವಸದ ಮಹಾಭಾರತದ ಯುದ್ಧ ನಡೀತಿತ್ತಂತೆ ಕುರುಕ್ಷೇತ್ರದಲ್ಲಿ. ಅಲ್ಲಿಗೆ ಹೋಗಿಬಿಡುತ್ತಂತ. ಅಲ್ಲಿ ಹಾರ್ತಾ ಇರುವಾಗ 18 ದಿನಗಳ ಯುದ್ಧದಲ್ಲಿ ಎಷ್ಟು ಬಾಣಗಳು ಪುಂಖಾನುಪುಂಖವಾಗಿ ಬಿಡ್ತಾ ಇದ್ದರು. ಅಂಥ ಒಂದು ಕುರುಕ್ಷೇತ್ರಕ್ಕೆ ಹೋದಾಗ ಅದರ ಗತಿ ಏನಾಗಲಿಕ್ಕಿಲ್ಲ. ಮೇಲೆ ಹಾರ್ತಿರ್ಬೇಕಾದ್ರೆ ಯಾರೋ ಬಾಣ ಹೊಡೆದುಕೊಂಡು ಬಿಡ್ಬೇಕು ಅದನ್ನು. ಅಂಥ ಸ್ಥಿತಿ. ಅದು ಗರ್ಭಿಣಿ ಪಕ್ಷಿ ಬೇರೆ. ಆದರೆ ಆ ತಾಯಿ ಗರ್ಭಿಣಿ ಆದಂಥ ಪಕ್ಷಿ ಏನು ಮಾಡಿತ್ತು, ಕೆಳಗಿಂದ ಹಾರ್ತಿತ್ತಂತೆ. ಕೆಳಗಿಂದ ಹಾರುವಾಗ ಒಂದು ಭಗದತ್ತ ಅಂತಿದ್ದ. ಆ ಭಗದತ್ತನ ಏನು ಕೆಳಗಡೆ ರಥ ಇತ್ತಲ್ಲ, ರಥದ ಕೆಳಗೆ ಹೋಗಿ ಕೂತ್ಕೊಳ್ತಂತ. ರಥದ ಕೆಳಭಾಗದಲ್ಲಿ, ಆ ರಥದ ಕೆಳಭಾಗದಲ್ಲಿ ಕೂತ್ಕೊಂಡು ಅಂದ್ಕೊಳ್ತಾ ಇದೆ, ದೇವರನ್ನು ಪ್ರಾರ್ಥನೆ ಮಾಡಿತಂತೆ. ಕೃಷ್ಣನನ್ನು ಎದುರುಗಡೆಯೇ ಅರ್ಜುನ ಇದ್ದ. ಅರ್ಜುನನ ರಥ, ಅದರಲ್ಲಿ ಸಾರಥಿಯಾಗಿ ಕೃಷ್ಣ ಇದ್ದ. ಅವನನ್ನು ನೋಡಿ ಅವನ ದರ್ಶನವನ್ನು ಮಾಡಿ ಒಂದು ಸರ್ತಿ ಕಣ್ತುಂಬಿಕೊಂಡು, ಕೃಷ್ಣ ನನ್ನ ಪ್ರಾಣ ಹೋಗುತ್ತೋ ಏನೋ ಗೊತ್ತಿಲ್ಲ, ಈ ಪ್ರಸಂಗದಲ್ಲಿ ಇಲ್ಲಿ ಬರಬಾರ್ದಿತ್ತು, ಬಂದುಬಿಟ್ಟಿದ್ದೀನಿ. ಆದರೆ ನಾನು ಹೋದರೂ ಕೂಡ ನನ್ನ ಮಕ್ಕಳನ್ನು ಬದುಕಿಸೋ. ತಾಯಿಗೆ ಆ ವಾತ್ಸಲ್ಯ ಇರ್ತದಂತೆ. ಗರ್ಭದಲ್ಲಿ ಇನ್ನೂ ಆ ಕೂಸನ್ನು ಎತ್ಕೊಂಡಿಲ್ಲ, ಆಗಲೇ ಆ ಮಮಕಾರ ಎನ್ನುವಂಥದ್ದು ಹುಟ್ಟಿಬಿಟ್ಟಿರ್ತದಂತೆ ಆ ತಾಯಿಗೆ. ಹಾಗೆ ಅದು ಹೇಳಿತಂತೆ. ಪಕ್ಷಿ ಅಂದುಕೊಳ್ತು, ಕೃಷ್ಣನನ್ನು 2 ಕಣ್ಣಿಂದ ನೋಡಿ ಧ್ಯಾನ ಮಾಡಿಕೊಂಡು ಕಣ್ಮುಚ್ಚಿ ಒಂದು ಸರ್ತಿ, ಕೃಷ್ಣ ನನಗೇನಾದರೂ ಪರವಾಗಿಲ್ಲ, ನನ್ನ ಮಕ್ಕಳು ಉಳಿಬೇಕು ಅಂತ ಅಂದ್ಕೊಳ್ತಂತೆ. ಅಷ್ಟು ಪ್ರಾರ್ಥನೆ ಮಾಡಿತು ನೋಡಿ. ಭಗವಂತ ರಕ್ಷಣೆ ಮಾಡ್ತಾನೆ ಅನ್ನುವ ವಿಶ್ವಾಸ ಇತ್ತು ಅಂದರೆ ಹೇಗಾಗತ್ತೆ ಅನ್ನೋದಕ್ಕೆ. ಆಮೇಲೆ ಕೃಷ್ಣ ಏನು ಮಾಡಿದ್ನಂತೆ, ಕೂಡಲೇ ರಥವನ್ನು ಭಗದತ್ತನ ಕಡೆಗೆ ಹೊರಡಿಸಿದ್ನಂತೆ. ಆ ಭಗದತ್ತನ ಕಡೆಗೆ ರಥ ಬಂತು. ಆ ರಥ ಬಂದ ಕೂಡಲೇ ಪರಮಾತ್ಮ ಏನು ಮಾಡಿದ, ಇವನು ಬಾಣ ಬಿಡ್ತಿದ್ದಾನಷ್ಟೇ ಅರ್ಜುನ. ಬಿಡುವಾಗ ಏನು ಮಾಡಿದ್ನಂತೆ, ಸರಿಯಾಗಿ ಸ್ವಲ್ಪ ಭೂಮಿ ಒತ್ತಿದ್ನಂತೆ ಕೆಳಗೆ. ಆ ಭೂಮಿ ಒತ್ತಿದ ಕೂಡಲೇ ಏನಾಯ್ತಂತೆ, ಬಾಣ ಕೆಳಗಡೆಯಿಂದ ಹೋಯ್ತಂತೆ. ಕೆಳಗಡೆಯಿಂದ ಹೋಗಬೇಕಾದ್ರೆ ಸರಿಯಾಗಿ ಆ ಪಕ್ಷಿ ಏನಿತ್ತಲ್ಲ, ಆ ಪಕ್ಷಿಯ ಗರ್ಭದ ಚೀಲದ ತುದಿಗೆ ಒಂದು ಸ್ವಲ್ಪ ಸವರ್ಕೊಂಡು ಹೋಯ್ತಂತೆ.
ಅದು ಸ್ವಲ್ಪ ಸವರಿದ ಕೂಡಲೇ ಅದರ ಹೊಟ್ಟೆ ಒಳಗಿದ್ದಂಥ 4 ಮೊಟ್ಟೆಗಳು ಕೆಳಗೆ ಬಿದ್ದುವಂತೆ, ಪಟ್ 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 ಅಂತ ಕೆಳಗೆ ಬಿದ್ದುವಂತೆ, ಎಲ್ಲ ಬಿದ್ದು, ಒಡಿಲಿಲ್ಲ. ಯಾಕೆ ಅಂದರೆ ಅಲ್ಲೆಲ್ಲ ಏನು ವ್ಯವಸ್ಥೆ ಇರುತ್ತೆ ಅಂತಂದರೆ, ಈ ಕುದುರೆಗೆ ಹಾಕಲಿಕ್ಕೆ ಅಂತ ಹುಲ್ಲಿರ್ತದಲ್ಲ, ಅದು ರಥದ ಕೆಳಗಿಟ್ಟಿದ್ರಂತ ಒಂದು ಸ್ವಲ್ಪ, ಆ ಕೆಳಗಿಟ್ಟಂಥ ಹುಲ್ಲಿನ ಮೇಲೆ ಸರಿಯಾಗಿ ಏನಾಯಿತು, ಆ ಮೊಟ್ಟೆಗಳು ಬಿದ್ದುವಂತೆ, 4 ಮೊಟ್ಟೆಗಳು ಬಿದ್ದುವಂತೆ. ಇಷ್ಟು ವ್ಯವಸ್ಥೆ ಮಾಡಿದ. ಆ ಪಕ್ಷಿ ನೋಡಿತು ಒಂದು ಸರ್ತಿ, ನೋಡಿ ಭಗವಂತ ನಿನ್ನ ದರ್ಶನ ಆಯಿತು, ನನ್ನ ಮಕ್ಕಳು ಉಳಿದ್ರು, ಇನ್ನು ನಿನ್ನ ಜವಾಬ್ದಾರಿ ಅಂತ ಅಂದ್ಕೊಂಡು ನೀನೇ ರಕ್ಷಣೆ ಮಾಡ್ತಿ, ನನಗೆ ವಿಶ್ವಾಸ ಇದೆ ಅಂತ ಅಂದ್ಕೊಂಡು ಆ ಪಕ್ಷಿ ಅಲ್ಲೇ ಹೊರಟೋಗಿ ಬಿಡುತ್ತಂಥದ್ದು. ಆದ ನಂತರ ಈ ಭಗದತ್ತನ ರಥ ಮುಂದಕ್ಕೆ ಹೋಯಿತು, ಆದರೆ ಹುಲ್ಲಿನ ತಪ್ಪಲು ಹಾಗೇ ಇತ್ತು. ಆ ದೊಡ್ಡ ಕುರುಕ್ಷೇತ್ರದಲ್ಲಿ ಯಾವ ಆನೆ ಬೇಕಾದರೂ ತುಳಿಬೋದು, ಏನು ಬೇಕಾದರೂ ಮಾಡ್ಬೋದು. ಅಷ್ಟರಲ್ಲಿ ಏನು ಮಾಡಿದ್ದಂತೆ ಭಗವಂತ, ಒಂದು ಆನೆ ಬರ್ತಾ ಇತ್ತಂತೆ. ಆನೆ ಬರುವಾಗ ಆನೆಯ ಕಂಠಕ್ಕೆ ಒಂದು ದೊಡ್ಡ ಗಂಟೆ ಇತ್ತಂತೆ. ಆದರೆ ಗಂಟೆಯ ಒಳಗೆ ನಾಳ ಇರಲಿಲ್ಲ, ಅದಕ್ಕೆ ನಾಳ ಇಲ್ಲ, ಅಂತಹ ಒಂದು ಗಂಟೆ. ಆ ಗಂಟೆಯನ್ನು ಕಟ್ಕೊಂಡು ಬರ್ತಾ ಇರುವಾಗ ಅರ್ಜುನನ ಕೈಯಿಂದ ಬೇಕು ಅಂತ ಅದಕ್ಕೆ ಬಾಣ ಹೊಡೆಸಿದಂತೆ. ಆ ಗಂಟೆ ಕತ್ತರಿಸಿಕೊಂಡು ಕೆಳಗೆ ಬಿತ್ತಂತೆ, ಹಾಗೆ ಮಗಚಿಕೊಂಡು ಬಿತ್ತಂಥದ್ದು. ಅದು ಬೀಳುವಾಗ ಸರಿಯಾಗಿ ಮೊಟ್ಟೆಯ ಮೇಲೆ ಬಂದು ಬಿದ್ದಿದೆ ಅಂಥದ್ದು ಆ ಗಂಟೆ ಎನ್ನುವಂಥದ್ದು. ಅದಕ್ಕೆ ಭಗವಂತ ಕೂಡಲೇ ಒಂದು ವರ ಕೊಟ್ಟನಂತೆ, ಈ ಗಂಟೆ 5,000 ಜನ ಸೇರಿ ಇದನ್ನು ಅಲಗಾಡಿಸಿದರೆ ಮಾತ್ರ ಇದನ್ನು ಎತ್ತಲಿಕ್ಕಾಗಬೇಕು, ಇಲ್ದಿದ್ರೆ ಇಲ್ಲ ಅಂತ ಒಂದು ವರ ಕೊಟ್ಟ ಪರಮಾತ್ಮ. ಕೊಟ್ಟು ಕೂಡಲೇ ಅದನ್ನು ಯಾರು ಏನು ಮಾಡಿದರೂ ಕೂಡ ಅಲಗಾಡಿಸ್ಲಿಕ್ಕಾಗಲಿಲ್ಲಂತ. ಎಷ್ಟೋ ಆನೆಗಳು ಒಂಟೆಗಳು ಏನು ಮಾಡಿದರೂ ಆಗಲಿಲ್ಲ, ಅದಕ್ಕೆ ಏನೂ ಆಗಲಿಲ್ಲ. ಕೊನೆಗೆಲ್ಲ ಯುದ್ಧ ಮುಗೀತು. ಯುದ್ಧ ಎಲ್ಲ ಮುಗಿದಾದ ಮೇಲೆ ಭೀಷ್ಮಾಚಾರ್ಯರು ಶರಪಂಜರದಲ್ಲಿ ಮಲಗಿದ್ರಂಥವ್ರು, ಉತ್ತರಾಯಣಕ್ಕೋಸ್ಕರ ಕಾಯ್ತಾ ಇದ್ರು. ಅದಕ್ಕೆ ಶರಪಂಜರದಲ್ಲಿ ಮಲಗಿದಾಗ ಆಗ ಆ ಸಂದರ್ಭದಲ್ಲಿ ಏನಾಯ್ತಂತೆ, ಈ ಭೀಷ್ಮಾಚಾರ್ಯರು ಉಪದೇಶ ಮಾಡುತ್ತಾರೆ ಅನ್ನೋ ಸಂಗತಿ ಗೊತ್ತಾಯಿತು. ಭೀಷ್ಮಾಚಾರ್ಯರು ಉಪದೇಶವನ್ನು ಕೇಳಬೇಕು ಅಂತ ಎಲ್ಲೆಲ್ಲಿಂದಲೋ ಏನೋ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಬರ್ತಾ ಇದ್ರಂತೆ. ಹಾಗೆ ಅಲ್ಲಿ ಕೇಳಬೇಕು, ಶ್ರವಣ ಮಾಡಬೇಕು ಅಂತ ದೂರದಿಂದ ಶೌನಕ ಮಹರ್ಷಿಗಳು ಬರ್ತಾ ಇದ್ರಂತೆ. ಶೌನಕರು ಅಂದರೆ ಭಾಗವತ ಆರಂಭ ಆಗುತ್ತಲ್ಲ, ಅದೇ ಋಷಿಗಳು. ಆ ಶೌನಕ ಮಹರ್ಷಿಗಳು ಬರುವಾಗ ಅನೇಕ ಶಿಷ್ಯರನ್ನು ಕರ್ಕೊಂಡು ಬರ್ತಿದ್ರು. ಅವರು ದಾರಿಯಲ್ಲಿ ಹೋಗ್ತಾ ಇರುವಾಗ ಅವರಿಗೆ ದೂರದಲ್ಲಿ ಎಲ್ಲೋ ಒಂದು ಕಡೆಯಿಂದ ಶಬ್ದ ಕೇಳಿಸ್ತಂತೆ, ಚುಚಿ ಕುಚಿ ಚುಚಿ ಕುಚಿ ಅಂತ ಶಬ್ದ ಕೇಳಿಸ್ತು. ಏನಿದು ಶಬ್ದ ಅಂತ ಅಂದ್ಕೊಂಡು ಹುಡುಕಿದಾಗ ಒಂದು ಗಂಟೆ, ದೊಡ್ಡದಾದ ಗಂಟೆ ನೋಡಿದ ಕೂಡಲೇ ಏನಪ್ಪ ಇದು ಗಂಟೆ ಅಂತ ನೋಡುವಾಗ ಅವರ ಶಿಷ್ಯರೆಲ್ಲ 5,000 ಜನ ಇದ್ದರು. ಅಷ್ಟೂ ಜನ ಸೇರಿ ಅದನ್ನು ಎತ್ತಿದರೆ ಒಂದು ಸರ್ತಿ ಒಳಗಡೆ 4 ಪಕ್ಷಿಯ ಮರಿಗಳು ರೆಕ್ಕೆ ಬಲ್ತಿದ್ವು, ಮೇಲೆ ಹಾರಾಡಿಕೊಂಡು ಹೋದುವಂತೆ. ದೇವರು ರಕ್ಷಣೆ ಮಾಡುತ್ತಾನೆ ಅನ್ನುವಂಥ ವಿಶ್ವಾಸ ಇಟ್ಟರೆ ಎಲ್ಲೂ ರಕ್ಷಣೆ ಮಾಡುತ್ತಾನೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳ್ತಾರೆ. ಹಾಗಾಗಿ ಭಗವಂತನನ್ನು ನಂಬಬೇಕು. ಅದಕ್ಕೆ ನನ್ನನ್ನು ನಂಬಿದರೆ ಯಾರ್ಯಾರು ಇರ್ತಾರೋ ಅವರ ರಕ್ಷಣೆಯನ್ನು ನಾನು ಮಾಡುತ್ತೇನೆ ಅಂತ ತ್ವಯಾಭಿಗುಪ್ತ ವಿಚರಂತಿ ನಿರ್ಭಯ. ಅದಕ್ಕೆ ಭೀತಿ ಆಗಲಿಲ್ಲಂತೆ ಆ ಪಕ್ಷಿಗೆ. ಯಾಕೆ ಅಂದರೆ ದೇವರಿದ್ದಾನೆ ಅಂತ ಎದುರುಗಡೆ ಕೃಷ್ಣನ್ ನೋಡಿತದು ಪಕ್ಷಿ. ತಾಯಿ, ನನ್ನ ಕೃಷ್ಣ ಇದ್ದಾನೆ, ಭಗವಂತ ಅವನೇ ನನ್ನ ಮಕ್ಕಳನ್ನು ರಕ್ಷಣೆ ಮಾಡುತ್ತಾನೆ ಅಂತ. ಇಲ್ದಿದ್ರೆ ನಾವೇನು ಮಾಡ್ತೇವೆ ಹೇಳಿ? ನಾವೇನು ರಕ್ಷಣೆ ಮಾಡಲಿಕ್ಕಾಗ್ತದೆ? ನಾವು ಅಂದ್ಕೊಳ್ತಿರ್ತೀವಿ ಅಷ್ಟೇ. ನಾನಿಲ್ಲ ಅಂದ್ರೆ ನನ್ನ ಕುಟುಂಬ ಏನಾಗ್ತದೋ ಏನೋ ಅಂತ ಅಂದ್ಕೊಂಡಿರ್ತೀವಿ. ಏನಿಲ್ಲ, 2 ಮಂದಿನ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಅಂತ ಇರ್ತಾರೆ ಅಷ್ಟೇ. ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ತಿದ್ದೀವಿ, ಹೊರಗೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಿದ್ದೀವಿ, ದುಡಿತಿದ್ದೀವಿ ಅಂದ ಕೂಡಲೇ ಎಷ್ಟು ಕೋಡ್ ಬರ್ತದೆ ನಮಗೆ. ಏನು ನಾನು ಎಷ್ಟು ಕಷ್ಟಪಟ್ಟು ಬರ್ತೀನಿ ಮಾಡ್ತೀನಿ, ನಾನಿಲ್ಲ ಅಂದರೆ ನಿಮ್ಮ ಗತಿ ಏನು ಅಂತ ಹೇಳ್ತಿರ್ತಾನಂತೆ ಗಂಡ ಒಂದೊಂದು ಸರ್ತಿ. ಅದರಲ್ಲೂ ಏನು ಗಂಡ ಪರವಾಗಿಲ್ಲ, ಹೆಂಡತಿಗೆ ಏನಾದರೂ ಕೆಲಸ ಇದ್ದು ಗಂಡ ಕೆಲಸಕ್ಕೆ ಹೋಗಿಲ್ಲ ಅಂದರೆ ಮುಗ್ದೇ ಹೋಯ್ತು ಕಥೆಯನ್ನು. ನಾನಿಲ್ಲ ಅಂದರೆ ನಿಮ್ಮ ಗತಿ ಏನು ಅಂತ ಇರ್ತಾಳೆ. ಆ ರೀತಿ ಇರ್ತದಂತೆ. ನಾವು ಯಾರಿಲ್ಲ ಅಂದರೂ ಕೂಡ ಕಾಲಕ್ಕೆ ಭಗವಂತ ರಕ್ಷಣೆ ಮಾಡ್ತಾ ಇರ್ತಾನೆ. ದೇವರ ರಕ್ಷಣೆ ಎನ್ನುವಂಥದ್ದು ಇರ್ತದೆ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಗರ್ಭದಿಂದ ಹಿಡ್ಕೊಂಡು ನಮ್ಮ ಜೀವನದ ಉದ್ದಕ್ಕೂ ನಮ್ಮನ್ನು ರಕ್ಷಣೆ ಮಾಡೋದು ಯಾರು ಅಂತಂದರೆ ಭಗವಂತನೇ ರಕ್ಷಣೆ ಮಾಡೋದಂತ, ಪರಮಾತ್ಮನೇ ರಕ್ಷಣೆ ಮಾಡೋದಂತ. ಯಾಕೆ ಎಲ್ಲೆಲ್ಲಿ ನಾವು ಅಂದ್ಕೊಂಡಿದ್ದೀವಲ್ಲ, ಎಲ್ಲೆಲ್ಲಿ ಹೇಗೆ ರಕ್ಷಣೆ ಮಾಡುತ್ತಾನೆ ನಮಗೆ ಗೊತ್ತಿಲ್ಲ. ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಲ್ಲಲ್ಲಿ ಆಹಾರ ಇತ್ತವರು ಯಾರೋ. ಹಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಸುವನು, ಇದಕ್ಕೆ ಸಂಶಯವಿಲ್ಲ. ದೇವರು ಅಲ್ಲಲ್ಲೇ ರಕ್ಷಣೆ ಮಾಡ್ತಿರ್ತಾನೆ. ನಾವು ಮಾಡ್ತಿದ್ದೇವೆ ಅಂತ ತಿಳ್ಕೊಂಡ್ರೆ ನಮ್ಮ ದಡ್ತಾನೆ. ಆದ್ದರಿಂದ ದೇವರ ರಕ್ಷಣೆ ಇರುತ್ತಲ್ಲ, ಅಂಥ ಮಹಾತ್ಮರಿಗೆ ನಿರ್ಭೀತಿಯಿಂದಾಗಿ ಎಲ್ಲ ಕಡೆ ಮುಂದೆ ಸಾಗ್ತಾ ಇರ್ತಾರಂತೆ. ವಿನಾಯಕ ನೀ ಕಪ ಮೂರ್ಧ ಸುಪ್ರಭು. ಎಷ್ಟು ವಿಘ್ನಗಳು ಬಂದರೂ ಕೂಡ ಅದನ್ನು ಎದುರಿಸ್ಕೊಂಡು
ಮುಂದೆ ಮುಂದೆ ಹೋಗ್ತಿರ್ತಾರೆ. ಅಂತಹ ಶಕ್ತಿ ಎನ್ನುವಂಥದ್ದು ಬರ್ತದೆ. ಅದನ್ನು ಕೊಡುವಂಥವನು ನೀನೇ ಭಗವಂತ. ನೀನು ಪುಟ್ಟದಾದ ಗರ್ಭದಲ್ಲಿ ಹೋಗಿ ವಾಸ ಮಾಡ್ತಿದ್ದೀಯಲ್ಲೋ, ನಿನಗೆ ನಮಸ್ಕಾರ, ನಿನಗೊಂದು ದೊಡ್ಡ ನಮನ ಅಂತ ಹೇಳಿದರು. ಮತ್ತೆ ಮುಂದೆ ಹೇಳ್ತಾರೆ, ಸತ್ವಂ ವಿಶುದ್ಧಂ ಶ್ರಯತೆ ಭವಾನ್ ಸ್ಥಿತೌ ಶರೀರಿಣಾಂ ಶ್ರೇಯ ಉಪಾಯನಂ ವಪುಃ ವೇದಕ್ರಿಯಾ ಯೋಗ ತಪಸ್ಸಮಾದಿಭಿಃ ತವಾರ್ಹಣಂ ಯೇನ ಜನಃ ಸಮೀಹತೆ. ಸತ್ವಂ ವಿಶುದ್ಧಂ, ಇನ್ನು ನೀನು ಸ್ಥಿತಿಕಾಲದಲ್ಲಿರಬೇಕಾದ್ರೆ ಸ್ಥಿತವು ಅಂತ ಹೇಳ್ತಾರೆ. ಭವಾನ್ ಸ್ಥಿತವು, ಸ್ಥಿತಿಕಾಲದಲ್ಲಿ ಶುದ್ಧ ಸತ್ವಾತ್ಮಕವಾದಂಥ ಹೃದಯ ಇರುವಂಥ ಬ್ರಹ್ಮದೇವರೇನಿದ್ದಾರಲ್ಲ, ಅವರದ್ದು ಹೃದಯ ಎಂಥದ್ದು ಅಂದರೆ ಶುದ್ಧ ಸತ್ವಾತ್ಮಕವಾದದ್ದು. ಶುದ್ಧ ಸತ್ವಾತ್ಮ ಅಂದರೆ ಸತ್ವ ಪ್ರಚುರ ಅಂತ ಅರ್ಥ. ಸತ್ವ ಪ್ರಚುರ ಇದೆ, ತಮೋಗುಣನೂ ಇದೆ, ರಜೋಗುಣನೂ ಇದೆ, ಆದರೆ ಅದರ ಪ್ರಭಾವ ಇಲ್ಲ. ನಮ್ಮಲ್ಲಿ ಹಾಗಲ್ಲ, ಸತ್ವಗುಣ ಇದೆ, ಸತ್ವದ ಪ್ರಭಾವ ಇಲ್ಲ. ಇರೋದೇನು ಬರೀ ರಜೋ ಮತ್ತು ತಮೋಗುಣದ ಪ್ರಭಾವ, ಅದು ನಮ್ಮಲ್ಲಿ ಜಾಸ್ತಿ ಇರ್ತದಂತೆ. ಅವರಲ್ಲಿ ಹಾಗಲ್ಲ, ಸತ್ವ ಪ್ರಚುರ, ಸತ್ವವೇ ಹೆಚ್ಚಿರ್ತದಂತೆ. ಹಾಗೆ ಅಂಥ ಸತ್ವಪ್ರಚುರವಾದಂಥ ಅವರ ದೇಹದಲ್ಲಿ ನೀನು ಯಾವಾಗಲೂ ಇರ್ತೀ ಅಂತ ಹೇಳ್ತಾರೆ. ನೀನು ಯಾವಾಗಲೂ ಇರ್ತೀ. ಯಾಕೆ ಅಂತಂದರೆ ನಾನು ಅದನ್ನು ತಿಳ್ಕೊಂಡಿದ್ದೀನಿ ಅಂತ ಹೇಳುತ್ತಾರೆ. ಹೇಗೆ ಅಂತಂದರೆ ಶರೀರಿಣಾಂ ಶ್ರೇಯ ಉಪಾಯನಂ ವಪುಃ ವೇದಕ್ರಿಯಾ ಯೋಗ ತಪಸ್ಸಮಾದಿಭಿಃ. ಇಲ್ದಿದ್ರೆ ಅವರು ಈ ನಮ್ಮಂಥ ಶರೀರ ಇರುವಂಥ ನಮಗೆಲ್ಲರಿಗೂ ಕೂಡ ಈ ಉಪದೇಶ ಮಾಡಲಿಕ್ಕೆ ಹೇಗೆ ಸಾಧ್ಯ? ಉಪದೇಶ ಮಾಡಬೇಕು ಅಂತ ಆದರೆ ಬೇರೆ ಬೇರೆಯವರು ಇರ್ತಾರೆ, ಸಾಮಾನ್ಯ ಜನರಿದ್ದಾರಲ್ಲ, ಸಾಮಾನ್ಯ ಜನರಿಗೆಲ್ಲ ಉಪದೇಶ ಮಾಡುತ್ತಿದ್ದಾರೆ. ಅವರು ಉಪದೇಶ ಮಾಡುತ್ತಿದ್ದಾರೆ ಅಂತಾದರೆ ಅವರ ಒಳಗೆ ಒಂದು ವಿಶೇಷವಾದ ರೂಪದಿಂದ ಪರಮಾತ್ಮ ಇರಲೇಬೇಕು. ಅವನಿಲ್ಲದೇ ಇದ್ದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ರೀತಿ ಉಪನ್ಯಾಸ ಮಾಡುತ್ತಿದ್ದಾರೆ, ಚೆನ್ನಾಗಿ ಹೇಳುತ್ತಿದ್ದಾರೆ ಅಂದರೆ ಭಗವಂತ ಒಂದು ರೂಪದಿಂದ ಅವರಲ್ಲಿ ಇದ್ದಾನೆ ಅಂತಲೇ ಅರ್ಥ. ಇಲ್ದಿದ್ರೆ ಒಳ್ಳೊಳ್ಳೆ ವಿಷಯಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಳ್ಳೊಳ್ಳೆ ವಿಷಯಗಳು ಬರಬೇಕು, ಮತ್ತು ಅದು ಅರ್ಥ ಆಗಬೇಕು, ಕೇಳೋರಿಗೆ ಅರ್ಥ ಆಗಬೇಕು, ಮಾಡಬೇಕು, ಇದೆಲ್ಲ ಆಗಬೇಕು ಅಂತ ಆದರೆ ಒಳಗೆ ಅವನಿರಲೇಬೇಕು ಭಗವಂತ. ಅವರು ಒಳ್ಳೆ ತಪಸ್ಸು ಮಾಡುತ್ತಾರಂತೆ, ವೇದಾಧ್ಯಯನವನ್ನು ಮಾಡುತ್ತಾರಂತೆ, ನಿನ್ನ ಆರಾಧನೆಯನ್ನು ಮಾಡುತ್ತಿದ್ದಾರೆ. ಎಲ್ಲ ವೇದಾಧ್ಯಯನವನ್ನು ಮಾಡೋದು, ಸಮಾಧಿಯಿಂದ ನಿನ್ನನ್ನು ಆರಾಧನೆ ಮಾಡೋದು, ತಪಸ್ಸಿನಿಂದ ಮಾಡೋದು, ಇದೆಲ್ಲ ಮಾಡಬೇಕು ಅಂತಾದರೆ ಒಳಗೊಂದು ರೂಪದಿಂದ ಆ ಭಗವಂತ ಇರಲೇಬೇಕು, ಪರಮಾತ್ಮ ಇರಲೇಬೇಕು. ಅವನು ಇದ್ದದ್ರಿಂದಲೇ ಸಾತ್ವಿಕವಾಗಿರ್ತಾರಂತೆ. ಯಾರಾದರೂ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಅಂದ ಕೂಡಲೇ ಒಳ್ಳೆಯ ಕೆಲಸ ವ್ಯಕ್ತಿ ಮಾಡಿದ ಅಂತ ತಿಳಿಬಾರ್ದಂತೆ. ಮತ್ತೇನು, ಅವನ ಒಳಗೆ ಭಗವಂತನಿಂದ ಮಾಡಿಸಿದ ಅಂತ. ನಾಹಂಕರ್ತ ಹಂಕರ್ತ ಎಲ್ಲ ಪರಮಾತ್ಮ ಮಾಡಿಸಿದ್ದು ಅಂತ. ಯಾರೋ ಒಬ್ಬ ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾನೆ, ಅವನು ಒಳ್ಳೆಯ ಕೆಲಸ ಮಾಡುತ್ತಿದ್ದಾನೆ ಅಂದರೆ ಅರ್ಥ ಏನು? ಅವನ ಒಳಗೆ ಭಗವಂತನ ಒಂದು ವಿಭೂತಿ ರೂಪ ಇದೆ. ಆ ವಿಭೂತಿ ರೂಪದಿಂದಲೇ ಇದೆಲ್ಲವೂ ಕೂಡ ನಡೆಯುವಂಥದ್ದು. ಹಾಗೆ ನಡೆಯೋದು. ಆದ್ದರಿಂದಾಗಿ ಪರಮಾತ್ಮ ಅವನಿರೋದ್ರಿಂದ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಪರಮಾತ್ಮನನ್ನು ಕೊಂಡಾಡುತ್ತಿದ್ದಾರೆ, ನಮಗೆಲ್ಲ ಜ್ಞಾನೋಪದೇಶಕರಾಗಿದ್ದಾರೆ ಅಂತ ಹೇಳುತ್ತಾರೆ. ಅಲ್ಲೂ ಹಾಗೇನೆ ಭೀಷ್ಮಾಚಾರ್ಯರು ಕೊನೆಯ ಕಾಲದಲ್ಲಿ ತತ್ವಜ್ಞಾನದ ಉಪದೇಶ ಮಾಡಿದ್ರಲ್ಲ, ಅವನ ತತ್ವಜ್ಞಾನದ ಉಪದೇಶವನ್ನು ಮಾಡಬೇಕಾದ್ರೆ ಶರಪಂಜರದಲ್ಲಿ ಮಲಗಿಕೊಂಡು ಉಪದೇಶವನ್ನು ಮಾಡ್ತಾ ಇದ್ದರು. ಆ ಶರಪಂಜರದಲ್ಲಿ ಮಲಗಿ ಉಪದೇಶವನ್ನು ಮಾಡಬೇಕಾದ್ರೆ ಅಲ್ಲೇನಾಯಿತು? ಭೀಷ್ಮಾಚಾರ್ಯ ಉಪದೇಶ ಮಾಡಿದ್ದಲ್ಲ, ಮತ್ತೇನು ಅಂದರೆ ಅವರ ಒಳಗೆ ಕೃಷ್ಣನೇ ಒಂದು ರೂಪದಿಂದ ಪ್ರವೇಶ ಮಾಡಿ ಅವನು ಉಪದೇಶ ಮಾಡಿ. ಯಾಕೆ? ಅವರು ಉಪದೇಶ ಮಾಡಬೇಕಾದ್ರೆ ಭಗವಂತನ ಸನ್ನಿಧಾನ ಬೇಕು, ಅವನಿಲ್ದಿದ್ರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸತ್ವಂ ವಿಶುದ್ಧಂ ಶ್ರಯತೆ ಭವಾನ್ ಸ್ಥಿತೌ ಶರೀರಿಣಾಂ ಶ್ರೇಯ ಉಪಾಯನಂ ವಪುಃ ವೇದಕ್ರಿಯಾ ಯೋಗ ತಪಸ್ಸಮಾದಿಭಿಃ ತವಾರ್ಹಣಂ ಯೇನ ಜನಃ ಸಮೀಹತೆ. ಇಂಥವನು ಪರಮಾತ್ಮ. ನೀನು ನಿನ್ನ ಸನ್ನಿಧಾನದಿಂದ ಎಲ್ಲ ಜಗತ್ತಿನಲ್ಲಿ ಜ್ಞಾನೋಪದೇಶವನ್ನು ಮಾಡುತ್ತಾರೆ. ಅಂಥ ಭಗವಂತನೇ ನಿನಗೊಂದು ದೊಡ್ಡ ನಮಸ್ಕಾರ ಅಂತ ಹೀಗೆ ನಮಸ್ಕಾರವನ್ನು ಮಾಡಿ, ನೀನು ಸಣ್ಣ ಕೂಸಾಗಿ ಗರ್ಭದಲ್ಲಿ ಪ್ರವೇಶ ಮಾಡಿದೆಯಲ್ಲೋ ಅಂತ ಗರ್ಭಸ್ತುತಿಯನ್ನು ಮಾಡುತ್ತಿದ್ದಾರೆ. ಸತ್ವಂ ನ ಚೇದ್ಧಾತರಿದಂ ನಿಜಂ ಭವೇತ್ ವಿಜ್ಞಾನಮಜ್ಞಾನ ವಿದಾಪಮಾರ್ಜನಂ ಗುಣಪ್ರಕಾಶೈರನುಮೀಯತೆ ಭವಾನ್ ಪ್ರಕಾಶತೆ ಯಸ್ಯ ಚ ಏನ ವಾ ಗುಣಃ. ಇನ್ನು ಭಗವಂತನನ್ನು ಮತ್ತೊಮ್ಮೆ ಹೇಳ್ತಿದ್ದಾರೆ, ಇಲ್ಲಿ ತನಕ ನೀನು ಇರೋದ್ರಿಂದ ತತ್ವಜ್ಞಾನದ ಉಪದೇಶವನ್ನು ಮಾಡುತ್ತಾರೆ ಅಂತ, ನೀನು ಇದ್ರೆ ಏನಾಗ್ತು ಅಂತ ಅನ್ವಯದಿಂದ ಹೇಳಿದರು. ಇನ್ನೊಂದೇನು ಮಾಡುತ್ತಿದ್ದಾರೆ? ವ್ಯತಿರೇಕದಿಂದ, ಅಂದರೆ ನೀನು ಇಲ್ಲ ಅಂದರೆ ಏನಾಗ್ತದೆ ಅಂತ, ನೀನಿಲ್ಲ ಅಂದರೆ ಏನಾಗ್ತದೆ ಅನ್ನೋದನ್ನು ಹೇಳ್ತಿದ್ದಾರೆ. ಸತ್ವಂ ನ ಚೇದ್ಧಾತರಿದಂ ನಿಜಂ ಭವೇತ್
ಜಗತ್ತಿಗೆ ಆಧಾರನಾಗಿರುವಂಥ ನೀನು ಬ್ರಹ್ಮಾದಿಗಳ ಶರೀರದಲ್ಲಿ ಇರಲಿಲ್ಲ ಅಂತಾದರೆ ಆಗೇನಾಗಿಬಿಡ್ತದೆ ಅಂತಾದರೆ ವಿಜ್ಞಾನಮಜ್ಞಾನ ಬಿದಾಪ ಮಾರ್ಜನಂ, ಇದ್ಯಾವುದು ನಡೆಯೋದಿಲ್ಲ. ನ ಮಾರ್ಜನಂ ಅಂದರೆ ಒಳಗಡೆ ಅಜ್ಞಾನ, ಅಜ್ಞಾನ ಅಂತಂದರೆ ಗೊತ್ತು, ದಡ್ತನ ಅಜ್ಞಾನ. ಇನ್ನು ಬಿದ ಅಂದರೆ ಮಿಥ್ಯಾಜ್ಞಾನ, ವಿಪರೀತ ಜ್ಞಾನ, ಇಲ್ಲದೆ ಇದ್ದದ್ದನ್ನು ಇದೆ ಅಂತ ತಿಳ್ಕೊಳ್ಳೋದು. ಜಗತ್ತು ಸತ್ಯ ಆದರೆ ಸುಳ್ಳು ಅಂತ ತಿಳ್ಕೊಳ್ಳೋದು. ನಾನು ಬೇರೆ ಪರಮಾತ್ಮ ಬೇರೆ, ಜೀವ ಬೇರೆ ಪರಮಾತ್ಮ ಬೇರೆ, ಆದರೆ ಜೀವ ಪರಮಾತ್ಮ ಒಂದೇ ಅಂತ ತಿಳ್ಕೊಳ್ಳೋದು. ಇದೆಲ್ಲ ಏನಿದೆ ಇದು ಮಿಥ್ಯಾಜ್ಞಾನ ಅಂತ ಹೇಳ್ತಾರೆ, ವಿಪರೀತ ಜ್ಞಾನ. ಏನಿದೆಯೋ ವಸ್ತು ಹಾಗಲ್ಲದೇನೆ ಅದಕ್ಕಿಂತ ವಿಪರೀತವಾಗಿ ತಿಳಿದ್ರೆ ವಿಪರೀತ ಜ್ಞಾನ ಅಂತ ಹೇಳ್ತಾರೆ. ಇಂಥ ಜ್ಞಾನಗಳೆಲ್ಲವೂ ಕೂಡ ಪರಿಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನ ಮತ್ತು ಇವೆಲ್ಲ ಪರಿಹಾರ ಆಗಬೇಕಲ್ಲಿ. ಹೇಗಾಗ್ತದೆ ಇದೆಲ್ಲವೂ ಕೂಡ? ಅಜ್ಞಾನ ಬಿದಾಪ ಮಾರ್ಜನಂ, ಇದ್ಯಾವುದು ಕೂಡ ಪರಿಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಗುಣಪ್ರಕಾಶೈರನುಮೀಯತೆ ಭವಾನ್, ಇವರಲ್ಲಿ ಅಜ್ಞಾನ ಇಲ್ಲ, ಬ್ರಹ್ಮಾದಿ ದೇವತೆಗಳಲ್ಲಿ ಅಜ್ಞಾನ ಇಲ್ಲ, ಅಜ್ಞಾನ ಕಾಣಿಸ್ತಿಲ್ಲ, ವಿಪರೀತ ಜ್ಞಾನವೂ ಅವರಲ್ಲಿ ಕಾಣಿಸ್ತಿಲ್ಲ. ಹಾಗಾದರೆ ಗುಣಪ್ರಕಾಶೈಹಿ, ಗುಣ ಅಂತ ಹೇಳಿದರೆ ಜ್ಞಾನಾದಿ ಗುಣ, ಅವುಗಳ ಪ್ರತ್ಯಕ್ಷದಿಂದಾಗಿ ನಾವು ಅನುಮೀಯತೆ ಅನುಮಾನ ಮಾಡ್ತೇವೆ ಅಂತ ಹೇಳ್ತಾರೆ. ಒಳ್ಳೆಯ ಅನುಮಾನವನ್ನು ಮಾಡುತ್ತೇವೆ. ಏನು ಅನುಮಾನವನ್ನು ಮಾಡುತ್ತೇವೆ ಅಂತಂದರೆ, ನೀನು ಅಲ್ಲಿ ಇದ್ದೇ ಇದ್ದೀಯಾ, ನೀನು ಇಲ್ಲದೇ ಇದ್ದರೆ ಇದು ನಡೀಲಿಕ್ಕೆ ಸಾಧ್ಯ ಇಲ್ಲ, ನೀನು ಇರೋದ್ರಿಂದಲೇ ಇದೆಲ್ಲವೂ ಕೂಡ ನಡೀತಾ ಇದೆ ಅಂತ ಈ ರೀತಿಯಲ್ಲಿ ಪರಮಾತ್ಮ ನಿನ್ನನ್ನು ಅನುಮಾನದಿಂದ ತಿಳಿತೇವೆ ಅಂತ ಪ್ರಕಾಶತೆ ಯಸ್ಯ ಚ ಏನ ವಾ ಗುಣಃ. ಇನ್ನು ಗುಣತ್ರಯರಹಿತನಾಗಿರುವಂಥ ನೀನು ಯಾರಿಗೆ ಯಾವ ಸಾಧನದಿಂದ ಗೋಚರನಾಗ್ತೀನಿ ನೀನು, ಅದು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದೇವರನ್ನು ಹೇಗೆ ಅಂತ ಅರ್ಥವೇ ಮಾಡಿಕೊಳ್ಳಿಕ್ಕಾಗೋದಿಲ್ಲಂತೆ. ಅಂಥ ನೀನು ಪರಮಾತ್ಮ ಅಂತ ಭಗವಂತನನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಈ ರೀತಿ ಸ್ತೋತ್ರವನ್ನು ಮಾಡುತ್ತಾ ಇಂಥವನು ನೀನು ಗರ್ಭಪ್ರವೇಶ ಮಾಡಿದ್ದೀಯಾ, ನಿನಗೊಂದು ಅನಂತ ನಮಸ್ಕಾರ ಅಂತ ನಮಸ್ಕಾರ ಮಾಡಿದರು. ನನಾಮ ರೂಪೇ ಗುಣಕರ್ಮ ಜನ್ಮಭಿಃ ನಿರೂಪಿತವ್ಯೇ ತವ ತಸ್ಯ ಸಾಕ್ಷಿಣಃ ಮನೋವಚೋಭ್ಯಾಂ ಅನುಮೇಯ ವರ್ತಮನೋ ದೇವಕ್ರಿಯಾಯಾಃ ಪ್ರತಿಯಂತ್ಯತಾಪಿ. ಇನ್ನು ಭಗವಂತ ನಿನ್ನ ಗುಣ, ಕರ್ಮ, ಅವತಾರ, ರೂಪ, ನಾಮ ಇವೆಲ್ಲವೂ ಕೂಡ ಅಲೌಕಿಕ. ಇದೆಲ್ಲವೂ ಕೂಡ ಅಂದರೆ ಇವುಗಳಲ್ಲಿ ಭೇದ ಎನ್ನುವಂಥದ್ದೇ ಇಲ್ಲ. ಭಗವಂತನ ಅವಯವಗಳಿಗೆ ಭೇದ ಇಲ್ಲ ಅಂತೆ. ಅಂದರೆ ಅವನ ಪಾದಕ್ಕೂ ಕಣ್ಣಿಗೂ ಭೇದ ಇಲ್ಲ, ಅವನ ಪಾದಕ್ಕೂ ಕಿವಿಗೂ ಭೇದ ಇಲ್ಲ, ಎಲ್ಲ ಅಭೇದ. ಅಂದರೆ ಅರ್ಥ ಏನು? ಪಾದದಿಂದಲೇ ಊಟ ಮಾಡ್ತಾನಂತೆ, ಪಾದದಿಂದಲೇ ಕೇಳಿಸ್ಕೊಳ್ತಾನೆ, ಪಾದದಿಂದಲೇ ಮಾತನಾಡ್ತಾನೆ. ಕಣ್ಣು ಮಾಡುವ ಕೆಲಸವೇ ಪಾದ ಮಾಡುತ್ತದೆ, ಬಾಯಿ ಮಾಡುವ ಕೆಲಸ ಪಾದ ಮಾಡುತ್ತದೆ, ಎಲ್ಲ ಪಾದವೇ ಮಾಡುತ್ತದೆ. ಅಂದರೆ ಕಣ್ಣಿಗೂ ಮತ್ತು ಪಾದಕ್ಕೂ ಭೇದ ಇಲ್ಲ, ಬಾಯಿಗೂ ಪಾದಕ್ಕೂ ಭೇದ ಇಲ್ಲ. ಅಂತೂ ಅವನ ಅವಯವಗಳಲ್ಲಿ ಯಾವುದಕ್ಕೂ ಕೂಡ ಭೇದ ಎನ್ನುವಂಥದ್ದಿಲ್ಲ ಪರಮಾತ್ಮನಲ್ಲಿ. ನೇಹನ ನಾಸ್ತಿ ಕಿಂಚನ, ಇಷ್ಟು ವಿಲಕ್ಷಣವಾಗಿರುವಂಥದ್ದು, ಅಲೌಕಿಕವಾಗಿರುವಂಥದ್ದು. ಅವುಗಳನ್ನು ಮನಸ್ಸಿನಿಂದ ತಿಳಿಯೋದಾಗಲಿ, ನಮ್ಮ ನಾಲಿಗೆಯಿಂದ ಹೇಳೋದಾಗಲಿ ಮಾಡಬೇಕು ಅಂದರೆ, ದೇವರನ್ನು ಅವನ ಸ್ವರೂಪವನ್ನು ವರ್ಣನೆ ಮಾಡಬೇಕು ಅಂದರೆ ಅವನ ಅನುಗ್ರಹ ಬೇಕು ನಮಗೆ. ಅವನ ಅನುಗ್ರಹ ಇದ್ದರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಏನಾದರೂ ಕೂಡ ಇಲ್ಲದಿದ್ದರೆ ಏನೂ ಹೇಳಲಿಕ್ಕಾಗೋದಿಲ್ಲಂತೆ, ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥವನು ನೀನು ಪರಮಾತ್ಮ. ಅವನ ಹತ್ತಿರ ತನಕಲೂ ಕೂಡ ಅವನನ್ನು ಪೂರ್ಣವಾಗಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತಾರೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ನಮ್ಮನ್ನು ಮಾತಿನಿಂದ ದೇವರನ್ನು ವರ್ಣನೆ ಮಾಡು ಅಂದರೆ ಏನಂತ ವರ್ಣನೆ ಮಾಡಬೇಕು? ದೇವರನ್ನು ಹೇಗೆ ವರ್ಣನೆ ಮಾಡಬೇಕು? ದೇವರು ಅಂದರೆ ಏನು ಅಂತ ಕೇಳಿದರೆ ಏನು ಹೇಳಬೇಕು? ನಮಗೆ ಅರ್ಥ ಆಗಿದ್ದಾನೆ ದೇವರು ಹೇಗಿದ್ದಾನೆ ಅಂತ ಗೊತ್ತಾ? ಹೋಗಲಿ, ಅವನ ಗುಣ ಏನು ಅಂತ ಗೊತ್ತಾ? ನಮಗೆ ಏನು ಗೊತ್ತಿದೆ? ನಮಗೆ ಅದೇ ಭಗವಂತ ರಾಮನಾಗಿ ಅವತಾರ ಮಾಡುತ್ತಾನೆ ಪರಮಾತ್ಮ. ರಾಮಾವತಾರದಲ್ಲಿ ಬರ್ತಾನೆ, ಬಂದು ಹನುಮಂತ ನನ್ನ ಹೆಂಡತಿಯನ್ನು ಅಪಹರಣ ಮಾಡಿದ್ದಾನೆ ಅಯೋಗ್ಯ, ಹೋಗಿ ಅವಳೆಲ್ಲಿದ್ದಾಳೆ ಹುಡುಕೊಂಡು ಬಾ ಅಂತ ಹನುಮಂತನಿಗೆ ಹೇಳಿ ಎಷ್ಟೆಷ್ಟು ಸೇವೆ ಮಾಡಿಸ್ಕೊಳ್ಳಿಕ್ಕಾಗ್ತೋ ಅಷ್ಟು ಸೇವೆ ಮಾಡಿಸ್ಕೊಳ್ತಾನೆ. ಹನುಮಂತನು ಸೇವೆ ಮಾಡಿದ. ಇದು ರಾಮಾವತಾರ. ಅದೇ ಕೃಷ್ಣನಾಗಿ ಅವತಾರ ಮಾಡಿದ. ಅವನೇನು ಮಾಡಿದ? ಅರ್ಜುನನಿಗೆ ಹೋಗಿ ಸಾರಥಿಯಾಗಿ ಕೂತ್ಕೊಂಡ. ಅಂದರೆ ನಾನೇ ನಿನಗೆ ಸೇವೆ ಮಾಡ್ತೀನಿ ಅಂತ ಕೂತ. ರಾಮನಾಗಿ ಸೇವೆ ತಗೊಂಡಿದ್ದಾನೆ, ಕೃಷ್ಣನಾಗಿ ತಾನೇ ಸೇವೆ ಮಾಡಿದ್ದಾನೆ. ಹಾಗಾದ್ರೆ ಏನಂತ ಅರ್ಥ ಮಾಡ್ಕೋಬೇಕು? ಇವನು ಸೇವೆ ತಗೊಳ್ಳುವವನು ಅಥವಾ ಸೇವೆ ಮಾಡುವವನು? ಇವನು ಏನಂತ ಅರ್ಥ ಮಾಡ್ಕೊಳ್ಬೇಕು? ಇಷ್ಟೇ ಅರ್ಥ ಮಾಡ್ಕೊಳ್ಬೇಕು. ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೆ. ದೇವರನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಇಂಥ ಭಗವಂತ
ನಿನ್ನನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ. ಅಂಥವನು ನೀನೂ ಕೂಡ ಗರ್ಭದಲ್ಲಿ ವಾಸ ಮಾಡಿದ್ದೀಯಲ್ಲ, ನಮೋ ನಮಃ ಅಂತ ಹೇಳಿದ. ಶೃಣ್ವನ್ ಗೃಣ್ವನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯತ್ವಚ್ಚರಣಾರವಿಂದಯೋ ಆವಿಷ್ಟಚಿತ್ತೋ ನ ಭವಾಯ ಕಲ್ಪತೆ. ಇನ್ನು ನಿನ್ನಲ್ಲಿ ನಿನ್ನ ನಾಮಗಳಲ್ಲಿ ಮಂಗಳಮಯವಾಗಿರುವಂಥ ನಾಮಗಳನ್ನು, ಅದರ ಶ್ರವಣ ಕೀರ್ತನ, ಇವುಗಳ ಸ್ಮರಣ ಧ್ಯಾನ, ಇದನ್ನು ಯಾವಾಗಲೂ ಮಾಡ್ತಾ ಇದ್ದರೆ, ನಮ್ಮ ಮನಸ್ಸು ನಿನ್ನ ಪಾದಕಮಲದಲ್ಲಿ ಯಾವಾಗಲೂ ನೆಟ್ಟಿದ್ದರೆ, ಆಗ ನಮ್ಮ ಜೀವನದಲ್ಲಿ ಏನೂ ಸಮಸ್ಯೆಗಳಿರುವುದಿಲ್ಲಂತೆ. ನಮ್ಮ ಈ ಸಂಸಾರ ಎನ್ನುವಂಥದ್ದು ಕೂಡ ಏನಾಗಿಬಿಡ್ತದೆ ಅಂತಂದರೆ, ಸಣ್ಣ ಒಂದು ನಿನ್ನೆ ಹೇಳಿದ್ನಲ್ಲ, ಒಂದು ಕರು ಒಂದು ಹೆಜ್ಜೆ ಇಟ್ಟಾಗ ಅದು ಸ್ವಲ್ಪ ಕೆಸರಿದ್ರೆ ಅಲ್ಲೊಂದು ಸ್ವಲ್ಪ ಹಳ್ಳ ಆಗ್ತದೆ, ಅದರಲ್ಲಿ ಏನು ನೀರು ತುಂಬಿದರೆ ಅದನ್ನು ದಾಟೋದು ಕಷ್ಟ ಆಗ್ತದೆ ನಮಗೆ, ಏನಿಲ್ಲ. ಹಾಗೆ ಸಂಸಾರದ ಸಮುದ್ರವನ್ನು ಅನಾಯಾಸವಾಗಿ ದಾಟಿಸಿಬಿಡುತ್ತೆ. ನಿನ್ನ ನಾಮಸ್ಮರಣೆ ಮಾಡಿದರೆ ಸಾಕು ಅಂತ. ಭಗವಂತನ ನಾಮಸ್ಮರಣೆ, ನಿನ್ನ ನಾಮಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಭಗವಂತನ ನಾಮ ಏನಿದೆ ಅಲ್ವಾ, ಆ ನಾಮಸ್ಮರಣೆ ಮಾಡಿದರೆ ಎಷ್ಟು ಶಕ್ತಿ ಅಂತ. ಎಷ್ಟು ಶಕ್ತಿ ಅಂತಂದರೆ ಎಲ್ಲ ಪಾಪಗಳು ಹಾರಿ ಹೋಗ್ತದೆ, ಅಂತಹ ಶಕ್ತಿ ನಿನ್ನ ನಾಮಕ್ಕಿದೆ. ಅದಕ್ಕೆ ದಾಸರು ಹೇಳಬೇಕಾದ್ರೂ ಒಂದು ಮಾತು ಹೇಳ್ತಾರೆ, ದೇವರೇ ನೀ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ನಿನ್ನ ನಾಮ ನನ್ನ ಜೊತೆಗಿರಲಿ. ನೀನ್ಯಾತಕೋ ನಿನ್ನ ಹಂಗ್ಯಾತಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು. ನೀನ್ಯಾತಕೋ, ನೀ ಬೇಕಾಗಿಲ್ಲ ನನಗೆ, ನಿನ್ನ ನಾಮ ಇದ್ರೆ ಸಾಕು, ಎಲ್ಲ ಗೆದ್ದು ಬಿಡ್ತೀನಿ ಜೀವನದಲ್ಲಿ. ಎಲ್ಲ ಈ ಭವ ಸಮುದ್ರವನ್ನೇ, ಸಂಸಾರ ಸಮುದ್ರವನ್ನೇ ದಾಟಿ ಬಿಡುತ್ತೇನೆ ನಾನು, ಯಾವ ಸಮಸ್ಯೆನೂ ಇಲ್ಲ ಅಂತ. ಹೀಗೆ ನಿನ್ನ ನಾಮ ಇದ್ದರೆ ಸಾಕು ಅಂತ ಹೇಳ್ತಾರೆ. ಹೀಗೆ ಪರಮಾತ್ಮನ ನಾಮಾನಿ ರೂಪಾಣಿ ಚ ಮಂಗಲಾನಿತೆ, ಪರಮ ಮಂಗಲ ಸ್ವರೂಪಗಳು ನಿನ್ನ ನಾಮ, ನಿನ್ನ ರೂಪ ಎಲ್ಲವೂ ಕೂಡ ಪರಮಾತ್ಮನ ನಾಮ. ಎಷ್ಟು ಅದ್ಭುತ ನಾಮ ಅಂದರೆ, ಅವನ ನಾಮಕ್ಕೊಂದು ಶಕ್ತಿ ಹೇಳುತ್ತಾರೆ ನೋಡ್ರಿ. ನಾಮ ಅವನು ಕೃಷ್ಣ ಅನ್ನೋ ನಾಮ, ರಾಮ ಅನ್ನೋ ನಾಮ, ಯಾವ ನಾಮ ತಗೊಂಡ್ರೂ ಹಾಗೆ ಪರಮಾತ್ಮನದ್ದು ಮಂಗಲಮಯವಾದದ್ದು ಅಂತ ಹೇಳ್ತಾರೆ. ರಾಮ ಅಂತ ಹೇಳ್ತೀವಿ ನೋಡ್ರಿ, ರಾಮ ಅನ್ನಬೇಕಾದ್ರೆ ಏನಾಗ್ತದೆ ಹೇಳ್ರಿ, ರಾಮ ಅನ್ನಬೇಕಾದ್ರೆ ರ ಅನ್ನುವಾಗ ಬಾಯಿ ಓಪನ್ ಮಾಡ್ತೀವಿ, ತೆಗಿತೀವಿ ನಾವು, ಅಂದ್ರೆ ಅರ್ಥ ಏನು ಗೊತ್ತಾ, ಒಳಗಿದ್ದ ಪಾಪ ಎಲ್ಲ ಹೊರಗೆ ಹೋಯ್ತು ಅಂತ ಅರ್ಥ. ಮಾ ಅನ್ನುವಾಗ ಬಾಯಿ ಮುಚ್ಚುತ್ತೇವೆ, ಅಂದ್ರೆ ಅರ್ಥ ಏನು, ಹೊರಗೆ ಬಿದ್ದ ಪಾಪ ಮತ್ತು ಒಳಗೆ ಬರುವುದಿಲ್ಲ ಅಂತ. ಅಂದರೆ ಒಂದು ಸರ್ತಿ ರಾಮ ಅಂತ ಉಚ್ಚಾರಣೆ ಮಾಡಿದರೆ ಪಾಪಗಳೆಲ್ಲ ಹೋಗ್ತದೆ, ಪಾಪ ಬರುವುದಿಲ್ಲ ಅಂತ ಹೇಳ್ತಾರೆ. ಅಷ್ಟು ಶಕ್ತಿ ರಾಮ ಅನ್ನುವಂಥ ನಾಮಕ್ಕಿದೆ ಅಂತ ಹೇಳ್ತಾರೆ. ಎಷ್ಟು ಶಕ್ತಿ ರಾಮನಾಮಕ್ಕೆ ಅಂತಂದರೆ, ಅದು ಭಕ್ತ ಅಲ್ಲ, ಶತ್ರು ಕೂಡ ಏನಾದರೂ ಕೂಡ ರಾಮ ಅಂತ ಸ್ಮರಣೆ ಮಾಡಿದರೆ ಉದ್ಧಾರ ಮಾಡಿಬಿಡುತ್ತದೆ. ಒಂದು ಕತೆ ಹೇಳುತ್ತಾರೆ ರಾಮಾಯಣದಲ್ಲಿ, ಒಂದು ರಾಮಾಯಣದಲ್ಲಿ ಹೇಳಿದ್ದಾರೆ. ಏನು ಅಂದರೆ, ಈ ಹನುಮಂತನ ನೇತೃತ್ವದಲ್ಲಿ ಸಮುದ್ರಕ್ಕೆ ಸೇತುವೆ ಕಟ್ಟಿದ್ರಂತೆ. ಸಮುದ್ರಕ್ಕೆ ಸೇತುವೆ ಕಟ್ಟುವಾಗ ಎಲ್ಲ ಕಪಿಗಳೆಲ್ಲ ತಂದು ಕಲ್ಲು ಹಾಕ್ತಿದ್ರಂತೆ. ಕಲ್ಲೆಲ್ಲ ಮುಳುಗಿ ಹೋಗ್ತಿತ್ತು ಪಾಪ. ಮುಳುಗಿ ಹೋಗ್ತಾ ಇದ್ದರೆ ಏನು ಮಾಡಬೇಕು, ಎಲ್ಲ ಕಲ್ಲು ಮುಳುಗ್ತಿದೆ. ಹನುಮಂತನಿಗೆ ಹೋಗಿ ಹೇಳಿದ್ರಂತೆ, ಹನುಮಂತ ಏನು ಮಾಡಿದ್ವಿ, ಯಾವಾಗ ನಮ್ಮ ಸೇತುವೆ ಮುಗಿಬೇಕು, ಎಲ್ಲ ಕಲ್ಲು ಮುಳುಗ್ತಾ ಇದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನಮಗೆ ಅಂದರೆ, ಹನುಮಂತ ಹೇಳಿದ್ನಂತೆ, ಏನು ಯೋಚನೆ ಮಾಡಬೇಡ್ರಿ, ಒಂದು ಕೆಲಸ ಮಾಡಿರಿ, ಎಲ್ಲ ಕಲ್ಲಿನ ಮೇಲೂ ಕೂಡ ಶ್ರೀರಾಮ ಶ್ರೀರಾಮ ಅಂತ ಬರೀರಿ, ಬರೆದು ಹಾಕಿರಿ ಕಲ್ಲು ಅನ್ನಂತೆ. ಆಯಿತು ಅಂತ ಎಲ್ಲ ಕಪಿಗಳು ಶ್ರೀರಾಮ ಶ್ರೀರಾಮ ಅಂತ ಬರೆಯೋದು ಹಾಕೋದು ಅದನ್ನು ಹಾಕ್ತಾ ಇದ್ದರೆ ಆಗ ಎಲ್ಲ ಕಲ್ಲು ತೇಲಿಕ್ಕೆ ಶುರುವಾಗಿಬಿಡ್ತಾರೆ. ಎಂಥ ಶಕ್ತಿ ರಾಮ ಅನ್ನೋ ನಾಮಕ್ಕೆ ಎಷ್ಟು ಶಕ್ತಿ ನೋಡ್ರಿ. ರಾಮ ಅಂತ ಸ್ಮರಣೆ ಮಾಡಿದರೆ ಸಾಕು, ಎಷ್ಟು ಶಕ್ತಿ ಇದೆ ಅಂತ ಹೇಳುತ್ತಾರೆ. ಇದರ ಮಧ್ಯದಲ್ಲಿ ಏನಾಯ್ತಂತೆ, ಒಂದು ಅಳಿಲ್ ಸೇವೆ ಅಂತಿರ್ತಾರೆ ನೋಡ್ರಿ, ಅಳಿಲ್ ಸೇವೆ ಅಂತ. ಅದ್ರ ಮಧ್ಯದಲ್ಲಿ ಒಂದು ಅಳಿಲ್ ಬರ್ತಿತ್ತಂತೆ, ಅದು ರಾಮನ ಸೇವೆ ಮಾಡಬೇಕು ಅಂತ. ರಾಮನ ಸೇವೆ ಮಾಡಬೇಕು ಅಂತ ಏನು ಮಾಡೋದಂತೆ, ಅದು ಆ ನೀರಲ್ಲಿ, ಸಮುದ್ರದ ನೀರಲ್ಲೆಲ್ಲ ಹೊರಳಾಡೋದಂತ ಒಂದು ಸರ್ತಿ ಹೊರಳಾಡಿ ಅದು ಮೇಲೆ ಬರ್ತಿತ್ತಂತೆ ಸಮುದ್ರದ ಮೇಲೆ. ಆ ಸಮುದ್ರದ ಮೇಲೆ ಬಂದಾಗ ಅಲ್ಲೇನಿರ್ತಿತ್ತು ಸಮುದ್ರದ ಮೇಲೆ ಅಂದರೆ ಉಸುಗಿರ್ತಿತ್ತು. ಆ ಉಸುಗಲ್ಲೆಲ್ಲ ಹೊರಳಾಡ್ತಿತ್ತಂತೆ, ಒದ್ದೆ ಮಾಡ್ಕೊಂಡಿರ್ತಿತ್ತು, ಉಸುಗಲ್ಲಿ ಹೊರಳಾಡಿದರೆ ಮೈಗೆಲ್ಲ ಉಸುಗಂಟ್ತಿತ್ತಂತೆ. ಆ ಉಸುಗನ್ನು ಅದು ಮತ್ತೆ ಜಾಡಿಸ್ಕೊಳ್ಳಿಕ್ಕೆ ಹೋಗ್ತಿರಲಿಲ್ಲ, ನಿಧಾನವಾಗಿ ಹೆಜ್ಜೆ ಇಟ್ಕೊಂಡು ಹೋಗ್ತಿತ್ತಂತೆ. ಹೋಗಿ ಆ ಕಲ್ಲುಗಳೆಲ್ಲ ಹಾಕಿದಾಗ ಅಲ್ಲಲ್ಲಿ ಸಣ್ಣ ಸಣ್ಣದೊಂದೊಂದು ಏನಂತಾರೆ ಸಂದಿರ್ತದಲ್ಲ, ಆ ಸಂದುಗಳಲ್ಲಿ ಹೋಗಿ ಜಾಡಿಸಿ ಬರ್ತಿತ್ತಂಥದನ್ನು, ಆ ಮಣ್ಣು ತೇಲ್ತಿತ್ತಂಥದ್ದು. ಅದರಿಂದ ನಾನು ಒಂದು ರಾಮನ ಸೇವೆ ಮಾಡಿದೆ ಅಂತ ಹೀಗೆ ಓಡಾಡಿಕೊಂಡಿತ್ತಂತ ಒಂದು ಅಳಿಲು. ಆ ಅಳಿಲು ಓಡಾಡಿಕೊಂಡಿರುವಾಗ ಕಪಿಗಳೆಲ್ಲ ದೊಡ್ಡ ದೊಡ್ಡ ಕಲ್ಲು ಹಿಡ್ಕೊಂಡು ಹೋಗ್ತಿದ್ವು. ಅದು ಕಾಲಲ್ಲೇ ಬರ್ತಿತ್ತು ಅಳಿಲು. ಅದನ್ನು ನೋಡಿ ಯಾವುದೋ ಒಂದು ಕಪಿ ಬೈತಂತ, ಅದಕ್ಕೆ ಏನು ಕಾಲಾಗಿ ಬರ್ತಿ, ಇನ್ನೊಂದು ಸರ್ತಿ ಬಂದು ಏನು ತೊಳೆದು ಹಾಕಿಬಿಡ್ತೀನಿ ನೋಡಿ ನಿನ್ನನ್ನು ಅಂತ ಬೈತಂತ. ಅದಕ್ಕೆ ಆ ಅಳಿಲು ಪಾಪ ಬೇಜಾರು ಮಾಡ್ಕೊಂಡು ನನ್ನ ಸೇವೆ ಯಾರು ಗುರುತಿಸೋರೇ ಇಲ್ಲಲ್ಲ ಅಂತ ದೂರದಲ್ಲಿ ಕೂತ್ಕೊಳುತ್ತಂಥದ್ದು.
ಕೂತ್ಕೊಂಡ್ರೆ ರಾಮ ಬಂದಂತೆ. ರಾಮ ಬಂದು ಒಂದು ಸರ್ತಿ ಅದರ ಮೇಲೆ ಕೈ ಆಡಿಸಿದ್ನಂತೆ. ಹೀಗೆ ಇವತ್ತಿಗೂ ಅದರದೇ ಗುರುತು ಬಿದ್ದಿದೆ ಅಂತ ಹೇಳ್ತಾರೆ. ಅಳಿಲಿರ್ತದಲ್ಲ, ಅದರ ಮೇಲೆ 3 ಬೆಟ್ಟಿನ ಗುರುತಿದೆ ನೋಡ್ರಿ ಅದರಲ್ಲಿ. ಅದು ಏನು ಅಂದರೆ ರಾಮದೇವ್ರು ಕೈ ಆಡಿಸಿದ್ದು ಅಂತ. ಆ ರಾಮದೇವ್ರು ಹೇಳಿದ್ರಂತೆ, ಅಳಿಲು ನೀನು ಮಾಡಿದ ಸೇವೆ ಯಾರು ಗಮನಿಸದೇ ಇದ್ರು ನಾನು ಗಮನಿಸಿದ್ದೀನಿ, ಅದಕ್ಕೆ ನಾನು ಗಮನಿಸೀನಿ ಅನ್ನುವಂಥ ಜಗತ್ತಿಗೆ ಗೊತ್ತಾಗಬೇಕು, ನನ್ನ ಬೆರಳಿನ ಗುರುತು ಹಾಗೆ ಇರಲಿ ನಿನ್ನ ಮೇಲೆ ಅಂತ ಸೌರಿದ್ನಂತ ಒಂದು ಸರ್ತಿ ಪರಮಾತ್ಮ. ಹೀಗೆ ಅನುಗ್ರಹ ಮಾಡ್ತಾನೆ. ಅವನ ನಾಮಕ್ಕೆ ಶಕ್ತಿ. ಆ ನಾಮಸ್ಮರಣೆ ಮಾಡಿತ್ತಲ್ವ, ಆ ನಾಮಗಳನ್ನು ಬರೆದು ಹಾಕಿದ್ರಿಂದ ಅದು ಕಲ್ತೇಲ್ತಿತ್ತು. ಈ ವಿಚಾರ ಲಂಕಾಪಟ್ಟಣಕ್ಕೆ ಗೊತ್ತಾಯ್ತಂತೆ. ಲಂಕಾಪಟ್ಟಣಕ್ಕೆ ಗೊತ್ತಾಗಿ ಲಂಕಾಪಟ್ಟಣದಲ್ಲಿರುವಂಥ ಜನರೆಲ್ಲರೂ ಕೂಡ ಏನು ಮಾಡಿದ್ರಂತೆ, ಅಲ್ಲಿ ತನಕ ರಾವಣ ಅಂತಿದ್ದವರು ರಾಮ ಅನ್ನೋ ನಾಮಕ್ಕೆ ಎಷ್ಟು ಶಕ್ತಿ ಇದೆಯಲ್ಲೋ ಅಂತ ಅಲ್ಲಿದ್ದ ರಾಕ್ಷಸರೆಲ್ಲರೂ ಕೂಡ ಪಕ್ಷಾಂತರವಾಗಿ ರಾಮನಿಗೆ ಜಯವಾಗಲಿ ಅಂತಂದ್ರಂತೆ. ರಾಮಾಯ ಸ್ವಸ್ತಿ ಅಂದ್ರಂತೆ ಎಲ್ಲರೂ ರಾಮಾಯ ಸ್ವಸ್ತಿ ಅಂತ ಇರುವಾಗ ಆಗ ರಾವಣನಿಗೆ ಹೆದರಿಕೆ ಆಯಿತು. ಎಲ್ಲಿ ನನ್ನ ಪಾರ್ಟಿ ಬದಲಿಸಿಬಿಡ್ತಾರೋ ಈ ರಾಕ್ಷಸರೆಲ್ಲ ಅಂತ ಹೆದರಿಕೆ ಆಗಿ ಅವ್ರನ್ನ ಉಳಿಸ್ಕೊಳ್ಬೇಕಲ್ಲ, ಎಲ್ಲರನ್ನು ಕರೆದಂತ ಒಂದು ದೊಡ್ಡ ಸಭೆ ಮಾಡಿ ಹೇಳಿದ್ನಂತೆ ರಾವಣ, ಇಲ್ಲ ರಾಮನಾಮಕ್ಕಷ್ಟೇ ಅಲ್ಲ ಶಕ್ತಿ ಇರೋದು, ನನಗೂ ಇದೆ ಶಕ್ತಿ ಅಂದ. ನನಗೂ ಇದೆ. ಏನು? ನಾನು ಕಲ್ಲು ಹಾಕಿದರೂ ಸಮುದ್ರದಲ್ಲಿ ತೇಲ್ತದೆ ಅಂತಂದ. ಯಾರು ಗುಂಪಲ್ಲಿ ಗೋವಿಂದ ಅನ್ನೋ ಹಾಗೆ ಹಾಕಿ ನೋಡೋಣ ಅಂದ್ಬಿಟ್ರಂತೆ. ಯಾರಂದ್ರೂ ಒಂದು ಗೊತ್ತಾಗಲಿಲ್ಲ ಅವನಿಗೆ ಪಾಪ. ಆದರೆ ಅಂದಿದ್ದಾರೆ, ಅದು ನಡೆಸಬೇಕು ಎಲ್ರೆದ್ರಿಗೂ, ಏನು ಮಾಡೋದು? ಆದರೂ ಅವನಿಗೆ ಹೆದರಿಕೆ ಪಾಪ. ಹೋಗಿ ಏನು ಮಾಡಿದ್ನಂತೆ, ಸಮುದ್ರ ತೀರಕ್ಕೆ ಹೋದ. ಆ ತೀರಕ್ಕೆ ಹೋಗಿ ಆ ತೀರದಲ್ಲಿ ನಿಂತುಕೊಂಡು ಒಂದು ಸರ್ತಿ ಕಲ್ಲು ಹಿಡ್ಕೊಂಡು ಎತ್ತಿ ಹಾಕಬೇಕಲ್ಲ, ಅದನ್ನು ಹಾಕುವಾಗ ಡವಡವ ಅಂತ ಹೊಡಿತಿದೆ ಅವನಿಗೆ ಎದೆ ಹೊಡ್ಕೊಂಡು. ನಾನು ಹಾಕ್ತೀನಿ ಕಲ್ಲು, ಹಾಕಿದ ಮೇಲೆ ಮುಳುಗ್ತದೆ, ಎಲ್ಲ ನೋಡಿ ಗೊಳ್ಳಂತ ನಗುತ್ತಾರೆ ನನ್ನನ್ನು, ಎಷ್ಟು ಅವಮಾನ ಆಗ್ತದಲ್ಲ ಅಂತ ಅಂದ್ಕೊಂಡೆ. ಒಂದು ಸರ್ತಿ ಜೋರಾಗಿ ಕಲ್ಲು ಹಾಕಿದ, ಕಲ್ಲು ತೇಲ್ಬಿಡ್ತಂತ. ರಾವಣ ಹಾಕಿದ ಕಲ್ಲು ತೇಲಿಬಿಡ್ತು. ಆಶ್ಚರ್ಯ ಆಯಿತು ಒಂದು ಸರ್ತಿ, ಏನಿದು ಅದ್ಭುತ ಅಂದ್ಕೊಂಡು. ಅಲ್ಲಿ ತನಕ ರಾಮಾಯ ಸ್ವಸ್ತಿ ಅಂದವರು ರಾವಣಾಯ ಸ್ವಸ್ತಿ ಅನ್ಲಿಕ್ಕೆ ಶುರು ಮಾಡಿದ್ರಂತೆ. ರಾವಣನಿಗೆ ಮಂಗಳ ಅಂದರು. ಅಷ್ಟಂದು ಎಲ್ಲ ಮುಗೀತು. ರಾತ್ರಿ ಏನಾಯಿತು, ಏಕಾಂತದಲ್ಲಿದ್ದಾಗ ರಾವಣನ ಹೆಂಡತಿ ಮಂಡೋದರಿ ಕೇಳಿದ್ಲಂತೆ. ಯಾಕೆ ಅಂದರೆ ಈ ಕೆಲವರೆಲ್ಲ ಗಂಡಸರಿರ್ತಾರಲ್ಲ, ಅಲ್ಲಿ ಹೋದರೆ ನಾನು ಹಿಂಗೆ ಅಂತ ಹಾರಾಡ್ತಿರ್ತಾರಂತೆ. ಅವ್ರ ಹಾರಾಟಗಳೆಲ್ಲ ಏನು ಅಂತ ಗೊತ್ತಾಗಬೇಕು ಅಂದರೆ ಅವ್ರ ಮನೆಯವ್ರನ್ನ ಕೇಳಿಬಿಡ್ಬೇಕು ಒಂದು ಸರ್ತಿ, ಹೆಂಡತಿನ ಕೇಳಿಬಿಡ್ಬೇಕು ಒಂದು ಸರ್ತಿ ಏನು ಅಂತ ಹಾಗೆ. ಅದರಿಂದಾಗಿ ಅಲ್ಲಿ ನಿಮ್ಮ ಮನೆಯವ್ರೇನ್ರಿ ಹಂಗೆ ಮಾಡಿ, ನಮಗೆ ಗೊತ್ತು ನಮ್ಮ ಮನೆಯವ್ರಿಗೆ ನಮ್ಗೆ ಗೊತ್ತು ಅಂತಿರ್ತಾರೆ. ನಮಗೆ ಗೊತ್ತು ಅವ್ರನ್ನ ಹೆಂಗೆ ಸಮಾಧಾನ ಮಾಡ್ಬೇಕು, ಹೆಂಗೆ ಬಡಿಬೇಕು ಅಂತ ನಮಗೆ ಗೊತ್ತು ಅಂತಿರ್ತಾರೆ ಅವರು. ಹಾಗಾಗಿ ಎಲ್ಲೇನು ಮಾಡಿದರೂ ಕೂಡ ಅಲ್ಲೊಂತ ಅಷ್ಟೇ. ಹಾಗೆ ಆ ರೀತಿಯಲ್ಲಿ ಮಂಡೋದರಿ ಏನು ಮಾಡಿದ್ಲು, ನಿಧಾನವಾಗಿ ಹೋಗಿ ಕೇಳಿದ್ಲಂತೆ, ಅಲ್ಲ ರಾವಣ, ನನ್ನ ಮನೆಯವರಿಗೆ ಇಷ್ಟು ಶಕ್ತಿ ಇಲ್ಲ, ಆದರೂ ಕಲ್ಲು ಹಾಕಿ ತೇಲಿದೆ ಅಂತಂದ್ರೆ ಏನೋ ಗುಟ್ಟಿದೆ ಇದರಲ್ಲಿ ಅಂತ. ಅಲ್ಲ, ಆ ಗುಟ್ಟೇನ್ರಿ ಹೇಳ್ರಿ ಅಂತ ಕೇಳಿದ್ಲಂತೆ ಮಂಡೋದರಿ. ಗುಟ್ಟೇನು ಹೇಳ್ರಿ ಅಂತ ಕೇಳಿದರೆ ಅದಕ್ಕೆ ರಾವಣ ಹೇಳಬೇಕಲ್ಲ, ಅವನು ಹೇಳಬಾರ್ದಿತ್ತು. ಆದರೆ ಅಯೋಗ್ಯ ಏನು ಮಾಡಿದ್ನಂತೆ ರಾವಣ, ನೋಡು ಇದು ಗುಟ್ಟು, ನಾ ಯಾರಿಗೂ ಹೇಳಿಲ್ಲ, ನಿನಗೆ ಹೇಳ್ತಾ ಇದ್ದೀನಿ, ನೀನು ಯಾರಿಗೂ ಹೇಳಬಾರ್ದು ಅಂದಂತೆ. ಎಲ್ಲಾದರೂ ಉಂಟಾ? ಹೆಣ್ಮಕ್ಳಿಗೆ ಹೇಳಿದ ಮೇಲೆ ಮತ್ತೆ ಇನ್ನೊಬ್ರಿಗೆ ಹೇಳಬಾರ್ದು ಅಂದ್ರೆ ಹೆಂಗೆ ಆಗ್ತದೆ ಹೇಳ್ರಿ? ಅವ್ರಿಗೆ ಇನ್ನೊಬ್ಬರಿಗೆ ಹೇಳಿದ ಮೇಲೆ ಸಮಾಧಾನ ಇರ್ತದೆ ಅವರಿಗೆ, ಅಲ್ಲಿ ತನಕ ಸಮಾಧಾನ ಇರೋದಿಲ್ಲ ಅವ್ರಿಗೆ. ಇವನು ಹೇಳ್ದ ಪೆದ್ದ, ಆಯಿತು ಏನು ಅಂತಂದರೆ, ನಾನು ಕಲ್ಲು ಹಾಕ್ತಾ ಇದ್ದೆ, ಎದೆಯೆಲ್ಲ ಡವಡವ ಅಂತ ಹೊಡಿತಿತ್ತು, ಆದರೆ ಒಂದು ಸರ್ತಿ ಮನಸ್ಸಿನಲ್ಲಿ ಶ್ರೀರಾಮ ರಕ್ಷಣೆ ಮಾಡು ಅಂತ ಕಲ್ಲು ಹಾಕಿದ, ರಾಮನಾಮಸ್ಮರಣೆ ಮಾಡಿದ್ರಿಂದ ತೇಲಿಬಿಡುತ್ತು ಅನ್ನಂತೆ. ಅಂದರೆ ಇವನ ನಾಮಸ್ಮರಣೆ ಮಾಡಿದರೆ, ಭಗವಂತನ ನಾಮಸ್ಮರಣೆ ಮಾಡಿದರೆ ಭಕ್ತ ಅಲ್ಲ, ಶತ್ರು ಸ್ಮರಣೆ ಮಾಡಿದರೂ ಕೂಡ ರಕ್ಷಣೆ ಮಾಡ್ತಾನೆ ಅಂತಂದರೆ ಇನ್ನು ಭಕ್ತರಿಗೆ ರಕ್ಷಣೆ ಮಾಡದೇ ಇರ್ತಾನೆ. ಆದ್ದರಿಂದ ನಾಮಾನಿ ರೂಪಾಣಿ ಚ ಮಂಗಲಾನಿತೆ, ಇಂಥ ಮಂಗಲಮಯವಾಗಿರುವಂಥ ನಾಮ ನಿನ್ನದ್ದು ಪರಮಾತ್ಮ, ನಿನ್ನ ರೂಪ ಇಂಥದ್ದೆಲ್ಲ ಇದೆ. ಅಂಥ ರೂಪಿಯಾದಂಥ ಅಂಥ ನಾಮಗಳನ್ನು ಧಾರಣೆ ಮಾಡಿರುವಂಥ ಪರಮಾತ್ಮ, ನೀನು ಕೂಡ ಒಂದು ಸಣ್ಣ ಗರ್ಭದಲ್ಲಿ ಪ್ರವೇಶ ಮಾಡಿದ್ದೀಯಲ್ಲೋ ಭಗವಂತ, ನಮೋ ನಮಸ್ತೆ, ನಿನಗೊಂದು ದೊಡ್ಡ ನಮಸ್ಕಾರ ಅಂತ ಅವನಿಗೆ ಹೇಳಿದ. ಹೀಗೆ ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಈ ರೀತಿ ಸ್ತೋತ್ರವನ್ನು ಮಾಡುತ್ತಾ ಮತ್ತೆ ಮುಂದೆ ಹೇಳುತ್ತಾರೆ, ಮತ್ಸ್ಯಾಶ್ವಕಚ್ಚಪ ನೃಸಿಂಹವರಾಹ ಹಂಸ ರಾಜನ್ಯ ವಿಪ್ರ ವಿಬುಧೇಶು ಕೃತಾವತಾರ ತ್ವಂಪಾಸಿ ನಸ್ತ್ರಿಭುವನಂ ಚ ತಥಾಧುನೇಶ ಭಾರಂ ಭುವೋ ಹರಯದುತ್ತಮ ವಂದನಂತೆ. ನಿನಗೊಂದು ದೊಡ್ಡ ನಮಸ್ಕಾರ ಅಂದರು. ಯದುಕುಲೋತ್ತಮನಾದಂಥ ಭಗವಂತ, ಈ ಹಿಂದೆ ನೀನೇ ಮತ್ಸ್ಯ ಅಶ್ವ ಅಂದರೆ ಮತ್ಸ್ಯ ರೂಪವನ್ನು ತಾಳಿದ್ದಿ, ಕೂರ್ಮಾವತಾರವನ್ನು, ನರಸಿಂಹಾವತಾರ, ಹಂಸ, ರಾಮ, ಪರಶುರಾಮ,
ವಾಮನ, ಹೀಗೆಲ್ಲ ಅವತಾರವನ್ನು ಮಾಡಿದ್ದೆ ನೀನು. ನೀನೇ ಅವತಾರವನ್ನು ಮಾಡಿದವನು, 3 ಲೋಕವನ್ನು ಕೂಡ ರಕ್ಷಣೆಯನ್ನು ಮಾಡಿರ್ತಕ್ಕಂಥವನು ಭಗವಂತ. ಈಗ ಭೂಮಿಯ ಭಾರವನ್ನು ಇಳಿಸಬೇಕು ಅನ್ನೋದಕ್ಕೋಸ್ಕರ ಮತ್ತೆ ಅವತಾರ ಮಾಡ್ತಾ ಇದ್ದೀಯೋ ಪರಮಾತ್ಮ, ನಿನಗಿದೋ ಸ್ವಾಗತ, ನಿನಗೊಂದು ದೊಡ್ಡ ನಮಸ್ಕಾರ. ಗರ್ಭದಲ್ಲಿ ಬಂದು ಕೂತಿದ್ದೀಯ, ನಿನಗೊಂದು ನಮಸ್ಕಾರ ಅಂತ ಗರ್ಭದಲ್ಲಿರುವಂಥ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಈ ರೀತಿ ಸ್ತೋತ್ರವನ್ನು ಮಾಡ್ತಾ ನಿಜವಾಗಲೂ ಯಾರು ಪ್ರಾರ್ಥನೆ ಮಾಡಿದ್ದು ಅಂದರೆ ಭೂದೇವಿ ಪ್ರಾರ್ಥನೆ ಮಾಡಿದ್ದಂತೆ. ಭೂದೇವಿ ಪ್ರಾರ್ಥನೆ ಮಾಡಿದ್ರಿಂದ ಪರಮಾತ್ಮ ಅವತಾರ ಮಾಡುತ್ತಿದ್ದಾನೆ. ಅದಕ್ಕೆ ಭೂದೇವಿ ಏನು ಮಾಡಿದ್ಲಂತೆ, ಅನೇಕ ಬಾರಿ ಏನಾಗಿತ್ತು, ಭೂದೇವಿ ಅವಳು ಒಬ್ಬ ವರ ಬೇಕಿತ್ತಂತೆ. ಭೂದೇವಿಗೆ ಅವಳು ಯಾಕೆ ಪ್ರಾರ್ಥನೆ ಮಾಡಿದ್ದು ಅನ್ನೋದಕ್ಕೆ ಹೇಳ್ತಾರೆ. ಅವಳಿಗೆ ಒಬ್ಬ ವರ ಬೇಕಿತ್ತಂತೆ. ಅವಳು ಮದುವೆ ಮಾಡ್ಕೊಳ್ಬೇಕು ಅಂತ ಕಾಯ್ತಾ ಇದ್ದಂಥವ್ಳು. ಅದಕ್ಕೇನು ಮಾಡ್ತಿದ್ಲಂತೆ ಭೂದೇವಿ ಅಂದರೆ, ಭೂದೇವಿ ವರವನ್ನು ನೋಡ್ಲಿಕ್ಕೆ ಹೋಗಬೇಕಾದ್ರೆ ಹೆಂಗೆ ಹೋಗ್ತಾರೆ, ಹೆಂಗೆ ಬೇಕು ಹಾಗೆ ಕೂದಲು ಕೆದರ್ಕೊಂಡು ಮಾಡ್ಕೊಂಡು ಹೋಗ್ತಾರೆ, ಒಂದಷ್ಟು ಅಲಂಕಾರ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಅಲಂಕಾರ ಮಾಡಿಕೊಂಡು ಹೋಗಬೇಕು ಅಂತ ಭೂದೇವಿ ಅಲಂಕಾರ ಮಾಡಿಕೊಂಡಿದ್ದಂತೆ. ಏನದು ಅಲಂಕಾರ ಅಂತ ಹೇಳಿದರೆ ಬೇರೆ ಏನೂ ಅಲ್ಲ. ಅಲಂಕಾರ ಅಂತಂದರೆ ಇಡೀ ಭೂಮಿ ಏನು ಮಾಡಿದ್ದಂತೆ, ಒಳ್ಳೆ ಸೀರೆ ಉಟ್ಕೊಂಡಿದ್ದಂತೆ. ಒಳ್ಳೆ ಸೀರೆ. ಯಾವುದದು ಸೀರೆ ಅಂದರೆ ಭೂಮಿ ಮೇಲಿರುವ ಸಮುದ್ರವೇ ಸೀರೆ ಅಂತ. ಅವಳಿಗೆ ಸಮುದ್ರವೇ ಸೀರೆ ಆಗಿತ್ತು. ಆ ಸೀರೆ ಅದು ಯಾಕೆ ಅಂದರೆ ಆ ನೀರು ಹರಿಯುವಾಗ ನೋಡ್ರಿ, ಆ ಹರಿಯೋದು ಹೇಗಿರ್ತದೆ ಅಂದರೆ ಈ ಸೀರೆ ನೆರಿಗೆ ತೆಗೆದಿರ್ತಾರಲ್ಲ ಹಾಗಿರ್ತದೆ ಅದೆಲ್ಲವೂ ಕೂಡ. ಆದ್ದರಿಂದ ನೆರಿಗೆಯಂತೆ ಕಾಣುವಂಥ ಹರುವೆಲ್ಲವೂ ಕೂಡ ಅವಳ ಸೀರೆ ಅಂತ ಹೇಳ್ತಾರೆ ಪರಮಾತ್ಮ. ಆ ಭೂದೇವಿ ಸೀರೆ, ಆ ಸೀರೆ ಹುಟ್ಟಿದ್ಲಂತವಳು. ಸೀರೆ ಉಟ್ಟುಕೊಂಡಿದ್ಲು. ಅಷ್ಟೇ ಅಲ್ಲ, ಅದರ ಜೊತೆಗೆ ಇನ್ನೊಂದೇನು ಮಾಡಿದ್ಲಂತೆ, ಚೆನ್ನಾಗಿರುವಂಥದ್ದೆಲ್ಲವೂ ಕೂಡ ಅಲಂಕಾರ ಮಾಡಿಕೊಳ್ಬೇಕು ಅಂತ ಹೇಳಿ ಇಡೀ ಭೂಮಿ ಮೇಲೆ ಹೂದೋಟಗಳನ್ನೆಲ್ಲ ಬೆಳೆಸಿದ್ದಂತೆ. ಹೂದೋಟ ಅಂದರೆ ಅದೆಲ್ಲವೂ ಕೂಡ, ಹೂದೋಟಗಳೆಲ್ಲವೂ ಕೂಡ ಏನು ಅಂದರೆ ಭೂದೇವಿ ತಾನು ತಲೆ ತುಂಬ ಹೂವನ್ನು ಮುಡಿದಂಥ ಒಂದು ಅಲಂಕಾರ ಅಂತ ಅರ್ಥ ಅದಕ್ಕೆ. ಇನ್ನು ಇಡೀ ಬೆಟ್ಟಗಳೇನಿದ್ದಾವೆ ಆ ಬೆಟ್ಟಗಳೆಲ್ಲವೂ ಕೂಡ ಅವಳ ಎದೆಯ ಸ್ಥಾನ ಅಂತ ಅರ್ಥ. ಇಷ್ಟು ಸುಂದರವಾದಂಥ ಪರಿಕಲ್ಪನೆಯನ್ನು ಮಾಡಿಕೊಂಡು ಆಮೇಲೆ ಏನು ಮಾಡಿದ್ಲಂತೆ, ಬೆಳಗಿನ ಜಾವದಲ್ಲಿ ಆಗಬೇಕಾದ್ರೆ ಸೂರ್ಯ ಉದಯಿಸ್ತಾನೆ, ಕೆಂಪಿರ್ತಾನೆ, ಅರುಣೋದಯ ಅಂತ ಹೇಳ್ತಾರೆ. ಆ ಅರುಣೋದಯವನ್ನೇ ಏನು ಮಾಡಿದ್ಲಂತೆ, ಹಣೆ ಕುಂಕುಮ ಅಂತ ಇಟ್ಕೊಂಡಿದ್ಲಂತೆ, ತಿಲಕ ಅಂತ ಧಾರಣೆ ಮಾಡಿದ್ಲಂತೆ. ಇಷ್ಟನ್ನೆಲ್ಲ ಧಾರಣೆ ಮಾಡಿಕೊಂಡು ಅವಳು ಕಾಯ್ತಾ ಇದ್ಲಂತೆ, ಒಬ್ಬ ಒಳ್ಳೆ ವರ ಸಿಗಬೇಕು ನನಗೆ ಅಂತ. ಅದಕ್ಕೆ ಮೊದಲೊಂದು ಸರ್ತಿ ಒಬ್ಬ ವರ ಸಿಕ್ಕಿದ್ನಂತೆ. ಆ ವರ ಸಿಕ್ಕರೆ ನೋಡಿದ್ನಂತೆ, ಆ ವರ ಹೇಗಿದ್ದ ಅಂದರೆ ಬರೀ ವಾಸನೆನೇ ಹೊಡಿತಿದ್ನಂತೆ. ಅವನು ಸ್ವಲ್ಪ, ಅವನು ಮತ್ಸ್ಯ ಅಂತ ಹೆಸರು ಅವನಿಗೆ. ಆದ್ದರಿಂದ ಅವನ ಹತ್ರ ಹೋಗ್ಲಿಕ್ಕೆ ಮನಸ್ಸಾಗಲಿಲ್ಲ ಅವನು. ಆಮೇಲೆ ಒಂದು ಕಡೆ ನಿಲ್ತಾ ಇರಲಿಲ್ಲ ಅವನು. ಆದ್ದರಿಂದಾಗಿ ಅವನು ಬೇಡ ಅಂತ ಅಂದ್ಕೊಂಡಂತೆ. ಇನ್ನು ಆಮೇಲೆ ಏನಾಯಿತು ಅಂತಂದರೆ ಇನ್ನೊಂದು ಮಹಾ ಕಠೋರವಾದ ರೂಪ. ಆ ರೂಪದಿಂದ ಬಂದರೆ ಇನ್ನೊಬ್ಬ ಹುಡುಗ ಅವನನ್ನು ಬೇಡ ಅನ್ಲಂತೆ. ಯಾಕೆಂದರೆ ಮಹಾ ಕಠಿಣ ಇದ್ದಿ ನೀನು ಅಂತಂದು. ಯಾಕೆ ಅದು ಕೂರ್ಮ ಅಂತಂದು, ಕೂರ್ಮ ಇನ್ನೊಂದು. ಆಮೇಲೆ ಇನ್ನೊಂದು ಹೋದ್ರಂತೆ, ಯಾವುದು ಅಂತ ನೋಡಿದರೆ ಅದು ಯಾವಾಗ ನೋಡಲಿ ತಲೆ ತಗ್ಗಿಸೇ ಇರ್ತಿತ್ತಂಥದ್ದು, ತಲೆ ತಗ್ಗಿಸ್ಕೊಂಡೇ ಇರ್ತಿತ್ತು. ಯಾವಾಗಲೂ ಯಾರಾದರೂ ಬಂದರೆ ತಲೆ ಎತ್ತಿ ಮಾತಾಡಬೇಕು ಒಂದು ಸರ್ತಿ. ಹಾಗೆ ಮಾತೇ ಆಡ್ತಿರ್ಲಿಲ್ಲ ಅದು. ಯಾವುದು ಅಂದರೆ ಹಂದಿ ರೂಪ, ವರಾಹ ಅಂತ. ಅದಕ್ಕೆ ಇದು ಬೇಡ ಅಂತಂದಿದ್ಲಂತೆ, ಅದು ಬೇಡ ಅಂತ. ಆಮೇಲೆ ಏನು ಮಾಡಿದ್ಲಂತೆ, ಇನ್ನೊಂದು ಯಾವುದಾದ್ರೂ ಮದುವೆ ಮಾಡ್ಕೊಳ್ಳೋಣ ಅಂದರೆ ಇನ್ನೊಂದು ವರ ಬಂತಂತೆ. ಆ ವರ ಯಾವುದು ಅಂತಂದರೆ ಆ ವರ ಸ್ವಲ್ಪ ಸಿಟ್ಟು ಜಾಸ್ತಿ ಇತ್ತಂತ. ಅದಕ್ಕೆ ನರಸಿಂಹ ಅಂತ ಹೆಸರು ಅದಕ್ಕೆ. ಅದಕ್ಕೆ ಇದು ಸ್ವಲ್ಪ ಸಿಟ್ಟು ಜಾಸ್ತಿ, ಇವನ ಜೊತೆ ಸಂಸಾರ ಮಾಡೋದು ಕಷ್ಟ ಅಂತ ಅಂದ್ಕೊಂಡು ಅದನ್ನು ಬೇಡ ಅಂತ ರಿಜೆಕ್ಟ್ ಮಾಡಿದ್ಲಂತೆ. ಆಮೇಲೆ ಏನಾಗಿತ್ತು ಅಂದರೆ ಮತ್ತೊಂದು ರೂಪ ಬಂತಂತೆ. ಅದು ನೋಡಿದರೆ ಸಣ್ಣ ರೂಪ ಅಂತ ಅಂದ್ಕೊಂಡಿದ್ದು ಇದ್ದಕ್ಕಿದ್ದಾಗ ದೊಡ್ಡದಾಗಿಬಿಡ್ತದೆ. ಯಾವಾಗ ದೊಡ್ಡದಾಗ್ತದೆ ಯಾವಾಗ ಸಣ್ಣದಾಗ್ತದೋ ಗೊತ್ತಿಲ್ಲ. ಮತ್ತು ಅಷ್ಟೇ ಅಲ್ಲ, ನನ್ನನ್ನೇ ಅಳದು ಹಾಕಿಬಿಡ್ತದೆ ಅದು. ಆದ್ದರಿಂದ ಬೇಡ ಅಂತ ಅಂದ್ಕೊಂಡು ಅದನ್ನು ಬಿಟ್ಟು, ಅದು ವಾಮನ ಅಂತ ಒಂದು ಅವತಾರ. ಇನ್ನು ಅದು ಬೇಡ ಅಂತ ಅಂದ್ಕೊಂಡ್ಲು. ಆಮೇಲೆ ಏನಾಯ್ತಂತೆ, ಆಮೇಲೆ ಇನ್ನೊಂದು ವರ ಬಂತಂತೆ. ಇನ್ನೊಂದು ವರ ಯಾರು ಅಂದರೆ ರಾಮ ಅಂತ, ಪರಶುರಾಮ ಅಂತ ಹೆಸರು ಅವನು. ಆ ಪರಶುರಾಮ ಅಂದರೆ ಅವನು ನೋಡಿದರೆ ಹೇಗಿದ್ದ ಅಂದರೆ ಅವನಿಗೆ ಹೆಣ್ಣು ಗಿಣ್ಣು ಅಂತ ನೋಡಲ್ಲ, ಕಂಡವ್ರನ್ನೆಲ್ಲ ತಲೆ ಸೀಳಿಬಿಡ್ತಾನೆ ಅವನು. ಆದ್ದರಿಂದ ಹೀಗೆಲ್ಲ ಆದರೆ ಅಮ್ಮನ್ನೇ ಬಿಟ್ಟಿಲ್ಲ, ನನ್ನ ಬಿಡ್ತಾನೇನು ಅಂತ ಹೆದರಿಕೆಯಾಗಿ ಅವನು ಬೇಡ ಅಂದ್ಲಂತೆ. ಆಮೇಲೆ ಏನಾಯಿತು, ರಾಮ ಅಂತ ಇನ್ನೊಬ್ಬ ವರ ಬಂದಂತೆ. ಅವನ್ನ ಮದುವೆ ಮಾಡ್ಕೊಳ್ಳೋಣ ಅಂದರೆ ಅಯ್ಯೋ ಅಳಿ ಆಗ್ತಾನೆ, ಅವ್ನು ಹೆಂಗೆ ಮದುವೆ ಮಾಡ್ಕೊಳ್ಳೋದು ಅಂತ ಅನ್ನಿಸ್ತು. ಯಾಕೆ ಅಂದರೆ ಸೀತೆ ಯಾರು, ಭೂದೇವಿ ಮಗಳು, ಅವಳು ಗಂಡ ಇವನು ರಾಮ. ಮತ್ತಿನ್ನು ಏನಾದ, ಭೂದೇವಿಗೆ ಅಳಿ ಆಗಿಬಿಟ್ಟ. ಹಾಗಾಗಿ ಅಳಿ ಆದ್ರಿಂದಾಗಿ ಅಳಿಯನ್ನು ಹೇಗೆ ಮದುವೆ ಮಾಡಿಕೊಳ್ಳೋದು, ಬೇಡ ಅಂತ ಅನ್ನಿಸ್ತಂತೆ. ಅದಕ್ಕೆ ಅವಳು ಪ್ರಾರ್ಥನೆ ಮಾಡಿದ್ಲಂತೆ, ಒಬ್ಬ ಒಳ್ಳೆ ವರ ಬೇಕು ಅಂತ ಪ್ರಾರ್ಥನೆ ಮಾಡಿದ್ಲಂತೆ. ಆಗ ಭಗವಂತ ಭೂದೇವಿಗೆ ವರನಾಗಿ ಬರಬೇಕು, ಅವಳನ್ನು ವಿವಾಹ ಮಾಡಿಕೊಳ್ಳಬೇಕು, ಅವಳನ್ನು ಉದ್ಧಾರ ಮಾಡಬೇಕು ಅಂತ ಗರ್ಭಪ್ರವೇಶವನ್ನು ಮಾಡಿದ್ದಾನಂತೆ ಪರಮಾತ್ಮ. ಅದೇ ಕೃಷ್ಣಾವತಾರ ಅಂತ ಹೇಳ್ತಾರೆ. ಅವಳಿಗೋಸ್ಕರ ಅಲಂಕೃತಳಾಗಿ ಕಾಯ್ತಾ ಇದ್ಲಂತವಳು.
ಹಾಗೆ ಕಾಯ್ತಾ ಇದ್ಲು. ಅದಕ್ಕೋಸ್ಕರ ಪರಮಾತ್ಮ ಅವಳಿಗೆ ಅನುಗ್ರಹ ಮಾಡಬೇಕು ಅಂತ ಅನುಗ್ರಹೋನ್ಮುಖನಾಗಿ ಬಂದು ನಿಂತಿದ್ದಾನೆ ಅಂತ ಹೇಳ್ತಾರೆ. ಹೀಗೆ ದಿಷ್ಟ್ಯಾಂಬತೆ ಕುಕ್ಷಿಗತ ಪರಪ್ಪುಮಾನ್ ಅಂಶೇನ ಸಾಕ್ಷಾತ್ ಭಗವಾನ್ ಭವಾಯನಃ ಮಾ ಭೂದ್ಭಯಂ ಭೋಜಪತೇರ್ಮುಮೂರ್ಷೋ ಗೋಪ್ತಾ ಯದೂನಾಂ ಭವಿತಾ ಭವಾತ್ಮಜಃ. ಇನ್ನು ಆ ತಾಯಿ ದೇವಕಿ ಇದ್ದಾಳಲ್ಲ, ಅವಳು ನಮ್ಮ ಭಾಗ್ಯವಶದಿಂದಾಗಿ ಪರಮಪುರುಷನಾದಂಥ ಸಾಕ್ಷಾತ್ ಭಗವಂತನ ಸ್ವರೂಪದಿಂದ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ನಿನ್ನ ಉದರವನ್ನು ಪ್ರವೇಶ ಮಾಡಿದ್ದಾನೆ ತಾಯಿ, ನೀನೇನು ಹೆದರಬೇಕಾಗಿಲ್ಲ. ಇನ್ನು ಕಂಸನ ಭಯ ಎನ್ನುವಂಥದ್ದಿಲ್ಲ. ಯಾಕೆ ಅಂದರೆ ಇನ್ನು ಕೆಲವೇ ದಿವಸದಲ್ಲಿ ಆ ಕಂಸನೂ ಕೂಡ ಸಾಯ್ತಾನೆ ಅಂತ ಹೇಳಿದ್ರು. ಇನ್ನು ಕೆಲವೇ ದಿವಸ ಅಷ್ಟೇ, ಕೆಲವೇ ದಿವಸದಲ್ಲಿ ಕಂಸನೂ ಕೂಡ ಸಾಯಲಿದ್ದಾನೆ. ಯಾರೂ ಭಯಪಡಬೇಕಾಗಿಲ್ಲ. ಯದುಕುಲಕ್ಕೆ ಇವನೇ ರಕ್ಷಕ ಅಂತ ಹೇಳಿದ್ರಂತೆ. ಯದುಕುಲಕ್ಕೆ ಇವನೇ ರಕ್ಷಕ. ಯಾಕೆ ಅಂದರೆ ಈ ಕಂಸ ಏನು ಮಾಡಿಬಿಟ್ಟಿದ್ನಂತೆ, ಅವನ ದೇಶದಲ್ಲಿ ಯಾದವರನ್ನು ಬದುಕಲಿಕ್ಕೆ ಬಿಡ್ತಿರ್ಲಿಲ್ಲ. ಯಾದವರು ಅಂತ ಯಾರ್ಯಾರಿದ್ರೋ ಅವರನ್ನೆಲ್ಲರನ್ನೂ ಕೂಡ ಕಾಡಿಗೆ ಕಳಿಸ್ಬಿಟ್ಟಿದ್ನಂತೆ ಕಂಸ. ಯಾಕೆ ಇಲ್ಲಿ ಯಾರಾದರೂ ಯಾದವರು ಕಂಡ್ರೆ ಕೊಂದು ಹಾಕಿಬಿಡ್ರಿ ಅಂತ ಹೇಳಿದ್ದ. ಅದಕ್ಕೆ ಇವನ ಕಾಟ ತಡ್ಕೊಳ್ಳಿಕ್ಕಾಗದೇನೆ ಅನೇಕ ಯಾದವರೆಲ್ಲರೂ ಕೂಡ ಇಲ್ಲಿ ಇರಲಿಕ್ಕಾಗಲ್ಲ ಅಂತ ಹೇಳಿ ಓಡೋಗಿದ್ರಂತೆ. ಎಲ್ಲರೂ ಕೂಡ ಓಡೋಗಿದ್ರು ಕಾಡುಗಳಿಗೆ, ಅಲ್ಲಿ ಎಲ್ಲೆಲ್ಲೋ ಅಡಿಕೊಂಡು ಬದುಕ್ತಾ ಇದ್ರಂತೆ. ಅವ್ರು ಯಾರೂ ಇನ್ನು ಹೆದರಬೇಕಾಗಿಲ್ಲ. ಯಾಕೆ ಅಂದರೆ ಈ ದೇವಕಿಯ ಗರ್ಭದಲ್ಲಿ ಪರಮಾತ್ಮ ಅವತಾರ ಮಾಡುತ್ತಿದ್ದಾನೆ, ಕೃಷ್ಣನಾಗಿ ಅವತಾರವನ್ನು ಮಾಡುತ್ತಿದ್ದಾನೆ. ಇನ್ಯಾರು ಹೆದರಬೇಕಾಗಿಲ್ಲ. ಒಳ್ಳೆ ಕಾಲ ಬರ್ತಾ ಇದೆ, ಆ ಕಾಲದಲ್ಲಿ ಪರಮಾತ್ಮ ಅವತಾರವನ್ನು ಮಾಡುತ್ತಿದ್ದಾನೆ, ಏನು ಭಯವನ್ನು ಪಡಬೇಕಾಗಿಲ್ಲ ಅಂತ. ಹೀಗೆ ಇತ್ಯಭಿಷ್ಟೂಯ ಪುರುಷಂ ಯದ್ರೂಪಮನಿದಂ ಯಥಾ ಬ್ರಹ್ಮೇಶಾನೋ ಪುರೋದಾಯ ದೇವಾ ಪ್ರತ್ಯಯುರ್ದಿವಂ. ಹೀಗೆ ಲೋಕವಿಲಕ್ಷಣವಾಗಿ ಇರುವಂಥ ಪರಮಾತ್ಮನನ್ನು, ಶ್ರೀಹರಿಯನ್ನು ದೇವತೆಗಳು ಅಂದರೆ ಬ್ರಹ್ಮೇಶಾನವು ಬ್ರಹ್ಮದೇವರು, ರುದ್ರದೇವರು ಇವರನ್ನು ಮುಂದೆ ಮಾಡಿಕೊಂಡು ಸಮಸ್ತ ದೇವತೆಗಳು ಕೂಡ ಸ್ತೋತ್ರ ಮಾಡಿದ್ರಂತೆ ಪರಮಾತ್ಮನನ್ನು. ಸಮಸ್ತ ದೇವತೆಗಳು ಕೂಡ ಸ್ತೋತ್ರ ಮಾಡಿದರು. ಹೀಗೆ ಭಗವಂತನನ್ನು ಎಲ್ಲ ದೇವತೆಗಳು ಸ್ತೋತ್ರವನ್ನು ಮಾಡಿ ಅವರೆಲ್ಲ ಹಿಂತಿರುಗಿದ್ರಂತೆ. ಇನ್ನೇನು ಪ್ರಸವದ ಕಾಲ, ಆ ಪ್ರಸವದ ಕಾಲಕ್ಕೆ ಸಾಕಿನ್ನು ಅವನ ಸ್ತೋತ್ರ ಮಾಡಿದ್ದು ಅಂತ ದೇವಾನುದೇವತೆಗಳೆಲ್ಲರೂ ಕೂಡ ಹಿಂತಿರುಗಿದರು. ಅವರೆಲ್ಲ ಹಿಂತಿರುಗಿದಾಗ ಆಮೇಲೆ ಕೆಲವರೆಲ್ಲ ಗಂಧರ್ವರು ಸ್ತೋತ್ರ ಮಾಡಿದ್ರಂತೆ, ಪರಮಾತ್ಮನನ್ನು ಹಾಡಿದ್ರಂತೆ, ಭಗವಂತನನ್ನು. ಗಂಧರ್ವರೆಲ್ಲರೂ ಕೂಡ ಹಾಡು ಹೇಳುತ್ತಾ ಇದ್ದಾರಂತೆ. ಇನ್ನು ಅಪ್ಸರ ಸ್ತ್ರೀಯರು ನರ್ತನೆ ಮಾಡ್ತಿದ್ದಾರಂತೆ, ಕುಣಿತಾ ಇದ್ದಾರಂತೆ ಎಲ್ಲರೂ ಕೂಡ ಸೇರಿಕೊಂಡು. ಹೀಗೆ ಒಬ್ಬರು ಗಂಧರ್ವರು ಜಗು ಕಿನ್ನರ ಗಂಧರ್ವಾ ತುಷ್ಟುವು ಸಿದ್ಧಚಾರಣಾ ವಿದ್ಯಾಧರಾಶ್ಚ ನೃತು ಅಪ್ಸರೋಭಿಸ್ಸಮಂ ಮುದಾ. ಇವರೆಲ್ಲ ಹೀಗೆ ನರ್ತನೆ ಮಾಡೋದು, ಹಾಡೋದು, ಈ ಕೆಲಸಗಳನ್ನು ಮಾಡ್ತಿದ್ರಂತೆ. ಯಾಕೆ ಇದನ್ನು ಮಾಡಿದ್ರವರು ಅಂತ ಕೇಳಿದರೆ, ಒಂದು ದೇವರ ಅವತಾರ ಮಾಡುತ್ತಿದ್ದಾನೆ ಅನ್ನೋ ಸಂತೋಷ, ಭಗವಂತನ ಅವತಾರ ಆಗ್ತಾ ಇದೆ ಅನ್ನುವ ಖುಷಿ ಅವರಿಗೆಲ್ಲರಿಗೂ ಕೂಡ. ನಮ್ಮ ಕುಟುಂಬದಲ್ಲಿ ಅಂದರೆ ನಮ್ಮನ್ನೆಲ್ಲ ರಕ್ಷಣೆ ಮಾಡಲಿಕ್ಕೆ ಅಂತ ಭಗವಂತ ಒಂದು ಹೊಸ ರೂಪದಿಂದ ಬರ್ತಿದ್ದಾನೆ ಅಂತ ಆನಂದ ಆಗ್ತಾ ಇದೆ ಅಂತ ಸಂತೋಷ ಪಡ್ತಿದ್ದಾರಂತೆ ದೇವತೆಗಳೆಲ್ಲರೂ ಕೂಡ. ಅದಕ್ಕೋಸ್ಕರ ಹಾಡಿದ್ರಂತೆ, ಬಾರೋ ನಿನಗೆ ಸ್ವಾಗತ ಅಂತ ಹಾಡಿದರು. ಇನ್ನು ಅಪ್ಸರ ಸ್ತ್ರೀಯರೆಲ್ಲ ಕುಣಿದು ಕುಪ್ಪಳಿಸ್ತಿದ್ರು. ಯಾಕೆ? ಅವ್ರಿಗೂ ಸಂತೋಷ. ಇದು ಒಂದಾದರೆ ವಾದಿರಾಜ ಸ್ವಾಮಿಗಳು ಇದನ್ನು ಬೇರೆ ರೀತಿಯಲ್ಲಿ ಹೇಳುತ್ತಾರೆ. ಅವರು ಹೇಳೋ ಕ್ರಮವೇ ಬಹಳ ಅದ್ಭುತ. ಯಾಕೆ ಅಂದರೆ ಗಂಧರ್ವರೆಲ್ಲ ಹಾಡಿದ್ರಂತೆ, ಅಪ್ಸರೆಯರು ನರ್ತನೆ ಮಾಡಿದ್ರಂತೆ. ಯಾಕೆ ಅಂತ ಹೇಳಿದರೆ, ಈ ಗಂಧರ್ವರೆಲ್ಲ ಯೋಚನೆ ಮಾಡಿದ್ರಂತೆ, ಈ ಭಗವಂತ ಅವತಾರ ಮಾಡಿದ ಮೇಲೆ ಮುಂದೆ ಇವನು ವೇಣುನಾದ ಮಾಡ್ತಾನೆ. ಇವನು ವೇಣುನಾದ ಅನ್ನೋದು ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಮೈ ಮರೆತು ಬಿಡ್ತಾರೆ ಎಲ್ಲರೂ ಕೂಡ, ಮೈ ಮರೆತು ಹೋಗಿಬಿಡ್ತದಂತೆ. ಎಂಥದ್ದು ಆ ರಂಗ ಕೊಳಲನ್ನು ಊದ್ತಾ ಇದ್ದರೆ ಎಲ್ಲರೂ ಕೂಡ ಮೋಹಿತರಾಗಿ ಹೋಗ್ತಾ ಇದ್ದರು ಅಂತ ಹೇಳುತ್ತಾರೆ. ಏನು ಎಲ್ಲಿ ತನಕ ಅಂದರೆ ಬಾಡಿ ಹೋದ ಬಳ್ಳಿಗಳೆಲ್ಲ ಚಿಗುರೊಡಿತಿದ್ವಂತೆ, ವಿರುದ್ಧವಾದ ಪ್ರಾಣಿಗಳೆಲ್ಲ ಗೊತ್ತಿಲ್ಲದೆ ನಿದ್ದೆಗೆ ಜಾರಿ ಹೋಗ್ತಿದ್ವಂತೆ. ಎಷ್ಟು ಅದ್ಭುತವಾದಂಥ ವಾತಾವರಣ ಈ ರಂಗನ ಕೊಳಲಿನ ನಾದ ಎನ್ನುವುದು ಹಾಗಿತ್ತು ಅಂತ ವರ್ಣನೆ ಮಾಡುತ್ತಾರೆ. ಬಾಡಿದ ಬಳ್ಳಿ ಮರಗೋನೆಯೊಡೆದು ತೀಡುವ ಮಂದ ಮಾರುತನ ಕೂಡಿ ತೂಗ್ಯಾಡುವ ಮರದಿ ಗೊಂಚಲುಗಳು ಪಾಡಲೊಲ್ಲವೋ ಅಲಿಕೂಲಗಳು ಹೇಡಿಕೊಂಡವೋ ಜಾಣಕ್ಕಿ ಗಿಣಿಯು ಮಾತಾಡದೆ ಕಳೆಗೊಂಡವು ಕೋಕಿಲ ಓಡ್ಯಾಟ ವೈರ್ಯಾಟ ಜರಿದು ಖಗ ಮೃಗ ಗಾಢ ನಿದ್ರೆಗೆ ವಶವಾದವೋ ರಂಗ ಕೊಳಲನೂದಲಾಗಿ ರಂಗಯ್ಯ ಕೊಳಲನೂದಲು. ಅಷ್ಟು
ಅಷ್ಟು ಇಂಪಾದಂಥ ವೇಣುನಾದ. ಆ ವೇಣುನಾದಕ್ಕೆ ಯಾರು ಸೋತಿಲ್ಲ ಹೇಳ್ರಿ, ಎಲ್ಲ ಸೋತು ಹೋಗಿದ್ದಾರಂತೆ. ಎಂಥ ವೇಣುನಾದ ಭಗವಂತನದ್ದು ಅಂತಂದರೆ ಆ ವೇಣುನಾದಕ್ಕೆ ಬೆರಗಾಗಿ ಹೋಗಿದ್ರಂತೆ ಎಲ್ಲರೂ ಕೂಡ. ಹೆಣ್ಣು ಮಕ್ಕಳು ಗೋಪಿಯರೆಲ್ಲರೂ ಕೂಡ ಒಂದು ಸರ್ತಿ ಒಬ್ಬಳು ಕನ್ನಡಿ ಮುಂದೆ ನಿಂತುಕೊಂಡು ಅಲಂಕಾರ ಮಾಡಿಕೊಳ್ತಿದ್ರೆ ಅವಳು ಕಾಡಿಗೆ ಹಚ್ಕೊಳ್ಬೇಕಾದಂಥ ಕಾಡಿಗೆ ತುಟಿಗೆ ಹಚ್ಕೊಂಡ್ಲಂತೆ, ತುಟಿಗೆ ಹಚ್ಕೊಳ್ಬೇಕಾದ ಲಾಕ್ಷಾರಸ ಕಣ್ಣಿಗೆ ಹಚ್ಕೊಂಡ್ಲಂತೆ. ಹಾಗೆ ಓಡಿ ಬಂದಿದ್ಲಂತವಳು ಕೃಷ್ಣನ್ ನೋಡಬೇಕು ಆ ವೇಣುನಾದ ಅಂತ ಅಂದ್ಕೊಂಡು. ಇನ್ನೊಬ್ಬಳಂತೂ ಮಗನಿಗೆ ಸ್ನಾನ ಮಾಡಿಸ್ಬೇಕು ಅಂತ ಮೈಗೆಲ್ಲ ಸೀಗೆ ಪುಡಿ ಹಚ್ಚಿದ್ದಾಳೆ, ಕಣ್ಣು ಉರಿತಾ ಇದೆ, ನೀರು ಹಾಕಬೇಕು, ಅಷ್ಟರಲ್ಲಿ ವೇಣುನಾದ ಕೇಳಿಸ್ತು ಅಂತ ಓಡಿದ್ಲಂತವಳು. ಆ ಕೂಸು ಹಾಗೆ ಬೌದ್ಧಾವತಾರೆ ರಾಮಕ್ಷೇತ್ರ ಅಂತ ನಿಂತ್ಬಿಟ್ಟಿದ್ರು ಪಾಪ, ಹಾಗೆ ನಿಂತಿದ್ರು, ಏನು ಮಾಡಲಿಕ್ಕಿಲ್ಲ ಅಂತಹ ಸ್ಥಿತಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ. ಏನು ಸವಿಯೋ ನಿನ್ನ ಕೊಳಲು ಗೊಲ್ಲ ಮಾನಿನಿಯರಿಗೆ ನೀ ಮಾಡಿದ್ಯೋ ಮರುಳು, ಏನು ಸವಿಯೋ ನಿನ್ನ ಕೊಳಲು. ಎಂಥ ಸವಿ ಭಗವಂತನದು. ಎಲ್ಲ ಸೋತೋಗಿದ್ರಂತೆ. ಅದಕ್ಕೋಸ್ಕರವಾಗಿ ಈ ಗಂಧರ್ವರೆಲ್ಲ ಯೋಚನೆ ಮಾಡಿದ್ರಂತೆ ಏನು ಅಂದರೆ, ಈ ಭಗವಂತ ಅವತಾರ ಮಾಡಿದ ಮೇಲೆ ಈ ವೇಣುನಾದ ಇದರಿಂದ ಎಲ್ಲರನ್ನೂ ಕೂಡ ಸೋರಿಕೊಂಡು ಬಿಡ್ತಾನೆ. ಆವಾಗ ನಮ್ಮನ್ನು ಯಾರಾದರೂ ಕಚೇರಿ ಕರೀರಿ ಅಂದರೆ ಕರಿಯಲ್ಲ. ಯಾಕೆ ಅಂದರೆ ಕೃಷ್ಣ ಇದ್ದಾನೆ, ಅವನ ಮುಂದೆ ನೀವೇನು ಅಂತೇಳಿ ನಮ್ಮನ್ನೆಲ್ಲ ನಿಲ್ಲಿಸಿಬಿಡ್ತಾರೆ, ಸ್ಟಾಪ್ ಮಾಡಿಬಿಡ್ತಾರೆ. ಅದಕ್ಕೆ ನಮ್ಮ ಕಚೇರಿಯೆಲ್ಲ ಈಗಲೇ ಮುಗಿಸ್ಕೊಳ್ಬೇಕು ಅಂತ ಕೃಷ್ಣ ಗರ್ಭದಲ್ಲಿದ್ದಾಗಲೇ ಹಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ವಾದಿರಾಜರು ಹೇಳುವಂಥ ಚಮತ್ಕಾರ. ಇನ್ನು ಅಪ್ಸರ ಸ್ತ್ರೀಯರು ನರ್ತನೆ ಮಾಡಿದ್ರಂತೆ. ಯಾಕೆ ಅಂತಂದರೆ ಭಗವಂತ ಕಾಳಿಂಗ ಮರ್ದನ ಮಾಡುವಾಗ ನರ್ತನೆ ಮಾಡ್ತಾನೆ. ಅವನ ನರ್ತನೆ ನೋಡಿದ ಮೇಲೆ ಜಗತ್ತಿನಲ್ಲಿ ಇನ್ನು ಯಾವ ನರ್ತನೆನೂ ಬೇಕು ಅಂತ ಅನಿಸೋದಿಲ್ಲ, ನೋಡಬೇಕು ಅಂತ ಅನಿಸಲ್ಲ. ಆದ್ದರಿಂದ ನಮ್ಮ ನರ್ತನೆ ನೋಡಲಿಕ್ಕೆ ಯಾರು ಇರಲ್ಲ, ಈಗಲೇ ನರ್ತನೆ ಮಾಡಿ ಮುಗಿಸ್ಬಿಡೋಣ ಅಂತ ಅವರೆಲ್ಲರೂ ಕೂಡ ನರ್ತನೆ ಮಾಡಿದ್ರಂತೆ. ಹೀಗೆ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯಲ್ಲಿ ಅದಕ್ಕೆ ವಾದರಾಜರು ಕೊಡುವಂಥ ಕಾರಣಗಳಿವೆಲ್ಲವೂ ಕೂಡ. ಹೀಗೆ ಗರ್ಭದಲ್ಲಿ ವಾಸ ಮಾಡುವಾಗ ಪರಮಾತ್ಮ ಎಲ್ಲ ಕಡೆಯಿಂದಲೂ ಕೂಡ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆನಂದವನ್ನು ಪಡ್ತಾ ಇದ್ದರು ಅಂತ ಹೇಳ್ತಾರೆ. ಹೀಗೆ ಆನಂದವನ್ನು ಪಡ್ತಾ ಇದ್ದಂಥವ್ರು ಅವರೆಲ್ಲ ನಂತರ ಭಗವಂತ ಒಳ್ಳೆ ಕಾಲದಲ್ಲಿ ಆಗಬೇಕಾದ್ರೆ ಅವತಾರವನ್ನು ಮಾಡಬೇಕು ಅಂತ ನಿಶೀತೆ ತಮ ಉದ್ಭೂತೆ ಜಾಯಮಾನೇ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶ್ರಯ. ಪರಮಾತ್ಮ ಅವನೇನು ಮಾಡ್ತಿದ್ದಾನೆ, ಮಧ್ಯರಾತ್ರಿ ಗಾಢ ಕತ್ತಲು ಕವಿದಿರುವಂಥ ಕಾಲ, ಅಂತಹ ಕಾಲದಲ್ಲಿ ಭಗವಂತ ದುಂದುಬಿಗಳೆಲ್ಲ ಮೊಳಗುತ್ತಾ ಇದ್ದಾವಂತೆ. ಒಬ್ಬೊಬ್ಬರು ಅವತಾರ ಮಾಡಬೇಕಾದ್ರೆ ಒಂದೊಂದು ರೀತಿ ಆಗ್ತಿರ್ತದಂತೆ. ಕೆಲವರು ಹುಟ್ಟುತ್ತಿರ್ತಾರೆ, ಕೆಲವರು ಹುಟ್ಟಬೇಕಾದ್ರೆ ಕಾಗೆ ಕೂಗ್ತಿರ್ತವೆ, ಕೆಲವರು ಹುಟ್ಟಬೇಕಾದ್ರೆ ನಾಯಿ ಬೊಗಳುತ್ತಿರ್ತವೆ, ಇನ್ನು ಕೆಲವರು ಹುಟ್ಟಿದಾಗ ಕತ್ತೆ ಕಿರಿಸ್ತಿರ್ತಾವಂತೆ. ಹಾಗೆಲ್ಲ ಆಗ್ತದೆ. ಒಬ್ಬೊಬ್ಬರು ಹುಟ್ಟುವಾಗ ಒಂದೊಂದು ರೀತಿ ಅಂತ ಹೇಳುತ್ತಾರೆ. ಹಾಗೆ ಮಹಾಭಾರತದಲ್ಲಿ ಅದೆಲ್ಲ ಕಥೆ ಬರ್ತದೆ. ದುರ್ಯೋಧನ ಮೊದಲಾದಂಥ 100 ಜನ ಮಕ್ಕಳು ಹುಟ್ಟಿದ್ರಲ್ಲ, ಆಗೆಲ್ಲ ನಾಯಿಗಳೆಲ್ಲ ಕಿಟ್ಟಂತ ಕಿರಿಸ್ತಾ ಇದ್ವಂತೆ. ಅಷ್ಟೇ ಅಲ್ಲ, ಮತ್ತು ಇನ್ನೊಂದೇನು ಅಂತಂದರೆ ಕಾಡಲ್ಲಿ ಇದ್ದಂತಹ ಏನು ನರಿಗಳಿದ್ವಲ್ಲ, ಕಾಡಲ್ಲಿದ್ದ ನರಿಗಳೆಲ್ಲ ದುರ್ಯೋಧನ ಹುಟ್ಟೋ ಕಾಲದಲ್ಲಿ ಊರಿಗೆ ಬಂದ್ವಂತೆ ಎಲ್ಲವೂ ಕೂಡ. ದುರ್ಯೋಧನ ಹುಟ್ಟುತ್ತಿದ್ದಾನೆ ಅಂತ ನರಿ ಕೂಗುವ ಶಬ್ದ ಕೇಳೋದಿದೆಯಲ್ಲ, ಅದು ಅಪಶಕುನ ಅಂತ ಹೇಳುತ್ತಾರೆ. ಹಾಗೆ ಅದು ಬಂದೇನು ಮಾಡಿತಂತೆ, ಅಲ್ಲಿಗೆ ಬಂದು ಆ ದುರ್ಯೋಧನ ಹುಟ್ಟುವಾಗ ಕೌ ಅಂತ ಶಬ್ದ ಮಾಡುತ್ತಿತ್ತಂಥದ್ದು, ಕೌ ಅಂತ. ಅದಕ್ಕೆ ಸಂಸ್ಕೃತದಲ್ಲಿ ಶಬ್ದ ಅಂದರೆ ರವ ಅಂತ ಹೇಳ್ತಾರೆ, ರವ ಅಂತ. ಅದು ಕೌ ಅನ್ನುವ ರವ ಮಾಡಿದ್ರಿಂದ ಅವನು ಕೌರವ ಆದ ಅಂತ ಹೇಳ್ತಾರೆ. ಅವನಿಗೆ ಕೌರವ ಅನ್ನೋ ಹೆಸರು ಬಂತು ಅವನಿಗೆ. ಹೀಗೆ ಆ ಕೌರವ ಇದೆಲ್ಲ ಮಾಡಿ. ಆದರೆ ಅದೇ ರೀತಿಯಲ್ಲಿ ಭಗವಂತ ಅವತಾರ ಮಾಡುವಾಗ ಹೀಗಿರೋದಿಲ್ಲಂತೆ. ಸಂಗೀತಗಳಂತೆ, ಒಳ್ಳೆ ತಿಳಿಯಾದ ನೀರು ಹರಿಯೋದಂತೆ, ರಾತ್ರಿಯ ಕಾಲ ಆಗಿದ್ದರೂ ಕೂಡ ಭಗವಂತ ಅವತಾರ ಮಾಡ್ತಾನೆ ಅಂತ ಸೂರ್ಯನ ಕಿರಣ ಇಲ್ಲದೇ ಇದ್ದರೂ ಕೂಡ ಕಮಲಗಳೆಲ್ಲ ಅರಳಿದ್ವಂತೆ. ಕಮಲಗಳೆಲ್ಲ ಯೋಚನೆ ಮಾಡಿದ್ವಂತೆ, ಎಲ್ಲ ಕೃಷ್ಣ ಭಗವಂತ ನೀನು ಅವತಾರ ಮಾಡುತ್ತಿದ್ದಿ, ನೀನು ಅವತಾರ ಮಾಡುವಾಗ ನಿನ್ನ ಪೂಜೆಗೆ ನಾವು ಸಲ್ಲದಿದ್ದರೆ ನಮ್ಮ ಜನ್ಮವೇ ವ್ಯರ್ಥ. ಆದ್ದರಿಂದ ಈ ಕಾಲದಲ್ಲಿ ಸೂರ್ಯ ಇಲ್ಲದೇ ಇದ್ದರೂ ಕೂಡ ನಾವು ಅರಳುತ್ತೇವೆ ನಿನಗೋಸ್ಕರ ಅಂತ ಅರಳಿ ನಿಂತಿದ್ವಂತೆ ಎಲ್ಲ ಕಮಲಗಳು ಕೂಡ, ಭಗವಂತನಿಗೋಸ್ಕರ ಅಂತ ಹೇಳ್ತಾರೆ. ಹಾಗೆ ಅಂಥ ಕಾಲ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶ್ರಯ. ವಿಷ್ಣು ಭಗವಂತ ಅವನು ಎಲ್ಲ ಕಡೆಯಲ್ಲೂ ಇದ್ದಾನೆ, ಎಲ್ಲ ಕಡೆಯಲ್ಲೂ, ಗೋಡೆಯಲ್ಲೂ ಇದ್ದಾನೆ, ಎಲ್ಲ ಹಾಗೆ ಆ ಗರ್ಭದಲ್ಲೂ ಇದ್ದ. ಸುಮ್ಮನೆ ಪ್ರಕಟ ಆಗಲಿಕ್ಕೋಸ್ಕರವಾಗಿ ಇದನ್ನೆಲ್ಲ ತೋರಿಸ್ತಿದ್ದಾನೆ ಪರಮಾತ್ಮ. ಈ ರೀತಿಯಲ್ಲಿ ಭಗವಂತ ಆ ಕಾಲದಲ್ಲಿ ಅವತಾರವನ್ನು ಮಾಡ್ತಾ ಇದ್ದಾನಂತೆ ದೇವರು. ಆ ಅವತಾರವನ್ನು ಮಾಡುವಾಗ ಭಗವಂತ ಗರ್ಭದಿಂದ ಹೊರಗೆ ಬಂದಾಗ ಹೇಗಿದ್ದ ಪರಮಾತ್ಮ ಅಂದರೆ ಶುಕ್ಲಶೋಣಿತನಾಗಿ, ನಮ್ಮಂತೆ ಇರಲಿಲ್ಲ. ಶುಕ್ಲಶೋಣಿ ಅಂದರೆ ರಕ್ತ ಗಿಕ್ತ ಮಾಂಸ ಯಾವುದೂ ಇಲ್ಲ. ಮತ್ತು ಹೇಗಿದ್ದ ಪರಮಾತ್ಮ ಬಂದು ಕೂಡಲೇ ಹೇಗಿದ್ದ ದೇವರು ಅಂತಂದರೆ ತಮದ್ಭುತಂ ಬಾಲಕಮಂಬುಜೆ ಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ
ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲಸ್ತ್ವಿಷಾ ಪರಿಷ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಂ ಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ. ವಸುದೇವ ನೋಡಿದ್ನಂತವನನ್ನು. ಹಾಗೆ ತಮದ್ಭುತಂ ಬಾಲಕಮಂಬುಜೇಕ್ಷಣಂ. ಹೇಗಿದ್ದ ಪರಮಾತ್ಮ ಅಂದರೆ ತಮದ್ಭುತಂ, ಅದ್ಭುತ. ಪರಮಾತ್ಮನ ರೂಪ ಅದ್ಭುತ. ಇದು ಹೇಗಿದ್ದ ಅಂತ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದನ್ನು ನಿರ್ವಚನ ಮಾಡಲಿಕ್ಕಾಗೋದಿಲ್ವೋ ಅದನ್ನು ಅದ್ಭುತ ಅಂತ ಹೇಳಬೇಕಂತೆ. ನಿರ್ವಚನ ಅಂದರೆ ಶಬ್ದಗಳಲ್ಲಿ ಹೇಳಲಿಕ್ಕಾಗದೇ ಇರೋದನ್ನು. ಅಲ್ಲ, ಅದು ಹೇಗಿತ್ತು ಹಾಗಿತ್ತು, ಇವು ಒಂದು ಮಾತಲ್ಲಿ ಹೇಳಬೇಕಂದ್ರೆ ಅದ್ಭುತ ನೋಡಪ್ಪ ಅಂತೀವಲ್ಲ, ಹಾಗೆ ಹಾಗಿತ್ತು ಹೀಗಿತ್ತು ಅಲ್ಲ, ಅದ್ಭುತ ಅಷ್ಟೇ. ಯಾವುದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದ್ಭುತನಾಗಿದ್ದಾನೆ ಪರಮಾತ್ಮ ಅಂತ. ಅಂಥ ರೂಪ ಪರಮಾತ್ಮನದ್ದು. ಬಾಲಕಂ, ಬಾಲರೂಪದಲ್ಲಿ ಬಂದಿದ್ದ ಅಂತ. ಬಾಲರೂಪ ಏನದು? ಬಾಲಕ ಅಂದರೆ ಬ್ರಹ್ಮದೇವರನ್ನು ಮಗನನ್ನಾಗಿ ಮಾಡಿಕೊಂಡು ಬಂದಂಥ ರೂಪ ಅದು ಪರಮಾತ್ಮನದ್ದು. ಬಾಲಃ ಕಹ ಯಶಸಃ. ಕ ಅಂದರೆ ಬ್ರಹ್ಮದೇವರು ಅಂತ ಅರ್ಥ. ಹಾಗಾಗಿ ಬ್ರಹ್ಮನನ್ನೂ ಮಗನನ್ನಾಗಿ ಮಾಡಿಕೊಂಡಂಥ ಭಗವಂತ ಅವತಾರ ಮಾಡಿದ್ದಾನೆ. ಹಾಗಿತ್ತು. ಕಮಲದಂಥ ಕಂಗಳಂತೆ ಪರಮಾತ್ಮನದ್ದು. ಚತುರ್ಭುಜಂ, 4 ಕೈಗಳಿದ್ದಾವಂತೆ. 4 ಕೈಗಳಲ್ಲೂ ಕೂಡ ಶಂಖ ಚಕ್ರ ಗದಾದ್ಯುದಾಯುಧಂ. ಶಂಖ ಚಕ್ರ ಗದ ಮೊದಲಾದಂಥ ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ. ಹೃದಯದಲ್ಲಿ ಶ್ರೀವತ್ಸ ಅನ್ನುವಂಥ ಚಿಹ್ನೆ ಇದೆಯಂತೆ. ಗಲಶೋಭಿ ಕೌಸ್ತುಭಂ, ಕೌಸ್ತುಭ ಮಾಲೆಯನ್ನು ಹಾಕ್ಕೊಂಡಿದ್ದಾನೆ. ಪೀತಾಂಬರವನ್ನು ಹುಟ್ಟಿದ್ದಾನೆ ಭಗವಂತ. ಇಂಥ ದಿವ್ಯವಾದಂಥ ರೂಪ ಪರಮಾತ್ಮನದ್ದು. ಕಮಲದಂಥ ಕಂಗಳು, ಇದೆಲ್ಲ ಅದ್ಭುತವಾದಂಥ ವಜ್ರ ವೈಡೂರ್ಯ ರತ್ನ ಖಚಿತವಾದಂಥ ಕಿರೀಟವನ್ನು, ಕುಂಡಲ ಕಾಂತಿಯಿಂದ ಬೆರೆತಿರುವಂಥ ಸಹಸ್ರ ಕುಂತಲಗಳೆಲ್ಲವೂ ಕೂಡ ಹೀಗೆ ಅವನ ಸೊಂಟದಲ್ಲಿ ಆಗಬೇಕಾದ್ರೆ ಉದ್ದಾಮ ಕಾಂಚಂ, ಸೊಂಟದಲ್ಲಿ ಒಂದು ಒಳ್ಳೆ ಉಡದಾರವನ್ನು ಕಟ್ಟಿಕೊಂಡಿದ್ದಾನಂತೆ, ಒಡ್ಯಾಣವನ್ನು ಕಟ್ಟಿಕೊಂಡಿದ್ದಾನಂತೆ, ತೋಳಿಗೆ ಬಳೆಗಳನ್ನು ಹಾಕ್ಕೊಂಡಿದ್ದಾನಂತೆ. ಕಂಕಣಾದಿಬಿಹಿ, ಗದ ಕಂಕಣಾದಿಬಿಹಿ, ಇವನ್ನೆಲ್ಲ ಹಾಕ್ಕೊಂಡು ಬಹಳ ಶೋಭಾಯಮಾನವಾಗಿದ್ದಾನೆ ಪರಮಾತ್ಮ. ಹುಟ್ಟಿದ ದಿವಸವೇ ಎಷ್ಟು ಸುಂದರವಾಗಿದ್ದ ಭಗವಂತ ಅಂದರೆ ಅವನ ತಲೆ ತುಂಬ ಕೂದಲಿತ್ತಂತೆ. ಹುಟ್ಟಿದ ದಿವಸ ಇದು, ಹುಟ್ಟಿದ ದಿವಸ. ಆಗ ಇದೆಲ್ಲ ರೂಪ ತೋರಿಸಿದ. ರೂಪ ತೋರಿಸಿ ಆಮೇಲೆ ಮತ್ತೆ ಸಣ್ಣ ರೂಪವನ್ನು ಪಡೆದಂತೆ ಭಗವಂತ. ಸಣ್ಣ ರೂಪ. ಆ ಸಣ್ಣ ರೂಪವನ್ನು ಪಡೆದಾದ ನಂತರ ನನ್ನನ್ನು ನಂದಗೋಕುಲಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಆಗ ಆ ಹುಟ್ಟಿದ ಒಂದು ರೂಪವನ್ನು, ಆ ಸಣ್ಣ ರೂಪದಲ್ಲಿ ಇದ್ನಲ್ಲ, ಸಣ್ಣ ಬಾಲರೂಪದಲ್ಲಿ ಅದು ಹೇಗಿತ್ತು ಭಗವಂತನದ್ದು ಅಂದರೆ ಅದ್ಭುತ. ತಲೆ ತುಂಬ ಕೂದಲಂತೆ ಭಗವಂತನೇ. ತಲೆ ತುಂಬ ಕೂದಲು, ಒಳ್ಳೆ ಗುಂಗುರು ಗುಂಗುರು ಕೂದಲು. ಈ ವಸಂತ ಕಾಲದಲ್ಲಿ ಮಾವಿನ ಎಲೆಯ ಚಿಗುರು ಇರ್ತದಲ್ಲ, ಅದು ನೋಡ್ಲಿಕ್ಕೆ ನೈಸಾಗಿರ್ತದೆ. ಹಾಗೆ ನೈಸು ಕೂದಲಂತೆ. ಒಂದು ಸರ್ತಿ ನೋಡಿದ್ರೆ ಮುಟ್ಟಬೇಕು ಅನಿಸ್ಬೇಕು. ಮಾವಿನ ಚಿಗುರು ನೋಡಿದ್ರೆ ಒಮ್ಮೆ ಹೀಗೆ ಮುಟ್ಟಿ ನೈಸ್ ಇರ್ತದೆ. ಒಂದು ಸರ್ತಿ ಎಳೆದೊಂದು ಆನಂದ ಪಡಬೇಕು ಅನಿಸ್ತದಲ್ಲ, ಹಾಗೆ ಅವನ ಕೂದಲನ್ನು ಮುಟ್ಟಿದ್ರೆ ಆನಂದ ಆಗೋದಂತೆ. ಅಂಥ ಒಂದು ಕೂದಲಂತೆ ಪರಮಾತ್ಮನದ್ದು. ಅವನ ತುಟಿಗಳು ನೋಡಿದರೆ ಕೆಂಪು ತುಟಿ ಅಂತೆ. ಈ ತೊಂಡೆ ಹಣ್ಣು ಅಂತ ಹೇಳ್ತಾರಲ್ಲ, ತೊಂಡೆ ಹಣ್ಣು ಅಂತ ಬರ್ತದೆ. ಒಂದು ತೊಂಡೆಕಾಯಿ ಹಣ್ಣಾದಾಗ ಅದರ ಒಳಗೆ ಹೆಚ್ಚಿದರೆ ಒಂದು ಕೆಂಪು ಇರ್ತದೆ. ಎಂಥ ಕೆಂಪು! ಅದರಂತೆ ತುಟಿ ಇತ್ತಂತೆ ಪರಮಾತ್ಮನದ್ದು. ಇನ್ನು ಆಗಾಗ ನಗುತ್ತಾ ಇದ್ದಂತೆ. ನಕ್ಕರೆ ಆ ಬಾಯಿ ಒಳಗಿಂದ ಒಂದು ಬೆಳಕು ಬರ್ತಿತ್ತಂತೆ. ಬೆಳಕಿನಲ್ಲಿ ಜಗತ್ತನ್ನೇ ಬೆಳಗುವಂಥ ಬೆಳಕು ಕಾಣ್ತಾ ಇತ್ತಂತೆ. ಅದ್ಭುತವಾಗಿರುವಂಥದ್ದು ಅಂತ ಹೇಳ್ತಾರೆ. ಹಾಗೆ ಅಂಥ ಬೆಳಕು. ಅದರ ಜೊತೆಗೆ ಅವನು ಅತ್ತರೆ ಆಳೋದು, ನಕ್ಕರೆ ನಗೋದು, ಕುಣಿದು ಕುಪ್ಪಳಿಸ್ತಾ ಇದ್ಲಂತೆ ದೇವಕಿ ದೇವಿ. ಅವತ್ತು ಒಂದೇ ದಿವಸದಲ್ಲೇನೆ ಅಷ್ಟು ಆನಂದ ಅವಳಿಗೆ ಅಂತ. ಇಷ್ಟು ಸುಂದರವಾದಂಥ ರೂಪ ಭಗವಂತನದ್ದು ಅಂತ. ಬಹುಳ ಚಿಗುರ ಮುಂಗುರುಳು ಎಲೆಯ ಮೃದು ಮಧುರ ಲಾಸ್ಯಾವದನ, ಮಧುರವಾದ ಸವಿ ಅದರ ಮೀರಿಹುದು ಹೊಳೆವ ತೊಂಡೆ ಹಣ್ಣ, ಲಲಿತ ವದನದಲ್ಲಿ ಜಗದ ತುಂಬ ನಗೆ ಎಂಬ ಬೆಳಕ ಹರಿಸಿ, ಕುಣಿಸಿ ಅಳಿಸಿ ಆಡಿಸುವ ನಿನ್ನ ನಾನೆನೆವೆ ಮನದಿ ತುತಿಸಿ. ಇಷ್ಟು ಅದ್ಭುತವಾದಂಥ ರೂಪ ಪರಮಾತ್ಮನದ್ದು ಅಂತ ಹೀಗೆ ವರ್ಣನೆ ಮಾಡುತ್ತಾರೆ. ಮುಂದೆ ಭಗವಂತ ಅವತಾರವನ್ನು ಮಾಡಿ ಅನೇಕ ಲೀಲೆಗಳನ್ನು ತೋರಿಸಿದ್ದಾನೆ. ಹೀಗೆ ಭಗವಂತ ಗರ್ಭದಿಂದ ಹಿಡಿದು ಅವತಾರವನ್ನು ಮಾಡುವಲ್ಲಿಯ ತನಕಲೂ ಕೂಡ ಅವನನ್ನೆಲ್ಲರೂ ಸ್ತೋತ್ರ ಮಾಡಿದ್ದಾರೆ ಪರಮಾತ್ಮನನ್ನು. ಅಂಥ ಭಗವಂತನ ಗರ್ಭಸ್ತುತಿಯನ್ನು ಒಳ್ಳೆಯ ಕಾಲದಲ್ಲಿ, ಪ್ರಸವದ ಕಾಲ, ಆ ಪ್ರಸವದ ಕಾಲದಲ್ಲಿ ಮನೆಯಲ್ಲಿ ಅದನ್ನು ಕೇಳಬೇಕು ಅನ್ನೋ ಯೋಚನೆ ಬರೋದೇ ದೊಡ್ಡದು. ಆ ಯೋಚನೆ ಬಂದಿದೆ ಅಂದರೆ ಒಳಗಿರುವ ಮಗು ಒಂದು ಒಳ್ಳೆ ಕೂಸು ಅಂತಲೇ ಅರ್ಥ. ಅದು ಯಾಕೆಂದರೆ ಬಯಕೆ ಬರಬೇಕಲ್ವ. ಬಯಕೆ ಎನ್ನುವಂಥದ್ದು ಬರುವಾಗ ಏನೇನೋ ಬಯಕೆ ಬರ್ತಿರ್ತದಂತೆ. ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು. ಕೆಲವರಿಗಂತೂ ಗರ್ಭಿಣಿ ಆಗಿದ್ದೇವೆ ಅಂದರೆ ಪಾನಿಪುರಿ ತಿನ್ನಬೇಕು, ಉಳ್ಳಾಗಡ್ಡಿ ತಿನ್ನಬೇಕು ಅಂತ ಬರ್ತಿರ್ತದೆ. ಇದು ಯಾವುದು ಬಿಟ್ಟು ದೇವ್ರ ಕಥೆ ಕೇಳಬೇಕು ಅನ್ನೋದು ಬರಬೇಕಲ್ವ. ಆ ಭಾವನೆ ಬಂದಿದೆ ಅಂತಂದರೆ
ಒಳಗಿರುವ ಕೂಸಿಗೆ ಒಂದು ಏನೋ ಯೋಗ್ಯತೆ ಇದೆ ಅಂತ ಅರ್ಥ. ಹಾಗಾಗಿ ಆ ಯೋಗ್ಯತೆ ಇರೋದರಿಂದ ಇದನ್ನು ಕೇಳುವ ಭಾಗ್ಯ ಬರುತ್ತೆ. ಅಂಥ ಭಾಗ್ಯ ಈ ಕುಟುಂಬಕ್ಕೆ ಬಂದಿದೆ ಅಂತಂದರೆ ಅದು ನಿಜವಾಗಲೂ ಗುಡಿ ಫ್ಯಾಮಿಲಿಯವರು ನಿಜವಾಗಲೂ ಕೂಡ ಅದು ಇವರು ಗುಡಿ ಗರ್ಭದಲ್ಲಿ ಒಂದು ಗುಡಿ. ಹಾಗೆ ಆ ಗರ್ಭದ ಗುಡಿ ಇನ್ನೇನು ಕೆಲವೇ ದಿವಸದಲ್ಲಿ ಬರ್ತಾ ಇದೆ. ಯಾವ ವಿಘ್ನಗಳು ಇಲ್ಲದಂತೆ ಭಗವಂತ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ ಒಳ್ಳೆ ಸತ್ಕುಲದಲ್ಲಿ ಒಳ್ಳೆ ಸತ್ಪ್ರಜೆಯಾಗಿ ಬರುವಂತೆ ಭಗವಂತ ಅನುಗ್ರಹ ಮಾಡಲಿ. ಒಳ್ಳೆ ಸಂತಾನ ಎನ್ನುವಂಥದ್ದಾಗಿ ಅದರಿಂದ ಮತ್ತೆ ಈ ಕುಟುಂಬ ಎನ್ನುವಂಥದ್ದು ಶ್ರೇಯಸ್ಸನ್ನು ಪಡೀಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಆ ಕುಟುಂಬಕ್ಕೆ ಬರುವ ಮಗುವಿಗೆ ಶ್ರೇಯಸ್ಸಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಎಲ್ಲ ಸೇರಿರುವಂತಹ ಎಲ್ಲ ಹರಿಭಕ್ತರಿಗೂ ಕೂಡ ಭಗವಂತನ ವಿಶೇಷವಾದಂಥ ಅನುಗ್ರಹ ಆಗಲಿ, ಹರಿವಾಯುಗಳ ಅನುಗ್ರಹ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಎರಡು ಮಾತನ್ನು ಕೃಷ್ಣಾರ್ಪಣಮಸ್ತು. ಇಲ್ಲಿಯವರೆಗೆ 3 ದಿನದಲ್ಲಿ ಹೇಳಿದಂಥ ವಿಷಯದಲ್ಲಿ ಏನಾದರೂ ಒಳ್ಳೆಯ ವಿಷಯಗಳನ್ನು ಹೇಳಿದರೆ ಅದೆಲ್ಲವೂ ಕೂಡ ನಮ್ಮ ಗುರುಗಳಾದಂಥ ಪರಮಪೂಜ್ಯ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಅನುಗ್ರಹ, ಅವರ ಕಾರುಣ್ಯ. ತಪ್ಪಿದ್ದಲ್ಲಿ ನನ್ನದ್ದು ಅಂತ ಹೇಳುತ್ತಾ ಎರಡು ಮಾತನ್ನು ಕೃಷ್ಣಾರ್ಪಣೆ.